ಆರಂಭವಾಗಿ 5 ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲೆಯನ್ನು ನಮ್ಮ ಅಭಿಮಾನಿಗಳಾದ ಶ್ರೀಮತಿ ರಂಜನಿ ವಾಸುಕಿ ಮತ್ತು ಶ್ರೀ ಎಚ್ ಎ ವಾಸುಕಿ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತಾ ಇದ್ದೇನೆ. ಸಂಸ್ಕೃತದಲ್ಲಿ ಮಾತ್ರವಲ್ಲ, ಜಗತ್ತಿನಲ್ಲೇ ಅತ್ಯಂತ ಜನಜನಿತ ನೀತಿ ಕಥೆಗಳ ಸಂಕಲನ ಪಂಚತಂತ್ರ. ಹಲವು ಜನಪ್ರಿಯ ಅನ್ಯಕೃತಿಗಳ ಹಾಗೆ ಇದರಲ್ಲಿನ ಕಥೆಗಳು ಬಹುಶಃ ದೀರ್ಘಕಾಲ ಮೌಖಿಕವಾಗಿ ಚಲಾವಣೆಯಲ್ಲಿ ಇದ್ದು ಕಡೆಗೆ ಲಿಪಿಬದ್ಧಗೊಂಡಿರಬೇಕು. ಇದು ಬಹುಶಃ ಈಗ 2000 ವರ್ಷ ಹಿಂದೆಯೇ ನಡೆದಿರಬೇಕು. ಹಾಗೆ ಆಕೃತಿ ಪಡೆದ ಮೇಲೂ ವ್ಯತ್ಯಾಸಗಳು, ಸೇರ್ಪಡೆಗಳು ಆಗ್ತಾನೇ ಹೋದವು. ಹೀಗೆ ಪಾಠಾಂತರಗಳು ಬೆಳೀತಾನೆ ಹೋದವು. ಸುಮಾರು 60 ಭಾಷೆಗಳಲ್ಲಿ ಈ ಕಥೆಗಳ ಅನುವಾದಗಳ 200ಕ್ಕೂ ಹೆಚ್ಚು ಪಾಠಗಳು ಗಮನಕ್ಕೆ ಬಂದಿವೆ. ಇದರ ಮೂಲ ಕಥೆಗಳ ಜನಪ್ರಿಯತೆ ಎಷ್ಟು ವಿಶಾಲದ್ದು ಇತ್ತು ಅಂದರೆ, ಬೇರೆ ಬೇರೆ ದೇಶಗಳವರು, ಭಾಷೆಗಳವರು ತಮ್ಮ ಪರಿಸರಕ್ಕೆ ಈ ಕಥೆಗಳನ್ನು ಅಳವಡಿಸುವ ಪ್ರಯತ್ನಗಳನ್ನು ಧಾರಾಳವಾಗಿಯೇ ಮಾಡಿದ್ರು. ಪರ್ಷಿಯನ್ ಪಹ್ಲವಿ, ಅರೇಬಿಕ್, ಗ್ರೀಕ್, ಲ್ಯಾಟಿನ್, ಇಟಾಲಿಯನ್, ಜರ್ಮನ್, ಸ್ಪ್ಯಾನಿಷ್, ಹೀಬ್ರೂ, ಫ್ರೆಂಚ್ ಎಲ್ಲ ಭಾಷೆಗಳಲ್ಲೂ ಪಂಚತಂತ್ರ ಕಥೆಗಳು ಕ್ರಿಸ್ತಶಕ 8ನೇ ಶತಮಾನದಷ್ಟು ಹಿಂದಿನಿಂದ ಅವತರಿಸಿ ಒಂದೊಂದು ಕಡೆ ಒಂದೊಂದು ಕಥಾ ಪರಂಪರೆ ಏರ್ಪಟ್ಟಿದೆ. ಯುರೋಪಿನ ವಿರಳ ಭಾಷೆಗಳಾದ ಡೇನಿಷ್, ಐಸ್ಲ್ಯಾಂಡಿಕ್, ಡಚ್ ಮೊದಲಾದ ಭಾಷೆಗಳಲ್ಲೂ ಕೂಡ ಈಗ 700-800 ವರ್ಷ ಹಿಂದೆಯೇ ಪಂಚತಂತ್ರ ಅನುವಾದಗೊಂಡಿತ್ತು. ಟರ್ಕಿಷ್ ಮೊದಲಾದ ಮಧ್ಯ ಏಷ್ಯಾದ ಭಾಷೆಗಳಿಗೂ ಇದು ಪಂಚತಂತ್ರ ಪ್ರಯಾಣ ಮಾಡಿತ್ತು. ಇನ್ನು ನಮ್ಮ ಬಂಗಾಳಿ ಮೊದಲಾದ ಭಾರತೀಯ ಭಾಷೆಗಳಲ್ಲಂತೂ ಉರ್ದು ಭಾಷೆಯಲ್ಲಿ ಕೂಡ ಬಹಳ ಹಿಂದೆಯೇ ಪಂಚತಂತ್ರ ಕಥೆಗಳು ಚಲಾವಣೆ ಪಡೆದಿವೆ. ಈಗಿನ ಪರಿಚಿತ ಪಂಚತಂತ್ರ ಪಾಠದಲ್ಲಿ ಇಲ್ಲದ ಎಷ್ಟೋ ಕಥೆಗಳು ಪರ್ಷಿಯನ್ ಪಹ್ಲವಿ ಮೊದಲಾದ ಭಾಷೆಗಳ ಅನುವಾದಗಳಲ್ಲಿ ಇವೆ. ಹೀಗೆ ಪಂಚತಂತ್ರ ಅಂತ ಹೆಸರು ಆಗಿರೋದು ಒಂದು ಕೃತಿಯಲ್ಲ, ಒಂದು ವಿಶಾಲವಾದ ಪರಂಪರೆ. ಸಂಸ್ಕೃತದಲ್ಲಿಯೇ ಪಂಚತಂತ್ರ ಕಥೆಗಳು ತಂತ್ರಾಖ್ಯಾಯಿಕ ಮೊದಲಾದ ಆವೃತ್ತಿಗಳಲ್ಲಿ ಲಭ್ಯ ಇವೆ. ಅನಂತರದ ನಾರಾಯಣ ಪಂಡಿತ ಎಂಬಾತ ಸಂಕಲನ ಮಾಡಿದ ಹಿತೋಪದೇಶದಲ್ಲಿ ಪಂಚತಂತ್ರದ ಸುಮಾರು 25 ಕಥೆಗಳು ಸೇರಿಕೊಂಡಿವೆ. ಈ ಕಥನ ಪರಂಪರೆ ಎಷ್ಟು ವಿಸ್ತಾರ, ಬಹುಮುಖ ಆಗಿದೆ ಅಂದರೆ ಅದರಲ್ಲಿ ಯಾವುದೇ ಆನುಪೂರ್ವಿಯನ್ನು ಊಹಿಸೋದಕ್ಕೆ ಯತ್ನಿಸೋದು ದೊಡ್ಡ ಸಾಹಸ ಆಗಿಬಿಡುತ್ತೆ. ಇದರ ಕೆಲವು ಆವೃತ್ತಿಗಳಲ್ಲಿ ಮಹಾಭಾರತ ಮೂಲದ ಕಥೆಗಳು, ಬೌದ್ಧ ಜಾತಕ ಕಥೆಗಳು ಅಂತ ಪ್ರಚಲಿತವಾಗಿರುವ ಕೆಲವು ಕಥೆಗಳು, ಪ್ರಾಚೀನ ಸಂಸ್ಕೃತ ಕೃತಿಗಳ ಸುಭಾಷಿತಗಳು ಎಲ್ಲ ಜಾಗ ಪಡ್ಕೊಂಡಿವೆ. ಏನೇ ಇರಲಿ, ನೀತಿಬೋಧಕ ಕಥೆಗಳನ್ನು ಈ ರೀತಿಯಲ್ಲಿ ಕಲ್ಪಿಸಿರೋದಂತೂ ಅತ್ಯಂತ ಪ್ರತಿಭಾಶಾಲಿಗಳ ಕೆಲಸ ಅನ್ನೋದನ್ನು ಎಲ್ಲರೂ ಒಪ್ಪಲೇಬೇಕು. ಇಲ್ಲಿಯ ಎಲ್ಲ ಕಥೆಗಳೂ ಕಾಲ್ಪನಿಕವೇ. ಅಮರಶಕ್ತಿ ಅನ್ನೋ ರಾಜ ಇದ್ದ. ಅವನ 3 ಮಕ್ಕಳು ಅವಿನೀತರಾಗಿದ್ದರು. ಅವರನ್ನು ಶಿಷ್ಟ ಮಾರ್ಗಕ್ಕೆ ತರೋದಕ್ಕೋಸ್ಕರ ವಿಷ್ಣು ಶರ್ಮ ಅನ್ನೋ ಬ್ರಾಹ್ಮಣ ಈ ಕಥೆಗಳನ್ನು ಹೆಣೆದು ಹೇಳಿದ. ಅದು ಕೂಡ ಬಹುಶಃ ಕಾಲ್ಪನಿಕವೇ ಅಂತ ಅನಿಸುತ್ತೆ. ತೊಂದರೆ ಏನಿಲ್ಲ. ವಿಶ್ವ ಸಾಹಿತ್ಯಕ್ಕೆ ಸಂಸ್ಕೃತದ ಅನುಪಮ ಕೊಡುಗೆಯಾದ ಪಂಚತಂತ್ರದ ಪರಿಚಯವನ್ನು ಆದರಣೀಯ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಪಂಚತಂತ್ರದ ಬಗೆಗೆ ಯಾರಿಗೆ ತಾನೇ ಆಸ್ಥೆ ಇಲ್ಲ, ಅದಕ್ಕೆ ಈ ಹೊತ್ತಿನ ಸಭೆಯೇ ಸಾಕ್ಷಿಯಾಗಿದೆ. ಮಕ್ಕಳ ಸಾಹಿತ್ಯ ಅಂತ ಉಪೇಕ್ಷೆ ಮಾಡದೆ ದೊಡ್ಡವರೆಲ್ಲ, ದ್ವಿತೀಯ ಶೈಶವದಲ್ಲಿರುವ ವೃದ್ಧರೆಲ್ಲ ಬಂದಿದ್ದಾರೆ.
ಸಂತೋಷ, ಬಹಳ ಸಂತೋಷ. ಆಮೇಲೆ ಯಾರಿಗೂ ಬೇಸರ ಆಗಿದ್ದಾಗ, ಮನಸ್ಸಿಗೆ ಉತ್ಸಾಹ ಕುಗ್ಗಿದ್ದಾಗ ಲವಲವಿಕೆ ಬೇಕು ಅಂದರೆ ಪಂಚತಂತ್ರವನ್ನು ಓದಿದರೆ ಸಾಕು. ಪಂಚತಂತ್ರದ ಕೆಲವಾದರೂ ಕಥೆಗಳನ್ನು ಕೇಳದೇ ಇದ್ದ ಮಗು ನಿಜವಾಗಿ ನತದೃಷ್ಟ ಅಂತ ಅನಿಸುತ್ತದೆ. ಅದು ಹುಟ್ಟಿದಾಗಲಿಂದ ಜಗತ್ತಿನ ಶಿಶು ಸಾಹಿತ್ಯದಲ್ಲಿ, ಬಾಲ ಸಾಹಿತ್ಯದಲ್ಲಿ ಅಜರಾಮರವಾದ ಸ್ಥಾನವನ್ನು ಪಡೆದಿದೆ. ಈಗಷ್ಟೇ ಆದರಣೀಯರಾದ ರಾಮಸ್ವಾಮಿಯವರು ಅದರ ವಿಶ್ವರೂಪದ ಒಂದು ಝಲಕ್ಕನ್ನು ಪರಿಚಯ ಮಾಡಿಕೊಟ್ಟರು. ತಂತ್ರಾಖ್ಯಾಯಿಕ ಅಂತ ಕಾಶ್ಮೀರದ ಪಾಠ ಇತ್ತು, ತಂತ್ರೋಪಾಖ್ಯಾನ ಅಂತ ಕೂಡ ಕರಿತಾ ಇದ್ದರು. ನೇಪಾಳದ ಆವೃತ್ತಿ ತಂತ್ರಾಖ್ಯಾನ ಅಂತ ಇತ್ತು. ದಾಕ್ಷಿಣಾತ್ಯ ಪಾಠ ಅತ್ಯಂತ ವಿಸ್ತೃತವಾದ ಪಾಠ, ತುಂಬ ದೊಡ್ಡದಾಗಿತ್ತು, 96 ಕಥೆಗಳಷ್ಟಿತ್ತು ಅಂತ. ಹಾಗಲ್ಲದೆ ಕೆಲವು 330ಕ್ಕೂ ಹೆಚ್ಚಿನ ಕಥೆಗಳಿದ್ದ ಆವೃತ್ತಿಗಳು ಇದ್ದವು ಅಂತ. ಮತ್ತು ಲಾಟೀಯ ಅಥವಾ ಗುಜರಾತಿಯ ಪಾಠ ಅದು ಒಂದು ಪಂಚಾಖ್ಯಾನ ಅಥವಾ ಪಂಚಾಖ್ಯಾನ ಕಥಾ ಅಥವಾ ಪಂಚಾಖ್ಯಾನ ಚೌಪಯಿ, ಪಂಚಾಖ್ಯಾನ ವಾರ್ತಿಕ ಅನ್ನುವ ರೂಪದಲ್ಲಿ ಇತ್ತು. ಮತ್ತು ತಿರ್ಗ ಮೇಘವಿಜಯ, ಧರ್ಮಪಂಡಿತ ಮೊದಲಾದವರು ಪಂಚತಂತ್ರ ಅಂತಲೇ ಬರೆದರು. ಮತ್ತು ಅನಂತಕೃಷ್ಣ ಕಥಾಮೃತ ನಿಧಿ ಅಂತ ಬರೆದ. ರಾಮಚಂದ್ರ ಅನ್ನುವ ವ್ಯಕ್ತಿ ಪಂಚೋಪಾಖ್ಯಾನ ಅಂತ. ಇನ್ನು ಅಜ್ಞಾತ ಕರ್ತೃಕಗಳು ಅದೇ ರೀತಿ ಪಂಚೋಪಾಖ್ಯಾನ, ಪಂಚತಂತ್ರ ಅಂತ ಬರೆದದ್ದು. ರಾಮಮಿಶ್ರ ಪಂಚಾಖ್ಯಾನ ಶಾಸ್ತ್ರ ಅಂತ ಬರೆದದ್ದು. ಪಂಚಾಖ್ಯಾನ ಕಥೋದ್ಧಾರ ಅಂತ. ಈ ರೀತಿಯಾಗಿ ಸಂಸ್ಕೃತದಲ್ಲಿಯೇ ಹಲವು ಶಾಖೋಪಶಾಖೆಗಳಾಗಿ ಇದು ಬೆಳೆದಿರುವಂಥದ್ದು ಕಾಣಿಸುತ್ತದೆ. ಸುಮಾರು 6ನೇ ಶತಮಾನದ ಆದಿಭಾಗದಲ್ಲಿಯೇ ಇದು ಪಹ್ಲವಿ ಭಾಷೆಗೆ ಅನುವಾದ ಆಗಿತ್ತು. ಬುರ್ಸು ಅನ್ನುವಂತಹ ಒಬ್ಬ ಕವಿ, ಅಲ್ಲಿದ್ದ ಒಬ್ಬ ಮಹಾರಾಜ ಕುಸ್ರು ಆನೋ ಶೇರ್ವಾನ್ ಅನ್ನುವನ ಆಶ್ರಯದಲ್ಲಿದ್ದು ಇದನ್ನು ಪಹ್ಲವಿ ಭಾಷೆಗೆ ರೂಪಾಂತರಗೊಳಿಸಿದ. ಅಲ್ಲಿ ಕರಟಕ, ದಮನಕ ಇತ್ಯಾದಿಗಳನ್ನ ಕಲಿಲಾಗ್, ದಮನಾಗ್ ಅಂತೆಲ್ಲ ಬೇರೆ ಹೆಸರುಗಳನ್ನು ಇಟ್ಟು ಮಾಡದ ಅಂತ ಗೊತ್ತಾಗುತ್ತದೆ. ಮತ್ತು ಪ್ರಾಕೃತಾದಿ ಭಾಷೆಗಳಲ್ಲೂ ಕೂಡ ಇದು ಪ್ರವೇಶ ಪಡ್ಕೊಂಡಿದೆ. ಜೈನ ಕಥಾ ಸಾಹಿತ್ಯಕ್ಕೆ ಇದು ಬೇಕಾದಷ್ಟು ಸ್ಫೂರ್ತಿ ಕೊಟ್ಟಿದೆ. ಇದರ ಮೂಲದಲ್ಲಿ ಯಾವ ಒಂದು ಪೈಶಾಚಿ ಭಾಷೆಯಲ್ಲಿದ್ದ ಬೃಹತ್ ಕಥೆಯ ಆಧಾರ ಇರಬೇಕು ಅಂತಾರೆ. ಕನ್ನಡದ ದುರ್ವಿನೀತ ಅದನ್ನು ಸಂಸ್ಕೃತಕ್ಕೆ ರೂಪಾಂತರಿಸಿದ, ಅದು ಉಪಲಬ್ಧ ಇಲ್ಲ. ಇನ್ನು ಕಾಶ್ಮೀರದಲ್ಲಿದ್ದಂಥ ಸೋಮದೇವ, ಯಶಸ್ತಿಲಕ ಚಂಪು ಬರೆದಂಥ ಕನ್ನಡದ ಸೋಮದೇವ ಬೇರೆ, ಕಾಶ್ಮೀರದಲ್ಲಿದ್ದಂಥ ಸೋಮದೇವ ಬೇರೆ. ಅವನು ಕಥಾ ಸರಿತ್ಸಾಗರ ಬರೆದ, ಅಲ್ಲಿ ಇದರ ಒಂದಷ್ಟು ಕಥೆಗಳು ಸಿಗುತ್ತವೆ. ಅದರಿಂದಾಗಿ ಇದು ಬೃಹತ್ ಕಥೆಯ ಮೂಲದ್ದು ಅಂತ ಹೇಳ್ತಾರೆ. ಇನ್ನು ಕ್ಷೇಮೇಂದ್ರನ ಬೃಹತ್ ಕಥಾ ಮಂಜರಿಯಲ್ಲಿ ಈ ವಿವರಗಳನ್ನು ನೋಡ್ತೀವಿ. ಅಲ್ಪಾಲ್ಪವಾಗಿ ಸಿಕ್ಕಿರ್ತಕ್ಕಂಥ ಬುಧಸ್ವಾಮಿಯ ಬೃಹತ್ ಕಥಾ ಶ್ಲೋಕ ಸಂಗ್ರಹದಲ್ಲಿ ಇದು ಕಾಣ್ತಾ ಇಲ್ಲವಾದರೂ ಒಟ್ಟಿನಲ್ಲಿ ಆ ಎಲ್ಲ ಸಾಹಿತ್ಯವೂ ಕೂಡ ನಮಗೆ ತಿಳಿದು ಬರುವಂತೆ ಬೃಹತ್ ಕಥಾ ಮೂಲದ್ದು ಅಂತ ಗೊತ್ತಾಗುತ್ತದೆ. ಪೂರ್ಣಭದ್ರ ಅಂತ ಅವನದೊಂದು ಆವೃತ್ತಿ ಉಂಟು. ಅದರೊಳಗೆ 78 ಕಥೆಗಳಿವೆ. ಅದು ತಕ್ಕ ಮಟ್ಟಿಗೆ ದೊಡ್ಡದಾದ ಸಂಸ್ಕೃತದ ಆವೃತ್ತಿ ಅಂತಾರೆ. ಹಾಗಲ್ಲದೆ ಈಗ ಲುಪ್ತವಾಗಿರ್ತಕ್ಕಂಥ ವಸುಭಾಗ ಭಟ್ಟನದು ದಾಕ್ಷಿಣಾತ್ಯ ಆವೃತ್ತಿ, ಅದು ದೊಡ್ಡದು, 96 ಕಥೆಗಳಷ್ಟು ಇದ್ದದ್ದು ಅಂತ ಹೇಳ್ತಾರೆ. ಇವತ್ತು ಲೋಕಪ್ರಿಯವಾಗಿ ಸಂಸ್ಕೃತದಲ್ಲಿ ಸಾಮಾನ್ಯ ಎಲ್ಲಿ ಹೋದರೂ ಕೇಳಿದ್ರೆ ಸಿಕ್ಕುವಂಥ ಪಂಚತಂತ್ರ ಅನ್ನುವಂಥದ್ದು ಸುಮಾರು 69 ಕಥೆಗಳು. ಆ 5 ಭಾಗಗಳ ಕಥೆಗಳಲ್ಲಿರುವಂಥ ಮುಖ್ಯ ಕಥೆಗಳು ಯಾವುದಿವೆ, ಮೇಯ್ನ್ ಸ್ಟೋರಿ ಅಂತ, ಅವನ್ನು ಸೇರಿಸಿಕೊಂಡ್ರೆ 74. ಮತ್ತು ಇದಕ್ಕೆಲ್ಲಕ್ಕೂ ಪೀಠಿಕಾಪ್ರಾಯವಾಗಿರುವಂಥ ವಿಷ್ಣು ಶರ್ಮ ಮೂರ್ಖರಾದ ರಾಜಪುತ್ರರಿಗೆ ಬೋಧಿಸಿದ ಕಥೆಯನ್ನು ಇಟ್ಟುಕೊಂಡ್ರೆ ಒಟ್ಟು 75 ಕಥೆಗಳ ಒಂದು ಸಂಕಲನವಾಗಿ ಇದು ಇತ್ತು ಅಂತ ತೋರುತ್ತದೆ. ಆದರೆ ಇದಲ್ಲದೆ ಬೇಕಾದಷ್ಟು ಇದ್ದವು ಕಥೆಗಳು ಅಂತ ನಮಗೆ ತಿಳಿಯುತ್ತದೆ. ಮಹಾಭಾರತದಲ್ಲಿಯೇ ಪಂಚತಂತ್ರಕ್ಕೆ ಬೀಜಾವಾಪ ಇರುವಂತೆ ಹಲವು ಕಥೆಗಳನ್ನು ಉದ್ಯೋಗ ಪರ್ವ, ಅನುಶಾಸನ ಪರ್ವ, ಶಾಂತಿ ಪರ್ವ, ಆದಿಪರ್ವ ಇತ್ಯಾದಿಗಳಲ್ಲಿ ಕಾಣ್ತೀವಿ. ಮತ್ತು ಬೌದ್ಧ ಜಾತಕ ಕಥೆಗಳೇ 580 ಇವೆ. ಅಲ್ಲಿ ಕೂಡ ಇದಕ್ಕೆ ತಕ್ಕ ಸಂವಾದಿ ಕಾಣಿಸುತ್ತದೆ. ಒಂದಿಷ್ಟು ಅಷ್ಟು ಅಂತ ಹೇಳೋಕ್ಕಾಗಲ್ಲ, ಒಟ್ಟಿನಲ್ಲಿ ಬೇಕಾದಷ್ಟು ಬಹಳಷ್ಟು ಇದೆ. ಆದರೆ ಇವೆಲ್ಲ ಮೂಲತಃ ಮೌಖಿಕವಾಗಿ ಬಂದದ್ದು ಅಂತ ನಾವು ಅದನ್ನು ಮೊದಲೇ ರಾಮಸ್ವಾಮಿಯವರ ಮಾತಿನಲ್ಲಿ ಗಮನಿಸಿದ್ವಿ. ಇದೆಲ್ಲ ಓರಲ್ ಟ್ರೆಡಿಷನ್, ತೋಂಡಿ ಸಂಪ್ರದಾಯದಲ್ಲಿ ಮೌಖಿಕವಾಗಿ ಬಂದು ಬೆಳೆದುಕೊಳ್ತು. ಮತ್ತು ಇದನ್ನು ಸನಾತನ ಧರ್ಮವೇ ಬೆಳೆಸಿದೆ ಅನ್ನೋದ್ರೊಳಗೆ ಯಾವ ಸಂದೇಹವೂ ಇಲ್ಲ. ಆಮೇಲೆ ಆಯಾ ಮತೀಯ ಪ್ರವರ್ತಕರು ಮತ್ತು ಅತ್ಯುತ್ಸಾಹಿಗಳಾದಂಥ ವಿದ್ವಾಂಸರುಗಳು ಇವುಗಳನ್ನು ತಮ್ಮ ಕೆಲಸಗಳಿಗೆ ಬಳಸಿಕೊಂಡರು. ಯಾಕೆಂದರೆ ಲೋಕಸಾಮಾನ್ಯ ಸೃಷ್ಟಿ ಮಾಡಿದಾಗ ಅದಕ್ಕೆ ತುಂಬ ದೊಡ್ಡ ಮತದ ವಾಸನೆ ಇರೋದಿಲ್ಲ, ಸ್ವಾನುಭವ ಇರುತ್ತದೆ, ಜೀವನ ನಿಷ್ಠೆ ಇರುತ್ತದೆ. ಆಮೇಲೆ ಮತಗಳವರು ತಮಗೆ ಬೇಕಾದ ಸರಕಾಗಿ ಅದನ್ನು ರೂಪಾಂತರ ಮಾಡಿಕೊಳ್ತಾರೆ. ಅದಕ್ಕೆ ಬೇರೆ ಬೇರೆ ನಕಾಸೆಗಳನ್ನು
ರೂಪ ಮತ್ತು ಅಲಂಕಾರಗಳನ್ನು ಮಾಡಿಕೊಳ್ತಾರೆ, ತಿದ್ದುತ್ತಾರೆ, ತೀಡ್ತಾರೆ. ಹೀಗಾಗಿ ಭಾರತೀಯ ಜನಜೀವನವೇ ಇದಕ್ಕೆ ಮೂಲಭೂತವಾದದ್ದು. ಮತ್ತು ಪ್ರಾಣಿ ಪಕ್ಷಿಗಳ ಕಥೆಯಾಗಿ ಇದರೊಳಗೆ ಹೆಚ್ಚಿನ ವಿವರಗಳು ಬರುವಂಥದ್ದಕ್ಕೆ ತುಂಬ ದೊಡ್ಡ ಸ್ವಾರಸ್ಯ, ಸಾಂಕೇತಿಕತೆ ಇದೆ. ಅದನ್ನು ಮುಂದೆ ನಾನು ಹೇಳ್ತೀನಿ. ಇಂಥ ಒಂದು ಪಂಚತಂತ್ರದ ಅಪಾರ ವಿಸ್ತಾರವಾದ ಸಾಹಿತ್ಯವನ್ನು ಮೊದಲು ಗಮನಿಸಿಕೊಂಡು ಪಂಚತಂತ್ರ ವಿಷ್ಣು ಶರ್ಮಾ ಅನ್ನುವ ಒಂದು ಆವೃತ್ತಿಯನ್ನು ಜರ್ಮನಿಯಲ್ಲಿ ಬಾನ್ ನಗರದಲ್ಲಿ ಕೋಸೆಗಾರ್ಟಿನ್ ಅನ್ನುವ ಒಬ್ಬ ವಿದ್ವಾಂಸ 1848ರಲ್ಲಿ ಮುದ್ರಿಸಿದ ಅಂತ ಗೊತ್ತಾಗುತ್ತದೆ. ಮತ್ತು ಹರ್ಟೆಲ್ ಅನ್ನುವ ವಿದ್ವಾಂಸ ಇವನು ತುಂಬ ದೊಡ್ಡ ಕೆಲಸ ಮಾಡಿದ್ದಾನೆ ಪಂಚತಂತ್ರದ ಬಗ್ಗೆ. 1904ರಲ್ಲಿ ತಂತ್ರಾಖ್ಯಾಯಿಕ ಆ ಆವೃತ್ತಿಯನ್ನು ತಂದ. ಅದಾದ ಮೇಲೆ ನಿರ್ಣಯ ಸಾಗರವೂ ಸೇರಿದಂತೆ ಅನೇಕರು ಪ್ರಕಟ ಮಾಡ್ತಾ ಬಂದರು. ನಿರ್ಣಯ ಸಾಗರದ್ದು ಈಗ ನಾನು ಆಧರಿಸಿಕೊಂಡಿರತಕ್ಕಂಥ ಆವೃತ್ತಿಯಾಗಿ ಮಾತೃಕೆಯಾಗಿ ಲೋಕ ಪ್ರಸಿದ್ಧವಾಗಿ ಉಪಲಬ್ಧವೇ ಇದೆ. ಮತ್ತು ಇದನ್ನು ಅನೇಕ ಭಾಷೆಗಳಿಗೆ ಅನುವಾದ ಮಾಡಿದ್ರು ಅಂತ ಈಗಷ್ಟೇ ರಾಮಸ್ವಾಮಿಯವರು ಹೇಳಿದ್ರಲ್ಲ. ಸುಮಾರು 700ಕ್ಕೂ ಹೆಚ್ಚು ಭಾಷೆಗಳಿಗೆ ಅನುವಾದ ಆಯಿತು ಅಂತ ಕೆಲವರು ಹೇಳ್ತಾರೆ. ಮತ್ತು ಇವೆಲ್ಲ ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಬರುವುದಕ್ಕೆ ಮುನ್ನ ಆದದ್ದು. ಕ್ರಿಸ್ತಶಕ 6ನೇ ಶತಮಾನ 7ನೇ ಶತಮಾನದಿಂದ ಕ್ರಿಸ್ತಶಕ 14-15ನೇ ಶತಮಾನದ ಹೊತ್ತಿಗೆ ಇಡೀ ಯುರೋಪ್ನಲ್ಲಿ ಮತ್ತು ಇಡೀ ಮಧ್ಯ ಏಷ್ಯಾದಲ್ಲಿ ಮತ್ತು ಯಾವುದನ್ನು ಆಗ್ನೇಷಿಯಾ ಅಂತ ಕರೀತಾರಲ್ಲ ಅಲ್ಲಿ ಎಲ್ಲ ಕಡೆಗಳಲ್ಲೂ ಪ್ರಸರಿತವಾಗಿತ್ತು ಅಂತ ಗೊತ್ತಾಗುತ್ತದೆ. ಯಾವದ್ವೀಪ ಅಂತ ನಾವು ಯಾವುದನ್ನು ಕರಿತೀವಿ, ಜಾವಾ, ಮತ್ತು ಬಲಿದ್ವೀಪ ಅಂತ ಕರಿತೀವಲ್ಲ, ಬಾಲಿ, ಇಲ್ಲೆಲ್ಲ ಇತ್ತು ಅಂತ. ತಂತ್ರೋ ಅಂತ ಈ ರೀತಿಯಾದ ಹೆಸರುಗಳಿಂದ ಅದು ಪ್ರಸಿದ್ಧವಾಗಿತ್ತು ಅಂತ ನಮಗೆ ಗೊತ್ತಾಗುತ್ತದೆ. ಫ್ರ್ಯಾಂಕ್ಲಿನ್ ಎಜರ್ಟನ್ ಅಂತನ್ನುವ ಒಬ್ಬ ವಿದ್ವಾಂಸ ಪಂಚತಂತ್ರದ ಬಗ್ಗೆ ತುಂಬ ದೊಡ್ಡ ಅಧ್ಯಯನವನ್ನು ಮಾಡಿ ಉಪಲಬ್ಧ ಇರುವ ಎಲ್ಲ ಶಾಖೋಪಶಾಖೆಗಳನ್ನು, ಬೇರೆ ಬೇರೆ ಆವೃತ್ತಿಗಳ ಸಂಪ್ರದಾಯವನ್ನು ಎಲ್ಲ ಇಟ್ಟುಕೊಂಡಿದ್ದೂ ಅವನು ಒಂದು ದೊಡ್ಡ ಪಂಚತಂತ್ರ ರಿಕನ್ಸ್ಟ್ರಕ್ಟೆಡ್ ಅಂತ ಒಂದು ದೊಡ್ಡ ಆವೃತ್ತಿಯನ್ನೇ ಅವನು ಸಂಪಾದಿಸಿ ಕೊಟ್ಟಿದ್ದಾನೆ. ಜಗತ್ತಿನ ಸಾಹಿತ್ಯ ಇದಕ್ಕೆ ಬೆರಗಾಗಿರೋದ್ರೊಳಗೆ ಆಶ್ಚರ್ಯ ಇಲ್ಲ, ಅದರ ಸತ್ವ ಅಂಥದ್ದು. ಅಷ್ಟು ಮಾತ್ರವಲ್ಲ, ಅರೇಬಿಯನ್ ನೈಟ್ಸ್ ಅಂತ ಯಾವುದನ್ನು ನಾವು ಕೇಳ್ತೀವಿ, ಶಹಜಾತೆ ಮಾಡಿದಂಥ ಸವಾಲುಗಳು ಆ ಎಲ್ಲ ಕೂಡ ಇದರಿಂದ ಬಂದಿರತಕ್ಕಂಥದ್ದು. ಸಾಮಾನ್ಯವಾಗಿ ಸ್ಟೋರಿ ವಿತಿನ್ ಸ್ಟೋರಿ ಅಂತೀವಲ್ಲ, ಕಥೆ ಒಳಗಿನ ಕಥೆ, ಅದಕ್ಕೆ ನಮ್ಮ ಬೃಹತ್ ಕಥೆಯೇ ಮೂಲ ಪಂಚತಂತ್ರದೊಳಗೂ ವಿಶೇಷವಾಗಿ ಕಾಣುತ್ತದೆ. ಅದನ್ನು ನಾವು ಆ ಒಂದು 1001 ರಾತ್ರಿಗಳು ಅಂತನ್ನುವ ಯವನ ಯಾಮಿನಿ ಚಮತ್ಕಾರ ಕಥೆಗಳು ಅಂತ ಇವೆಯಲ್ಲ ಅರೇಬಿಯನ್ ನೈಟ್ಸ್, ಅಲ್ಲಿ ನಾವು ನೋಡ್ತೀವಿ. ಕೆಲವು ವಿದ್ವಾಂಸರ ಅಭಿಪ್ರಾಯದಂತೆ ಈಸೋಪ್ಸ್ ಫೇಬಲ್ಸ್ ಅನ್ನುವ ಈಸೋಪನ ಕಥೆಗಳಿಗೂ ಕೂಡ ಪಂಚತಂತ್ರದ ಒಂದು ಮೂಲ ಆವೃತ್ತಿಗಳು ಹೇತುವಾಗಿರಬೇಕು ಅಂತ ಗೊತ್ತಾಗುತ್ತದೆ. ಜಗತ್ತಿನ ಕಥಾ ಸಾಹಿತ್ಯಕ್ಕೆ ಮೊದಲ ಕೊಡುಗೆ ಭಾರತದ್ದು, ಅದನ್ನು ನಾವು ಮರೆಯುವ ಹಾಗಿಲ್ಲ. ಈಚೆಗೆ ಹೊಸ ಹೊಸ ಕಥಾನಕಗಳು, ಕಾದಂಬರಿ, ನೀಳ್ಗತೆ, ಆ ಕಾದಂಬರಿಯಲ್ಲಿ ಬಗೆ ಬಗೆಯ ಪ್ರಭೇದಗಳು, ಸಾಮಾಜಿಕ, ಐತಿಹಾಸಿಕ, ಮತೀಯವಾದದ್ದು, ಪೌರಾಣಿಕವಾದದ್ದು, ಸಂಶೋಧನಾತ್ಮಕವಾದದ್ದು ಮತ್ತು ಪತ್ತೇದಾರಿ ಅಂತೀವಲ್ಲ, ಶೋಧತಂತ್ರದ್ದು, ಹೀಗೆ 100 ಪ್ರಕಾರಗಳ ಕಾದಂಬರಿಗಳು ಬಂದಿವೆ. ಕಥೆಗಳಲ್ಲಿಯೂ ಬೇರೆ ಬೇರೆ ಪ್ರಕಾರಗಳು ಬಂದಿವೆ. ಇವೆಲ್ಲ ಈಚೆಗೆ ಒಂದು 200-250 ವರ್ಷಗಳಲ್ಲಿ ಆಗಿರುವ ಬೆಳವಣಿಗೆ. ಆದರೆ ಇದಕ್ಕೆ ಮುನ್ನ ಯಾವ ಕಥೆಗಳಿದ್ದವೋ ಅವಕ್ಕೆಲ್ಲಕ್ಕೂ ಮಾತೃಕೆಯಾಗಿ ನಿಲ್ಲುವಂಥದ್ದು ಬೃಹತ್ ಕಥೆ ಮತ್ತು ಕಥಾಸರಿತ್ ಸಾಗರದ ಕ್ರಮ ಅಂತ. ಇದನ್ನು ಅನೇಕ ವಿದ್ವಾಂಸರು ಸಾಬೀತು ಮಾಡಿರೋದ್ರಿಂದ ನಾವು ನಮ್ಮ ಬೆನ್ನು ತಟ್ಟುಕೊಳ್ಳೋದಕ್ಕೆ ಸಂಕೋಚ ಪಡಬೇಕಾಗಿಲ್ಲ, ಇದು ವಸ್ತುಸ್ಥಿತಿಯೂ ಹೌದು. ಆಮೇಲೆ ಈ ಪಂಚತಂತ್ರ ಬೈಬಲ್ಗೆ ಬಳಿಕ ಇದರಷ್ಟು ಅನುವಾದ ಆದಂಥ ಮತ್ತೊಂದು ಗ್ರಂಥ ಇಲ್ಲ ಅಂತ. ಅದು ಮತ್ತೆ ಯಾವ ಒಂದು ಮುದ್ರಣದ ಯುಗ ಬರುವುದಕ್ಕೆ ಮುನ್ನವೇ ಆದದ್ದು ಅಂತ ಗೊತ್ತಾಗುತ್ತದೆ. ಇದು ಒಂದು ರೀತಿಯಾಗಿ ಅಪ್ಪಟ ಸೆಕ್ಯುಲರ್ ಸಾಹಿತ್ಯ, ಭಾರತೀಯ ಸಾಹಿತ್ಯದ ಲಕ್ಷಣವೂ ಆಗಿದೆ, ಜೀವನನಿಷ್ಠವಾದ ಸಾಹಿತ್ಯ. ಆ ಒಂದು ಸಾಹಿತ್ಯವಾದ್ದರಿಂದ ಜಗತ್ತಿನವರು ಎಲ್ಲರೂ ಕೂಡ ಕೊಂಡಾಡಿಕೊಂಡರು, ಅದನ್ನು ಸ್ವೀಕರಿಸಿದ್ದಾರೆ. ಇನ್ನು ಪ್ರಾಂತೀಯ ಭಾಷೆಗಳಲ್ಲೂ ಬಂದಿವೆ. ಅದರೊಳಗೆ ಹೆಮ್ಮೆ ಪಡಬೇಕು ಅಂತಂದರೆ ಅತ್ಯಂತ ಪ್ರಾಚೀನವಾದ ಆವೃತ್ತಿ ನಮ್ಮ ಕನ್ನಡದಲ್ಲಿಯೇ ಕಾಣಿಸ್ತಕ್ಕಂಥದ್ದು. ಅದು ವಸುಭಾಗ ಭಟ್ಟನ ಒಂದು ಪಂಚತಂತ್ರದ ಆವೃತ್ತಿಯನ್ನು ಆಧರಿಸಿಕೊಂಡು ಒಂದಿಷ್ಟು ಸ್ವತಂತ್ರವಾಗಿ ಹೊಸತೇನೆ ಅಂತಲೇ ಹೇಳ್ತಾನೆ ದುರ್ಗಸಿಂಹ ಮಾಡಿರುವಂಥ ಕರ್ನಾಟಕ ಪಂಚತಂತ್ರಂ. ಆಮೇಲೆ ತೆಲುಗಿನಲ್ಲಿ, ತಮಿಳಿನಲ್ಲಿ, ಗುಜರಾತಿಯಲ್ಲಿ, ಮಹಾರಾಷ್ಟ್ರದಲ್ಲಿ, ಬಂಗಾಳದಲ್ಲಿ ಎಲ್ಲ ಕಡೆಗಳಲ್ಲೂ ಅನುವಾದ ಬಂತು. ತೆಲುಗಿನಲ್ಲಿ ಇದನ್ನು ಹಲವರು ತುಂಬ ಸೊಗಸಾಗಿ ಮಾಡಿದ್ದಾರೆ. ತುಂಬ ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು ಏನುಗು ಲಕ್ಷ್ಮಣ ಕವಿಯ ಒಂದು ಅನುವಾದ, ವೆಂಕಟನಾಥ, ಭಾನುಕವಿ ಇತ್ಯಾದಿಗಳದ್ದು ಅನುವಾದಗಳು ಉಂಟು. ಆಮೇಲೆ ಇಲ್ಲಿ ನಾವು ಈ ಪಂಚತಂತ್ರದ ಕಥೆಗಳು ಚಿತ್ರಶಿಲ್ಪಗಳಿಗೆ ಕೂಡ ದೊಡ್ಡ ಆಕರವಾಗಿರೋದನ್ನು ನೋಡ್ತೀವಿ. ಬೇಲೂರಿನಲ್ಲಿ ನೋಡ್ತೀವಿ, ಬಳ್ಳಿಗಾವೆಯ ತ್ರಿಪುರಾಂತಕ ದೇವಸ್ಥಾನದಲ್ಲಿ ನಾವು ನೋಡ್ತೀವಿ.
ಮತ್ತು ಕಿತ್ತೂರು ಅಂತ, ನಮ್ಮ ಈ ಕಿತ್ತೂರಲ್ಲ, ಚೆನ್ನಮ್ಮರಾಣಿಯ ಕಿತ್ತೂರಲ್ಲ, ಹೆಗ್ಗಡದೇವನ ಕೋಟೆಯ ಹತ್ತಿರ ಇರತಕ್ಕಂಥ ಕಿತ್ತೂರಿನ ರಾಮೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ, ಮತ್ತು ಮಹಾಬಲಿಪುರ ತಮಿಳುನಾಡಿನಲ್ಲಿ, ಮತ್ತು ನಾಲಂದದ ಹತ್ತಿರದಲ್ಲಿ ಇರುವಂಥ ಒಂದು ಶಿಥಿಲಪ್ರಾಯವಾದ ಗುಪ್ತರ ಕಾಲದ ದೇವಸ್ಥಾನಗಳಲ್ಲಿ, ಮತ್ತು ಜಾವಾದಲ್ಲಿ ಮೆಂದೂರು ದೇವಸ್ಥಾನ 9ನೇ ಶತಮಾನದಲ್ಲಿ ಆಗಿದ್ದು, ಅಲ್ಲಿ 20ಕ್ಕೂ ಹೆಚ್ಚು ಪಂಚತಂತ್ರದ ಕಥೆಗಳು ಶಿಲ್ಪ ರೂಪದಲ್ಲಿ ಸಿಗುತ್ತವೆ ಅಂತ ಗೊತ್ತಾಗಿದೆ. ನಮ್ಮ ಕನ್ನಡದವರೇ ಒಬ್ಬರು, ನನಗೆ ತಕ್ಷಣ ಹೆಸರು ನೆನಪಿಗೆ ಬರ್ತಾ ಇಲ್ಲ, ಮೈಸೂರಿನವರು, ಕರ್ನಾಟಕ ಶಿಲ್ಪಗಳಲ್ಲಿ ಯಾವ ರೀತಿ ಪಂಚತಂತ್ರದ ಕಥೆ ಕಾಣಿಸಿಕೊಂಡಿದೆ ಅನ್ನೋದನ್ನೇ ಸಚಿತ್ರವಾದ ಒಂದು ಸಂಶೋಧನಾ ಗ್ರಂಥವಾಗಿ ಬರೆದಿದ್ದಾರೆ. ಈ ಮಟ್ಟಕ್ಕೆ ಚಿತ್ರಶಿಲ್ಪಗಳಲ್ಲಿ ಅದು ಕೇವಲ ಶಿಲಾಶಿಲ್ಪ ಮಾತ್ರವಲ್ಲ, ದಾರುಶಿಲ್ಪ ಅಥವಾ ಕಾಷ್ಠಶಿಲ್ಪಗಳಲ್ಲಿ ಕೂಡ ನಾವು ನೋಡ್ತೀವಿ. ಇನ್ನು ಯಾವ ಒಂದು ಪಟ್ಚಿತ್ರ ಮತ್ತು ಕಲಂಕಾರಿ ಹಾಗೂ ರಾಜಪುಟಾಣಿ, ಕಾಂಗಡ ಈ ರೀತಿಯಾದ ಚಿತ್ರಶೈಲಿಗಳಲ್ಲಿ ಕೂಡ ಅಲ್ಲಲ್ಲಿ ಪಂಚತಂತ್ರದ ಕಥಾನಕಗಳನ್ನು ಹೋಲುವಂಥವನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಆಧುನಿಕ ಭಾರತೀಯ ಮಕ್ಕಳ ಸಾಹಿತ್ಯದ ಪತ್ರಿಕೆಗಳಂತೂ ಇದಕ್ಕೆ ತುಂಬ ದೊಡ್ಡ ಸೇವೆಯನ್ನು ಮಾಡಿವೆ, ಚಿತ್ರರೂಪದಲ್ಲಿ ಶಾಶ್ವತೀಕರಣ ಮಾಡಿವೆ ಅಂತ ಅನಿಸುತ್ತದೆ. ಅದರೊಳಗೆ ಹೆಸರೇ ಹೇಳಿ ಕೊಂಡಾಡಬೇಕಾದದ್ದು 2, ಒಂದು ಚಂದಮಾಮದಲ್ಲಿ, ಮತ್ತೊಂದು ಅಮರಚಿತ್ರ ಕಥಾದಲ್ಲಿ. ಅಮರಚಿತ್ರ ಕಥಾದಲ್ಲಿ ಬಹಳ ಸೊಗಸಾಗಿ ಬಂದದ್ದಾಯಿತು, ಬೇರೆ ಬೇರೆ ಲೇಖಕರು ಬರೆದಂಥ ನಿದರ್ಶನಗಳು. ಆದರೆ ಚಂದಮಾಮದಲ್ಲಿ ದಾಕ್ಷಿಣಾತ್ಯ ಪಾಠ ತುಂಬ ವಿಸ್ತೃತವಾದದ್ದು. ಇವತ್ತು ನಿರ್ಣಯ ಸಾಗರ ಪಾಠಕ್ಕಿಂತಲೂ ಮಿಗಿಲಾದ ಬೇರೆ ಬೇರೆ ಕಥಾ ಸ್ವಾರಸ್ಯಗಳಿರುವಂಥದ್ದನ್ನು ನಿರೂಪಣೆ ಮಾಡಿತು. ಅದನ್ನು ವಡ್ಡಾದಿ ಪಾಪಯ್ಯ ಅಂತ ಅವರು ಬಹಳ ಸೊಗಸಾಗಿ ಹಿನ್ನೆಲೆಯ ಚಿತ್ರವಾಗಿ, ಅಂದರೆ ಚಂದಮಾಮ ಪತ್ರಿಕೆಯ ಬೆನ್ನಿನ ಚಿತ್ರ ಅಂತ, ಬ್ಯಾಕ್ ಕವರ್ ಅಂತ ಯಾವುದಿದೆ ಅದರ ಚಿತ್ರವೂ ಬರೀತಾಯಿದ್ರು, ಒಳಗಿನ 3 ಪುಟಗಳಲ್ಲಿ ಕೂಡ ಅದರ ಚಿತ್ರವನ್ನು ಬರೀತಾಯಿದ್ರು. ನಾನು ನೋಡಿದಂತೆ ಮಕ್ಕಳ ಸಾಹಿತ್ಯವಾಗಿ ಚಂದಮಾಮದಲ್ಲಿ ಬಂದಷ್ಟು ಚೆನ್ನಾಗಿ ಪಂಚತಂತ್ರ ಮತ್ತಿನ್ನೆಲ್ಲೂ ಬರಲಿಲ್ಲ. ಯಾಕೆಂದರೆ ಮಿಕ್ಕ ಚಂದಮಾಮ ಬಿಟ್ಟು ಮಿಕ್ಕ ಕಡೆ ಏನಾಗಿವೆ ಮಕ್ಕಳ ಪತ್ರಿಕೆಗಳಲ್ಲಿ ಪ್ರಾಣಿ ಪಕ್ಷಿಗಳ ಕಥಾ ಸ್ವಾರಸ್ಯವನ್ನು ಉಳಿಸಿಕೊಂಡರೆ ಹೊರತು ಉಪದೇಶ ಸ್ವಾರಸ್ಯವನ್ನು ಉಳಿಸಿಕೊಳ್ಳಲಿಲ್ಲ. ಇಲ್ಲಿ ಆ ಶೈಲಿಯನ್ನು, ಆ ಉಪದೇಶವನ್ನು ಬಳಸಿಕೊಂಡರು. ಮತ್ತು ನಮ್ಮ ಕನ್ನಡದವರೇ ಆಗಿದ್ದಂಥ MTV ಆಚಾರ್ಯರು ಕೂಡ ನವಗಿರಿ ನಂದ ಅನ್ನುವ ಹೆಸರಿನಲ್ಲಿ ಹಲವು ಪಂಚತಂತ್ರದ ಕಥೆಗಳನ್ನು ಹಾಡಿನ ರೂಪದಲ್ಲಿ ಬರೆದು ಅದಕ್ಕೆ ತಾವೇ ಚಿತ್ರಗಳನ್ನು ಕೂಡ ಬರೆದರು. ಅದು ಪಂಚತಂತ್ರ ಅನ್ನುವ ಹೆಸರಿನಲ್ಲಿಯೇ ಬಹಳ ಹಿಂದೆ ಚಂದಮಾಮದಲ್ಲೇ ಪ್ರಕಟಿತವಾಗಿತ್ತು. ಅದಾದ ಮೇಲೆ ನಾವು ಕನ್ನಡದ ಅನುವಾದ ರೂಪದಲ್ಲಿ ಮೊದಲಿಗೆ ಚಂಪೂ ಕಾವ್ಯದಂತೆ ದುರ್ಗಸಿಂಹ ಬರೆದಿರೋದನ್ನು ಕಂಡೇ ಇದ್ದೀವಿ. ಸುಮಾರು 700-800 ವರ್ಷಗಳಷ್ಟು ಪ್ರಾಚೀನ. ಅದಲ್ಲದೆ ದೇವುಡು ನರಸಿಂಹಶಾಸ್ತ್ರಿಗಳು ಮಾಡಿದ್ದಾರೆ, ಗೋಪಾಲ್ ರಾಯರು ಅಂತ ಒಬ್ಬರು ಮಾಡಿದ್ದಾರೆ. ಇವರೆಲ್ಲರ ಅನುವಾದಕ್ಕಿಂತಲೂ ನನಗೆ ಉತ್ತಮ ಅಂತ ಅನಿಸಿದ್ದು ಕಮಕೋಡು ನರಸಿಂಹಶಾಸ್ತ್ರಿಗಳು ಅಂತ ನಮ್ಮ KV ಸುಬ್ಬಣ್ಣನವರ ಮಾವಂದಿರು. ಅವರು ಮಾಡಿದ ಕರ್ನಾಟಕ ಪಂಚತಂತ್ರ, ಕನ್ನಡ ಪಂಚತಂತ್ರ ಅಂತ ಯಾವುದುಂಟು ಅದು ತುಂಬ ಸುಂದರವಾದ ಅನುವಾದ. ಅಲ್ಲಿ ಮೂಲನಿಷ್ಠವಾಗಿ ಗದ್ಯಕ್ಕೆ ಗದ್ಯ, ಪದ್ಯಕ್ಕೆ ಪದ್ಯ ಮಾಡಿದ್ದಾರೆ. ಎಷ್ಟೋ ಕಡೆಗಳಲ್ಲಿ ಕಂದಪದ್ಯಗಳು, ವೃತ್ತಪದ್ಯಗಳು, ಇಂದ್ರವಜ್ರ, ಉಪೇಂದ್ರವಜ್ರ, ಧೃತವಲಂಬಿತ, ಉಪಜಾತಿ, ಶಾರ್ದೂಲ ವಿಕ್ರೀಡಿತ, ಸೃಗ್ಧರ ಇತ್ಯಾದಿ ಮೂಲ ಸಂಸ್ಕೃತ ಛಂದಸ್ಸುಗಳು ಹಾಗಾಗಿಯೇ ಬಂದಿವೆ. ಎಲ್ಲೋ ಅನುಷ್ಟುಪ್ ಇತ್ಯಾದಿ ಕಡೆಗಳಲ್ಲಿ ಮಾತ್ರ ಸೌಲಭ್ಯಕ್ಕಾಗಿ ಚೌಪದಿಗಳನ್ನು, ದ್ವಿಪದಿಗಳನ್ನು ಬರೆದಿದ್ದಾರೆ. ಒಟ್ಟಿನಲ್ಲಿ ಕನ್ನಡಕ್ಕೆ ಚೆನ್ನಾಗಿರ್ತಕ್ಕಂಥ ಅನುವಾದ ಅಂದರೆ ಅದೇನೆ. ತೆಲುಗಿನಲ್ಲಿ ಇತ್ತೀಚೆಗೆ ಕೂಡ ಕೆಲವರು ಪಂಚತಂತ್ರದ ಹೊಸ ಹೊಸ ಅನುವಾದಗಳನ್ನು ಗದ್ಯಪದ್ಯಾತ್ಮಕವಾಗಿ ಮಾಡಿದ್ದನ್ನು ನೋಡಿದ್ದೀನಿ. ಹಿಂದಿಯಲ್ಲಿ ತುಂಬ ಸಮೃದ್ಧವಾಗಿ ಸಾಗಿ ಬಂದಿದೆ. ಅದು ಒಂದು ಮಾತಿನಲ್ಲಿ ಹೇಳೋದಿದ್ದರೆ ವಿಶ್ವ ಸಾಹಿತ್ಯಕ್ಕೆ ಒಂದು ದೊಡ್ಡ ಸ್ರೋತಸ್ಸಾಗಿ ಪಂಚತಂತ್ರ ಬೆಳೆದಿದೆ ಅಂದರೆ ತಪ್ಪಲ್ಲ. ಎಲ್ಲಿವರೆಗೂ ವಿದ್ವಾಂಸರು ಹುಡುಕಿದ್ದಾರೆ ಅಂದರೆ ಚಾಸರ್ನ ಕ್ಯಾಂಟರ್ಬರಿ ಟೇಲ್ಸ್ ಇರ್ಬೋದು, ಬಕೇಶಿಯೋದು, ಲಾಫಾಂತೇದು, ಇವರದೆಲ್ಲರ ಕಥಾ ಸಾಹಿತ್ಯಕ್ಕೆ, ಆ ಕಥಾ ಗುಚ್ಛಗಳಿಗೆ ಪಂಚತಂತ್ರ ತುಂಬ ದೊಡ್ಡ ಆಕರವಾಗಿದೆ ಅಂತ ಹೇಳ್ಬಿಟ್ಟು ಅಂತಾರೆ. ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಭಾರತ ಜಗತ್ತಿಗೆ ಕೊಟ್ಟ ದೊಡ್ಡ ಯೋಗದಾನ. ಇನ್ನು ಸಂಸ್ಕೃತ ಸಾಹಿತ್ಯದಲ್ಲಿಯೇ ನೋಡಿದರೆ ಪಂಚತಂತ್ರವಂತೂ ಎಷ್ಟು ದೊಡ್ಡ ದೊಡ್ಡ ವಿವರಗಳ ಜೊತೆಗೆ ತೆಕ್ಕೆ ಹಾಕಿಕೊಂಡಿದೆ ಅಂದರೆ ಪಂಚತಂತ್ರ. ಈಗಷ್ಟೇ ರಾಮಸ್ವಾಮಿಯವರು ಹೇಳಿದ್ರಲ್ಲ, ನಾರಾಯಣ ಪಂಡಿತನ ಹಿತೋಪದೇಶ, ಅಲ್ಲಿ 17 ಕಥೆಗಳು ಪಂಚತಂತ್ರಕ್ಕಿಂತ ಭಿನ್ನವಾಗಿರ್ತಕ್ಕಂಥವು. ಅದಾದ ಮೇಲೆ ಸಮಯ ಪರೀಕ್ಷೆ ಮತ್ತು ಇದು ಜೈನ ಶ್ರಾವಕೀಯರ ಆಚಾರಗಳಿಗೆ ಸಂಬಂಧಪಟ್ಟಂಥ ಗ್ರಂಥ ಪುರುಷ ಪರೀಕ್ಷೆ ಮತ್ತು ವೇತಾಲ ಪಂಚವಿಂಶತಿ, ಅದು 2-3 ಆವೃತ್ತಿಗಳಲ್ಲಿ ನಮಗೆ ಸಿಗುತ್ತವೆ. ಶುಕಸಪ್ತತಿ, ಸಿಂಹಾಸನ ದ್ವಾತ್ರಿಂಶಿಕ ಅಥವಾ ವಿಕ್ರಮಚರಿತ್ರ, ಇದು 2 ಆವೃತ್ತಿಯಲ್ಲಿ ಸಿಗುತ್ತವೆ. ಈ ಥರ ಎಷ್ಟೋ ಸಾಹಿತ್ಯ ಪಂಚತಂತ್ರದ ಜೊತೆಗೆ ಹಾಗೆ ಹೀಗೆ ಬೆಸ್ತುಕೊಂಡಿರೋದನ್ನು ನಾವು ಕಾಣ್ತೀವಿ. ಆದರೆ ಇವೆಲ್ಲವನ್ನೂ ನಾನು ನೋಡಿದ್ದೀನಿ.
ಶುಕಸಪ್ತತಿಯ ಭಾಷೆ ಇರಬಹುದು, ಹಿತೋಪದೇಶದ ಭಾಷೆ ಇರಬಹುದು, ಅಥವಾ ವಿಕ್ರಮಚರಿತ್ರ ಅನ್ನುವಂಥ ಸಿಂಹಾಸನ ದ್ವಾತ್ರಿಂಶಿಕ ಇರಬಹುದು, ಪುರುಷ ಪರೀಕ್ಷೆ, ಈ ರೀತಿಯಾಗಿ ಸಂಸ್ಕೃತ ಪ್ರಾಕೃತಗಳಲ್ಲಿ ಉಪಲಬ್ಧ ಇರುವಂಥ ಕಥಾ ಸಾಹಿತ್ಯವನ್ನು ಗಮನಿಸಿದ್ದೀನಿ. ಎಲ್ಲಿಯೂ ಪಂಚತಂತ್ರದ ಸ್ವಾರಸ್ಯವನ್ನು ಮೀರುವಂಥದ್ದು ಬಂದಿಲ್ಲ. ಇದರ ಕಾವ್ಯ, ಇದರ ಗದ್ಯ ಶೈಲಿ, ಇದರ ನುಡಿಗಟ್ಟು, ಇದು ಕೊಡುವ ಜನಜೀವನ, ಇದರ ಸಾಂಸ್ಕೃತಿಕ ಅಧ್ಯಯನ ಕ್ರಮ ತುಂಬ ಅನ್ಯಾದೃಶವಾದದ್ದು ಅಂತ ಅನಿಸುತ್ತದೆ. ನಿಜವಾಗಿಯೂ ಒಬ್ಬನಿಗೆ ಸಂಸ್ಕೃತದಲ್ಲಿ ಸೊಗಸಾದ, ಸುಬೋಧವಾದ, ಸುಗ್ರಾಹ್ಯವಾದ ಗತಿ ಬೇಕು ಅಂದರೆ ಪಂಚತಂತ್ರವೇ ಶರಣ್ಯ. ಒಳ್ಳೆಯ ಸಂಸ್ಕೃತ ಗದ್ಯವನ್ನು ನಾವು ನೋಡಬೇಕು ಅಂದರೆ ಅತ್ಯಂತ ಸುಂದರವಾಗಿ, ಸುಲಭವಾಗಿ ನಮಗೆ ಸಿಗುವಂಥದ್ದು ಪಂಚತಂತ್ರ. ಅಲ್ಲಿ ಇರುವ ಆ ಲವಲವಿಕೆ ಮತ್ತು ಅದರ ಸಹಜವಾದ, ನಿರರ್ಗಳವಾದ ಧಾಟಿ ಮತ್ತಿನ್ನು ಬಹಳ ಕಡೆ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಗ್ರಂಥಗಳಾಗಿ ಪಾತಂಜಲ ಮಹಾಭಾಷ್ಯವೋ, ಶಾಂಕರ ಭಾಷ್ಯವೋ, ಶಾಬರ ಭಾಷ್ಯವೋ, ಅಥವಾ ಜಯಂತ ಭಟ್ಟನ ನ್ಯಾಯಮಂಜರಿಯೋ, ಅಥವಾ ಕೇಶವನ ತರ್ಕಭಾಷೆಯೋ ಈ ಥರದ್ದು ಇವೆ. ಆದರೆ ಸರಳವಾದ ನಿರೂಪಣ ಕ್ರಮದಲ್ಲಿ ನೋಡಿದರೆ ಇದನ್ನು ಮೀರುವಂತೆ ಇರಲಿ, ಇದರ ಹತ್ತಿರಕ್ಕೆ ಬರುವುದು ಕಾಣಿಸಲ್ಲ. ಮತ್ತು ಇಲ್ಲಿ ಬೇರೆ ಬೇರೆ ಆಕಾರಗಳಿಂದ ಮಹಾಭಾರತ, ಮನುಸ್ಮೃತಿಯಿಂದ ಮೊದಲುಗೊಂಡು ಅನೇಕ ಧರ್ಮಶಾಸ್ತ್ರಗಳಿಂದ, ಅಥವಾ ವೃದ್ಧ ಚಾಣಕ್ಯ, ಚಾಣಕ್ಯ ನೀತಿ ಮತ್ತು ಭರ್ತೃಹರಿ ನೀತಿ ಶತಕ, ಸುಂದರ ಪಾಂಡ್ಯನ ನೀತಿ ದ್ವಿಷಷ್ಟಿಕ, ಈ ರೀತಿ ಜ್ಞಾತಾಜ್ಞಾತವಾದ ನೂರಾರು ಆಕಾರಗಳಿಂದ ಸುಭಾಷಿತಗಳನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. ಇದು ಒಂದು ರೀತಿ ಓಪನ್ ಎಂಡೆಡ್ ಆದದ್ದು, ಮುಕ್ತವಾದದ್ದರಿಂದ ಎಲ್ಲಿಗೂ ಯಾವ ಸಂದರ್ಭಕ್ಕೂ ಒಪ್ಪುವ ಶ್ಲೋಕಗಳನ್ನು ಇಲ್ಲಿಗೆ ಆವಾಪ ಉದ್ವಾಪ ಎರಡೂ ಮಾಡ್ಬೋದು. ಇಲ್ಲಿಂದ ಎತ್ತು ಹಾಕ್ಬೋದು, ಇಲ್ಲಿಗೆ ತಂದು ಎತ್ತು ಹಾಕ್ಬೋದು. ಹೀಗಿರುವುದರಿಂದ ಯಥೇಷ್ಟವಾದ ಸುಂದರ ಸೂಕ್ತಿಗಳನ್ನು ನಾವು ನೋಡ್ತೀವಿ. ಇಲ್ಲಿಯೇ ಒಂದು ಸೂಕ್ತಿಯನ್ನೇ ನೆನೆಸಿಕೊಂಡಾಗ ನಮಗೆ ಗೊತ್ತಾಗುತ್ತದೆ ಪಂಚತಂತ್ರ ಎಂಥ ದೊಡ್ಡ ಸೂಕ್ತಿ ನಿಧಿ ಅಂತ. ಸುಭಾಷಿತ ಮಯದ್ರವ್ಯ ಸಂಗ್ರಹಂ ನ ಕರೋತಿಯ ಸತು ಪ್ರಸ್ತಾವ ಯಜ್ಞೇಶು ದಕ್ಷಿಣಾಂ ಕಾಂ ಪ್ರಯಚ್ಛತಿ. ಸುಭಾಷಿತ ಅನ್ನುವಂತಹ ಸಂಪತ್ತನ್ನು, ಹಣವನ್ನು ಯಾವನು ಸಂಪಾದಿಸಿಟ್ಕೊಂಡಿಲ್ಲ ಅವನು ಸಂಭಾಷಣೆ ಅನ್ನುವ ಯಜ್ಞದಲ್ಲಿ ಏನನ್ನು ದಕ್ಷಿಣೆಯಾಗಿ ಕೊಡ್ತಾನೆ ಅಂತ. ಪಂಚತಂತ್ರ ಆ ರೀತಿಯಾದ ಒಂದು ಸೊಗಸಾದ ಆಕಾರವಾಗಿದೆ. ಹತ್ತತ್ರ 2000 ಶ್ಲೋಕಗಳನ್ನು ನಾವಿಲ್ಲಿ ನೋಡ್ತೀವಿ. ಒಂದೊಂದು ಶ್ಲೋಕವು ಸ್ಮರಣೀಯವಾದದ್ದು, ನಿದರ್ಶನವಿಲ್ಲದೆ ಕೇವಲ ವೃಥಾ ನೀತಿಯಾಗಿ ಬರುವುದಿಲ್ಲ. ಮತ್ತು ಇಲ್ಲಿ ನೀತಿ ನೀರಸವಲ್ಲ, ಬೇಸರವಲ್ಲ, ಸುಮ್ಮನೆ ಶಾಂತಿ ಪಾಠವನ್ನು ಹೇಳುವಂಥದ್ದಲ್ಲ. ಆ ದೃಷ್ಟಿಯಿಂದ ಗ್ರಂಥದ ಬಗೆಗೆ ಕೆಲವೊಂದು ಮಾತನ್ನು ಆಡ್ತೀನಿ. ಸಾಮಾನ್ಯವಾಗಿ ನಮ್ಮಲ್ಲಿ ನೀತಿ ಅಂತಂದರೆ ಯಾರಿಗಾಗಲೂ ಆಕಳಿಕೆ ಬರುತ್ತದೆ, ಯಾರಿಗೇ ಆದರೂ ಸಾಕೋ ಸಾಕು ಅಂತ ಅನಿಸುತ್ತದೆ. ಮತ್ತು ನೀತಿಯನ್ನು ಉಪದೇಶ ಮಾಡೋದ್ರೊಳಗೆ ಒಬ್ಬರಿಗಿಂತ ಒಬ್ಬರಿಗೆ ಎಲ್ಲಿಲ್ಲದ ಉತ್ಸಾಹ ಕೂಡ. ದೊಡ್ಡವರು ಆದಷ್ಟು ಇನ್ನು ಮಿಕ್ಕ ಜನ ಎಲ್ಲ ಮೂರ್ಖರು, ಅವಿವೇಕಿಗಳು ಅಂತ ಭಾವಿಸಿಕೊಂಡು ಚಿನ್ಮುದ್ರೆ ಹಿಡಿದು ಶುರು ಮಾಡೋದೇನೆ ವ್ಯಾಖ್ಯಾನವನ್ನು, ಹೀಗಿರಬೇಕು ಹಾಗಿರಬೇಕು ಅಂತ. ಆದರೆ ಪಂಚತಂತ್ರ ಆ ರೀತಿಯಾದ ಲೋಕಬಾಹ್ಯ ನೀತಿಯನ್ನು, ಲೋಕವಿರುದ್ಧ ನೀತಿಯನ್ನು, ಅಥವಾ ವಸ್ತುಸ್ಥಿತಿಗೆ ವಿರುದ್ಧವಾಗುವ ಪಲಾಯನವಾದದ ನೀತಿಯನ್ನು, ಭ್ರಾಮಕ ಆದರ್ಶವಾದವನ್ನು ಎಂದೂ ಮುಂದೊಡ್ಡೋದಿಲ್ಲ. ಅದು ಅತ್ಯಂತ ಗಟ್ಟಿಯಾಗಿ ಮಣ್ಣಲ್ಲಿ ನಿಂತು ಬದುಕಿಗೆ ಅನ್ವಿತವಾಗುವಂಥದ್ದನ್ನು ಹೇಳುತ್ತದೆ. ಮತ್ತು ಹೇಳುವಲ್ಲಿ ಸೊಗಸಾದ ಹಾಸ್ಯ ಪ್ರಜ್ಞೆ ಇದೆ, ಲೋಕ ಪರಿಶೀಲನ ಪ್ರಜ್ಞೆ ಇದೆ, ಮತ್ತು ತುಂಬ ಸುಂದರವಾದ ಕಾವ್ಯ ಪ್ರಜ್ಞೆ ಕೂಡ ಇದೆ. ಪಂಚತಂತ್ರದ ಕಥೆಗಳಲ್ಲಿ ನಾವು ಬಗೆ ಬಗೆಯ ಮಾನವ ಸ್ವಭಾವ, ಪಶು ಪ್ರಾಣಿ ಪಕ್ಷಿ ಸ್ವಭಾವಗಳನ್ನು ನೋಡ್ತೀವಿ. ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳ ಮೂಲಕವಾಗಿ ಮಾನವ ಸ್ವಭಾವದ ಮೇಲೆ ಒಂದು ಬಹಳ ಸ್ಮರಣೀಯವಾದ, ಮಾರ್ಮಿಕವಾದ, ಅವಿನಾಶಿಯಾಗಿ, ಅವಿಚ್ಛಿನ್ನವಾಗಿ ನಮ್ಮ ಮನಸ್ಸಿನಲ್ಲಿ ಮಾಸದ ಮುದ್ರೆ ಹಾಕುವಂಥ ಪರಿಣಾಮವನ್ನು ಬೀರುವ ಹಾಗಿನ ರಚನೆಯನ್ನು ನೋಡ್ತೀವಿ. ಅದು ಏನಂದರೆ ಒಂದು ಅದ್ಭುತ ಅನ್ಯೋಕ್ತಿ, ಒಂದು ವಿಚಿತ್ರವಾದ ವಿಕಟ ಧ್ವನಿ. ಅಂದರೆ ಇಟ್ಸ್ ಎ ಪ್ರಫೌಂಡ್ ಸರ್ಕ್ಯಾಸಮ್. ಪ್ರಾಣಿಗಳು ಈ ಥರ ಮಾಡುತ್ತವೆ, ಪ್ರಾಣಿಗಳಲ್ಲಿ ಇಂಥ ತಂತ್ರ ಇದೆ ನೋಡಿ, ನೀವು ಹೇಗಿದ್ದೀರಾ ಅಂತ. ಅಥವಾ ಪ್ರಾಣಿಗಳು ದೇ ಆರ್ ಏಪಿಂಗ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಈ ರೀತಿಯಲ್ಲಿ ನಾವು ನೋಡ್ತೀವಿ. ಇಲ್ಲಿ ಬರುವ ಪ್ರತಿ ಪ್ರಾಣಿಯೂ ಕಾಮಂದಕನನ್ನು, ಮನುವನ್ನು, ವಸಿಷ್ಠನನ್ನು, ಚಾಣಕ್ಯನನ್ನು, ಬೃಹಸ್ಪತಿಯನ್ನು, ಶುಕ್ರನನ್ನು ವಾಚೋವಿಧೇಯವಾಗಿ ಇಟ್ಟುಕೊಂಡಿರುತ್ತೆ. ಇನ್ನು ಎಲ್ಲಿಯೂ ಕೂಡ ಈ ಥರದ ನೀತಿ ಕಥೆಗಳಲ್ಲಿ ಮತ್ತು ಮಕ್ಕಳಿಗೆ ರಂಜಕವಾಗುವ, ಬೋಧಕವಾಗುವ ಕಥೆಗಳಲ್ಲಿ ಕಾಣದೇ ಇರುವ ಅಂಶ ಅಂದರೆ ರಾಜನೀತಿ. ಭಾರತದ ಈ ಒಂದು ಆಯಾಮವನ್ನು ನಾವು ಗಮನಿಸದೇ ಇದ್ದರೆ ತುಂಬ ಅನ್ಯಾಯವಾಗುತ್ತದೆ. ಪಾಶ್ಚಾತ್ಯರಲ್ಲಿ ಮುಖ್ಯವಾದ 2 ಸ್ರೋತಸ್ಸು ಉಂಟು. ಒಂದು ಈಸೋಪನ ನೀತಿ ಕಥೆಗಳು, ಮತ್ತೊಂದು ಫೇರಿ ಟೇಲ್ಸ್ ಅನ್ನುವಂಥದ್ದು. ಇವೆರಡರಲ್ಲೂ ಕೂಡ ನಾವು ಕಾಣದೇ ಇರತಕ್ಕಂಥದ್ದು ರಾಜನೀತಿ, ಲೋಕ ವ್ಯವಹಾರ.
ಇನ್ನು ಬೇರೆ ಜಗತ್ತಿನಲ್ಲಂತೂ ನಾವು ನೋಡುವುದೇ ಇಲ್ಲ. ಪಾಶ್ಚಾತ್ಯರಲ್ಲಿ ಮತ್ತು ಪೌರಸ್ಥರಲ್ಲಿ ಅಂತ ಎರಡು ವಿಭಾಗ ಮಾಡಿಕೊಂಡ್ರೆ, ಪೌರಸ್ಥರಲ್ಲಿ ಭಾರತೀಯರದು, ಪಾಶ್ಚಾತ್ಯರಲ್ಲಿ ಯುರೋಪಿಯನ್ರದು. ಯುರೋಪಿಯನ್ರಲ್ಲಿ ಒಂದು ಗ್ರೀಕ್ ಮೂಲವಾಗಿ ಬಂದಂಥ ಈಸೋಪನ ನೀತಿ ಕಥೆಗಳು, ಅದಕ್ಕೂ ನಮ್ಮದೇ ಮೂಲ ಕಾಣಿಸುತ್ತದೆ. ಮತ್ತು ಇನ್ನೊಂದು ಫೇರಿ ಸ್ಟೋರೀಸ್ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಾದದ್ದು. ಆ ಜಾಡಿನಲ್ಲಿ ಯಾವುದೋ ಒಂದು ದೇವತೆ ಅನುಗ್ರಹ ಮಾಡಿ ಒಂದು ಭ್ರಾಮಕವಾದ ನೆಮ್ಮದಿಯನ್ನು ತಂದುಕೊಡುವಂತೆ, ಮುಖ್ಯವಾಗಿ ಕಷ್ಟಪಟ್ಟವರಿಗೆ ಒಳ್ಳೆಯದಾಗುತ್ತದೆ, ತೊಂದರೆಗೊಂಡವರಿಗೆ ಸುಖ ಬರುತ್ತದೆ, ಸಂಪತ್ತು ಬರುತ್ತದೆ ಅನ್ನುವಂತೆ. ಈಗ ಸಿಂಡರೆಲ್ಲಾ ಇರ್ಬೋದು, ಸ್ನೋ ವೈಟ್ ಇರ್ಬೋದು, ಸ್ಲೀಪಿಂಗ್ ಬ್ಯೂಟಿ ಇರ್ಬೋದು, ಈ ರೀತಿಯಾದ ಕಥೆಗಳು ತುಂಬ ಚೆನ್ನ, ಹಾಗೆ ಅಲ್ಲಿ ಉಂಟು. ಆದರೆ ನಮ್ಮಲ್ಲಿ ಅಂಥ ಕಥೆಗಳು ಇವೆ. ಜೊತೆಗೆ ಪಂಚತಂತ್ರದಲ್ಲಿ ಆದ್ಯಂತ ಕಾಣಿಸುವುದು ರಾಜನೀತಿ, ಲೋಕ ವ್ಯವಹಾರ. ಇಷ್ಟು ಪ್ರೌಢವಾದ ಒಂದು ರಾಜನೀತಿಯನ್ನು ಚಾಣಕ್ಯ, ಕಾಮಂದಕ, ಶುಕ್ರ, ಬೃಹಸ್ಪತಿ ಮೊದಲಾದವರುಗಳಿಂದ ಪ್ರವರ್ತಿತವಾದ ನೀತಿ ತತ್ವವನ್ನು ಇಷ್ಟು ಸುಲಭವಾಗಿ, ಸುಬೋಧವಾಗಿ, ರಂಜಕವಾಗಿ ಸಾಮಾನ್ಯ ಮಾನವರಿಗಿರಲಿ, ಮಕ್ಕಳಿಗೆ ಮುಟ್ಟಿಸುವ ಒಂದು ಪ್ರಯತ್ನ ಇದೆಯಲ್ಲ, ತುಂಬ ದೊಡ್ಡದಾದದ್ದು. ಅಂದರೆ ಇಷ್ಟು ವರ್ಲಿ ವಿಸ್ಡಮ್ ಅಂತೀವಲ್ಲ ನಾವು, ಇದನ್ನು ನಾವು ಇನ್ನೆಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಅರ್ಥದಲ್ಲಿ ಭಾರತ ಎಷ್ಟು ಪ್ರಾಕ್ಟಿಕಲ್ ಆಗಿತ್ತು ಅಂತ ಗೊತ್ತಾಗುತ್ತದೆ. ನಾವೆಲ್ಲ ಹಳತನ ನೆನೆಸಿಕೊಂಡು ಆಕಾಶದ ಕಡೆಗೆ ತಿರುಗಿಕೊಂಡು ವ್ಯವಹಾರ ವಿಮುಖರಾದ್ವಿ ಅಂತ ಅನ್ನೋರಿಗೆ ಪಂಚತಂತ್ರ ಎಲ್ಲ ಕಾಲಕ್ಕೂ ಸಮರ್ಥವಾಗಿ ನಿಲ್ಲಬಲ್ಲ ಉತ್ತರ. ಆಮೇಲೆ ಇನ್ನು ಇಲ್ಲೂ ಕಾಣದೇ ಇರತಕ್ಕಂಥದ್ದು ಏನಂದರೆ ಕಾವ್ಯಮಯತ್ವ. ಈಸೋಪನ ನೀತಿ ಕಥೆಗಳಲ್ಲಾಗಲಿ ಅಥವಾ ಫೇರಿ ಟೇಲ್ಸಲ್ಲಿ ಅಥವಾ ಈ ಎಲ್ಲದರ ರೂಪಗಳಾಗಿ ಬಂದಿರತಕ್ಕಂಥ ಒಂದು ಆ ಅರೇಬಿಯನ್ ನೈಟ್ಸಲ್ಲಾಗಲಿ ಎಲ್ಲೂ ನಾವು ಕಾವ್ಯತ್ವವನ್ನು ಕಾಣೋಲ್ಲ. ಇಲ್ಲಿ ಕಾವ್ಯವನ್ನು ತುಂಬ ಚೆನ್ನಾಗಿ ಕಾಣ್ತೀವಿ. ಅಂದರೆ ಏಕತ್ರ ಕಾವ್ಯವನ್ನು ಮತ್ತು ರಾಜನೀತಿ ಶಾಸ್ತ್ರವನ್ನು, ಸಾಮಾಜಿಕ ಮತ್ತು ಆರ್ಥಿಕವಾದ ಜನಜೀವನ ಕ್ರಮವನ್ನು, ಮಿಗಿಲಾಗಿ ಪ್ರಾಣಿ ಪಕ್ಷಿ ವರ್ತನೆಯನ್ನು ಅಷ್ಟನ್ನು ಕೂಡ ಕ್ರೋಢೀಕರಿಸುವಂಥದ್ದನ್ನು ಕಾಣ್ತೀವಿ. ಮತ್ತು ಈ ಕಥೆಗಳ ಕಾಲವನ್ನು ಯಾವುದು ಅಂತ ಹೇಳೋದು ತುಂಬ ಕಷ್ಟ. ಇದನ್ನು ಬರೆದವರ ಕಾಲ ದೇಶಗಳಷ್ಟೇ ಅಲ್ಲ, ಈ ಕಥೆಗಳನ್ನು ಓದಿ ಇದರ ಸಮಾಜ ಯಾವ ಕಾಲದ್ದು ಅಂತ ಹೇಳೋದು ಕಷ್ಟ. ಯಾಕೆಂದರೆ ಮುಸ್ಲಿಂ ಮತ್ತು ಕ್ರೈಸ್ತ ಪ್ರಭಾವದ ಒಂದು ಕಾಲಕ್ಕಿಂತ ಮುನ್ನ ಯಾವುದೇ ಕಾಲ ಆಗಿದ್ದಿರಬಹುದು. ಯಂತ್ರಯುಗಕ್ಕಿಂತ ಮುನ್ನಿನ, ಅಂದರೆ ಯಾವುದನ್ನು ನಾವು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತೀವಿ, ಉದ್ಯಮ ಕ್ರಾಂತಿ, ಅದಕ್ಕೆ ಮುನ್ನಿನ ಯಾವುದೇ ಕಾಲ ಆಗಿರಬಹುದು ಅಂತ ಹೇಳುವಂತೆ ಕಾಣಿಸುತ್ತದೆ. ಆ ಅರ್ಥದಲ್ಲಿ ಇದೊಂದು ಬಗೆಯಲ್ಲಿ ಕಾಲಾತೀತವಾದದ್ದು ಮತ್ತು ಭಾರತದ ಯಾವ ಪ್ರಾಂತ್ಯದಲ್ಲೂ ನಡೆದಿರಬಹುದು. ಪಂಚತಂತ್ರವನ್ನು ಓದಿದರೆ ಈ ಕತೆ ಈ ಪ್ರಾಂತ್ಯದಲ್ಲಿ ನಡೀತಾ, ಆ ಕತೆ ಆ ಪ್ರಾಂತ್ಯದಲ್ಲಿ ನಡೀತಾ ಅಂತ ಹೇಳೋಕ್ಕಾಗೋದಿಲ್ಲ. ಇಡೀ ಭಾರತ ಅಖಂಡವಾಗಿ ನಮಗೆ ತೋರುತ್ತದೆ. ಆ ಮಟ್ಟಕ್ಕೆ ಸಮಗ್ರ ಭಾರತ ದೇಶದಲ್ಲಿ ನಡೆದದ್ದು ಅಂತ ಒಂದರ್ಥದಲ್ಲಿ ನೋಡಿದರೆ ಭಾರತೀಯ ಸಾಂಸ್ಕೃತಿಕವಾದ, ರಾಜಕೀಯವಾದ ಏಕತೆಯನ್ನು ದೇಶ ಕಾಲಾತ್ಮಕವಾಗಿ ತೋರಿಸಿರುವಂಥದ್ದು ಪಂಚತಂತ್ರ ಅಂತ ಅನ್ನಬಹುದು. ಈ ಅರ್ಥದಲ್ಲಿ ಯಾರೂ ಸಂಶೋಧನೆ ಮಾಡಿಲ್ಲ ಅನ್ನೋದೊಂದು ದುರ್ದೈವ. ಒಟ್ಟಿನಲ್ಲಿ ಅಮೇಯವಾದ ಸತ್ವವನ್ನು ಒಳಗೊಂಡಿರುವ ಪಂಚತಂತ್ರ ದುರ್ದೈವದಿಂದ ನಮ್ಮ ವಿದ್ವಾಂಸರ ಅವಜ್ಞೆಗೆ ಪಾತ್ರವಾಗಿದೆ. ಯಾಕೆಂದರೆ ನೋಡಿ, ನಮ್ಮ ಸಂಸ್ಕೃತ ವಿದ್ವಾಂಸರು ಪಾಠ್ಯಕ್ರಮದಲ್ಲಿ ಒಂದೋ ಎರಡೋ ಕಥೆಗಳಿದ್ದರೆ ಅದನ್ನು ಬಿಟ್ಟು ಆದ್ಯಂತ ಪಂಚತಂತ್ರ ಓದಲ್ಲ. ಅವರು ಚಿಕ್ಕ ವಯಸ್ಸಿನಲ್ಲಿ ಅನುವಾದ ರೂಪದಲ್ಲಿಯೋ ಕಾಮಿಕ್ಸ್ ಈ ರೀತಿಯಾಗಿಯೋ ಓದಿರೋದು ಬಿಟ್ಟರೆ ಇಡೀ ಗ್ರಂಥವನ್ನು ಆದ್ಯಂತ ಓದಿಯೇ ಇರೋದಿಲ್ಲ. ನಾನು ಬಹಳಷ್ಟು ಜನನ ಬಲ್ಲೆ, ಒಳ್ಳೆಯ ವ್ಯುತ್ಪನ್ನರಾದ ಶಾಸ್ತ್ರಗಳಲ್ಲಿ ನಿಷ್ಣಾತರಾದ ವಿದ್ವಾಂಸರು, ಇದು ಏನು ಮಹಾ ಅಂತ ನಾವು ಕೇಳಿರೋ ಕಥೆ ಅಲ್ವಾ ಅಂತ. ಆದರೆ ಈ ವಿವರಗಳಿವೆಯಲ್ಲ ಅದನ್ನು ಬಿಡ್ತಾರೆ. ಏನೋ ಒಂದು ಸಂಶೋಧನಾ ಲೇಖನ ಬರೀಬೇಕು, ಒಂದು ಪ್ರೌಢ ಪ್ರಬಂಧ ಬರೀಬೇಕು ಅಂದರೆ ಓದಾರು, ಅದು ಗ್ರಹಚಾರ. ಆದರೆ ಆನಂದಕ್ಕೆ ಕಾವ್ಯಂ ಆನಂದಾಯ ಅಂತ ಓದುವುದು ತುಂಬ ಕಡಿಮೆ. ಹಾಗಾಗಿ ನಷ್ಟ ಆಗುತ್ತದೆ. ಒಳ್ಳೆಯ ಸಂಸ್ಕೃತದ ಗದ್ಯ ಏನು ಅನ್ನೋದು ಗೊತ್ತಾಗದೆ ಹೋಗುತ್ತದೆ. ಮತ್ತು ನುಡಿಗಟ್ಟುಗಳನ್ನು ನಿರ್ಮಾಣ ಮಾಡಿಕೊಳ್ಳುವವರಿಗಂತೂ ಇದು ದೊಡ್ಡ ಮಾದರಿಯೂ ಆಗಿದೆ. ಈ ಎಲ್ಲ ಕಾರಣಗಳಿಂದ ನಾನು ಪಂಚತಂತ್ರದ ಭಕ್ತ. ಹಾಗಾಗಿ ಸಾವಕಾಶವಾಗಿ, ಸಾವಧಾನವಾಗಿ, ಡೀಟೇಲಾಗಿ ಮಾಡಬೇಕು ಅಂತ ನನ್ನ ಮಿತ್ರರ ಅಪ್ಪಣೆ ಕೂಡ ಆಗಿದೆ. ಅದರಿಂದ ಅದನ್ನು ವಿಸ್ತರಿಸ್ತೀನಿ. ಪಂಚತಂತ್ರದ ಆರಂಭದಲ್ಲಿಯೇ ಅವನು ಎಷ್ಟು ಉದಾರ ಮನೋಹರವಾದಂಥ ವ್ಯಕ್ತಿತ್ವವುಳ್ಳವನು, ಕರ್ತೃ ಅಂತ ಗೊತ್ತಾಗುತ್ತದೆ. ಅಥವಾ ಸಂಕಲನಕಾರ ಬ್ರಹ್ಮ ರುದ್ರ ಕುಮಾರೋ ಹರಿವರುಣ ಯಮಾಹ ವಹ್ನಿರಿಂದ್ರ ಕುಬೇರ ಚಂದ್ರಾದಿತ್ಯೌ ಸರಸ್ವತ್ಯುದಧಿ ಯುದಧಿ ಯುಗನಗ ವಾಯುರುರ್ವಿ ಭುಜಂಗಾ ಸಿದ್ಧ ನದ್ಯೋಶ್ವಿನೌ ಶ್ರೀ ದಿತಿರದಿತಿಸುತಾ
ಮಾತರಶ್ಚಂಡಿಕಾದ್ಯಾ ವೇದಾಸ್ತೀರ್ಥಾನಿ ಯಜ್ಞಾ ಗಣವಸು ಮುನಯ ಪಾಂತು ನಿತ್ಯಂ ಗ್ರಹಾಶ್ಚ. ಇನ್ನು ಯಾವ ದೇವರನ್ನೂ ಬಿಟ್ಟಿಲ್ಲ, ಎಲ್ಲವನ್ನೂ ಸೇರಿಸಿಬಿಟ್ಟಿದ್ದಾರೆ. ಬ್ರಹ್ಮ, ರುದ್ರ, ಕುಮಾರ ಅಂದರೆ ಸ್ಕಂದ, ಹರಿಹಿ, ವಿಷ್ಣು, ವರುಣ, ಯಮ, ವನ್ಹಿ, ಅಗ್ನಿ, ಇಂದ್ರ, ಕುಬೇರ, ಚಂದ್ರ, ಆದಿತ್ಯ, ಸರಸ್ವತಿ, ಉದದಿ, ಯುಗನಗ ಅಂತಂದರೆ ಸಮುದ್ರ ಮತ್ತು ಯುಗಗಳು, ನಗ ಅಂದರೆ ಸಪ್ತ ಕುಲಾಚಲಗಳು, ವಾಯು, ಉರ್ವಿ, ಭೂಮಿ, ಭುಜಂಗ, ಸರ್ಪಗಳು, ಸಿದ್ಧರು, ನದಿಗಳು, ಅಶ್ವಿನಿಗಳು, ಶ್ರೀಹಿ, ಲಕ್ಷ್ಮಿ, ದಿತಿ ಅದಿತಿ ಸುತಾಹ, ಅದಿತಿ ಸುತಾಹ. ದಿತಿ ಮತ್ತು ಅದಿತಿ ಇಬ್ಬರ ಮಕ್ಕಳು ಅಂದರೆ ದೇವತೆಗಳನ್ನು, ರಾಕ್ಷಸರನ್ನೂ ನಮಸ್ಕಾರ ಮಾಡ್ತಾ ಇದ್ದೀವಿ. ದುರ್ಜನಂ ಸಜ್ಜನಂಚ ಒಂದೇ ಅಂತ. ಮಾತರಃ ಸಪ್ತ ಮಾತೃಕೆಗಳು ಚಂಡಿಕಾ ಪಾರ್ವತೀದೇವಿ, ವೇದಾಹ ವೇದಗಳು, ತೀರ್ಥಾನಿ ನಮ್ಮ ಎಲ್ಲ ತೀರ್ಥಕ್ಷೇತ್ರಗಳು, ಯಜ್ಞಾಹ ನಮ್ಮ ಯಜ್ಞಗಳು, ಪಂಚಮಹಾಯಜ್ಞಗಳಿಂದ ಮೊದಲಾಗಿ ಎಲ್ಲ ಯಜ್ಞಗಳು, ಗಣ ವಸು ಮುನಯ ಗಣಗಳು ಮತ್ತು ಗಣಪತಿಗಳು ಸೇರ್ತಾರೆ. ಮರುದ್ಗಣಗಳು, ರುದ್ರಗಣಗಳು, ದೇವಿ ಗಣಗಳು, ಕೌಮಾರ ಗಣಗಳು, ಶೈವ ಗಣಗಳು, ಹಾಗೆ ಆದಿತ್ಯ ಗಣಗಳು ಅಂತ ಬೇಕಾದಂತೆ ಇದ್ದಾರೆ. ಅವರೆಲ್ಲರೂ ಕೂಡ ಸೇರಿದಂತೆ ಗಣಗಳು ಮತ್ತು ಮುನಯ ಋಷಿಗಳು. ಪಾಂತು ನಿತ್ಯಂ ಗ್ರಹಾಶ್ಚ, ಇನ್ನು ಗ್ರಹಗಳು ಬೇಕಾಗದಂತೆ ಅವುಗಳನ್ನು ಕೂಡ ಕ್ರೂರ ದೃಷ್ಟಿ ಬೀರದಂತೆ ಪ್ರಾರ್ಥನೆ ಮಾಡಿದ್ದಾಗಿದೆ. ಹೀಗೆ ಒಂದೇ ಒಂದು ಶ್ರದ್ಧರೆಯಲ್ಲಿ ಎಲ್ಲರನ್ನೂ ಹೇಳಿಬಿಟ್ಟಿದ್ದಾನೆ. ಇದು ಹೇಗೆ ಸಕಲ ದೇವತಾ ಸ್ತೋತ್ರದ ಹೋಲ್ಡಾಲೋ ಪಂಚತಂತ್ರವೂ ಅದೇ ತರಹ. ಮನವೇ ವಾಚಸ್ಪತಯೇ ಶುಕ್ರಾಯ ಪರಾಶರಾಯ ಸಸುತಾಯ ಚಾಣಕ್ಯಾಯ ಚ ವಿದುಷೆ ನಮೋಸ್ತು ನಯಶಾಸ್ತ್ರ ಕರ್ತವ್ಯ. ನಯಶಾಸ್ತ್ರ ಕರ್ತೃಗಳಾದಂತಹ ಮನು, ವಾಚಸ್ಪತಿ ಅಂದರೆ ಬೃಹಸ್ಪತಿ, ಶುಕ್ರ, ಪರಾಶರ ಮತ್ತು ಅವನ ಮಗ ಪಾರಾಶರಿ ಭಗವಾನ್ ವೇದವ್ಯಾಸರು, ಚಾಣಕ್ಯ, ಇವರೆಲ್ಲರಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ 6 ಜನಕ್ಕೆ ಷಾಡ್ಗುಣ್ಯ ನೀತಿಯಾದಂಥ ಈ ಒಂದು ರಾಜನೀತಿ ಅರ್ಥಶಾಸ್ತ್ರವನ್ನು ತೋರ್ಪಡಿಸುವಂತೆ ಮನು, ಶುಕ್ರ, ಬೃಹಸ್ಪತಿಗಳು, ವ್ಯಾಸ, ಅವನು ತಂದೆ ಪರಾಶರ ಹಾಗೂ ಚಾಣಕ್ಯರನ್ನು ಪ್ರಬೋಧನೆ ಮಾಡಿಕೊಂಡು ಮತ್ತು ಸಕಲಾರ್ಥಶಾಸ್ತ್ರಸಾರಂ ಜಗತಿ ಸಮಾಲೋಕ್ಯ ವಿಷ್ಣು ಶರ್ಮೇದಂ ತಂತ್ರ ಪಂಚಭಿರೇತಚ್ಚಕಾರ ಸುಮನೋಹರಂ ಶಾಸ್ತ್ರಂ ಅಂತ ಪಂಚತಂತ್ರ ಅಂದರೆ ಇದು. ಏನು ಪಂಚತಂತ್ರ? ಸಾಮ, ದಾನ, ಭೇದ, ದಂಡಗಳು ಚತುರುಪಾಯಗಳಾದವು. ಇನ್ನು ಸಂಧಿ, ವಿಗ್ರಹ, ಆನ, ಸಂಶ್ರಯ, ದ್ವೈದೀಭಾವ, ಆಸನ ಇತ್ಯಾದಿಗಳೆಲ್ಲನೂ ಕೂಡ ಷಾಡ್ಗುಣ್ಯ ರಾಜನೀತಿ ಅಂತ ಆದವು. ಇಲ್ಲಿ ಬರುವಂಥದ್ದು ಮಿತ್ರ ಭೇದ, ಮಿತ್ರ ಸಂಪ್ರಾಪ್ತಿ, ಅದನ್ನು ಹಿತೋಪದೇಶದಲ್ಲಿ ಮಿತ್ರ ಲಾಭ ಅಂತ ಬೇರೊಂದು ಹೆಸರಲ್ಲಿ ಕಾಣ್ತೀವಿ. 3ನೇದು ಕಾಕೋಲೂಕೀಯ, ಅಸಮೀಕ್ಷ ಅಥವಾ ಅಪರೀಕ್ಷಕಾರಿತ್ವ ಮತ್ತು ಲಬ್ಧ ಪ್ರಣಾಶ. ಈ 5 ಭಾಗಗಳು 5 ತಂತ್ರಗಳು ಅಂತ. ಮಿತ್ರಭೇದ ಗೊತ್ತಾಗುತ್ತದೆ, ಗೆಳೆತನವನ್ನು ಒಡೆಯುವುದು ಹೇಗೆ ಅಂತ. ಮತ್ತು ಗೆಳೆತನವನ್ನು ಕಟ್ಟುವುದು ಹೇಗೆ ಅನ್ನುವುದು ಮಿತ್ರ ಸಂಪ್ರಾಪ್ತಿ. ಮತ್ತು ಕಾಕೋಲೂಕೀಯ, ಆಗರ್ಭ ಶತ್ರುಗಳು ಪರಸ್ಪರ ಹೇಗೆ ದ್ವೇಷವನ್ನು ತೀರಿಸಿಕೊಳ್ಳೋದು. ನೋಡಿ, ಮಿತ್ರರನ್ನು ಶತ್ರುಗಳನ್ನಾಗಿ ಮಾಡುವುದು ಹೇಗೆ, ಶತ್ರುಗಳನ್ನು ಮಟ್ಟ ಹಾಕೋದು ಹೇಗೆ. ಹಾಗಾಗಿ ಮಿತ್ರ ಭೇದಕ್ಕೂ ಕಾಕೋಲೂಕೀಯಕ್ಕೂ ಇರುವಂಥ ವ್ಯತ್ಯಾಸ. ಕಾಕೋಲೂಕೀಯ ಅಂತಂದರೆ ಕಾಕ, ಉಲೂಕ ಇವರಿಬ್ಬರಿಗೆ ಸಂಬಂಧಪಟ್ಟಂಥದ್ದು ಕಾಕೋಲೂಕೀಯ. ಉಲೂಕ ಗೂಬೆ, ಕಾಕ ಕಾಗೆ. ಈ ಕಾಗೆ ಗೂಬೆಗಳ ನಡುವಣ ಹಗೆ ಎಂಥದ್ದು ಅನ್ನೋದನ್ನು ನಿರೂಪಣೆ ಮಾಡುವಂಥದ್ದು. ಮತ್ತು ಅಪರೀಕ್ಷ ಅಥವಾ ಅಸಮೀಕ್ಷಕಾರಿತ್ವ, ವಿವೇಚಿಸಿ ನೋಡದೆ ದುಡುಕಿದ ಕೆಲಸ, ಅದರಿಂದ ಆಗುವ ದುಷ್ಪರಿಣಾಮಗಳು. ಲಬ್ಧ ಪ್ರಣಾಶ, ಯಾವುದೋ ಒಂದು ಯೋಗ ಚಾನ್ಸ್ ಸಿಕ್ಕಿದೆ, ಅದು ಕ್ಷೇಮವಾಗಲಿಲ್ಲ, ಅಕ್ಷೇಮವಾಯಿತು. ಪ್ರಣಾಶ ಅಂದರೆ ಸಿಕ್ಕಿದ್ದು ಜಾರಿ ಹೋಯಿತು, ತಪ್ಪಿ ಹೋಯಿತು, ಕಳೆದು ಹೋಯಿತು ಅಂತ. ಯೋಗಕ್ಷೇಮಗಳು ಎರಡೂ ಬಹಳ ಮುಖ್ಯ. ಆ ಯೋಗಕ್ಷೇಮಗಳಲ್ಲಿ ಒಂದು ತಪ್ಪಿದರೂ ಇನ್ನೊಂದರಿಂದ ಪ್ರಯೋಜನವಿಲ್ಲ, ಎರಡೂ ಒಟ್ಟಿಗಿರಬೇಕು ಅನ್ನುವಂಥದ್ದನ್ನು ತೋರ್ಪಡಿಸುತ್ತದೆ. ಈ 5 ತಂತ್ರಗಳು ಬೇಕು. ಒಬ್ಬ ರಾಜನೀತಿ ಪ್ರವೀಣನಾದವನಿಗೆ ಕೂಟನೀತಿಯನ್ನು ಅವಲಂಬಿಸಿ ತನ್ನ ವೈರಿಗಳ ನಡುವೆ ಸ್ನೇಹವನ್ನು ಒಡೆಯಬೇಕು. ತಾನು 10 ಹಲವರ ಜೊತೆಗೆ, ಬಲಿಷ್ಠರ ಜೊತೆಗೆ, ಸಜ್ಜನರ ಜೊತೆಗೆ, ಅನುಕೂಲರ ಜೊತೆಗೆ ಸ್ನೇಹ ಮಾಡಿಕೊಳ್ಳಬೇಕು. ಮತ್ತು ಆಗರ್ಭ ವೈರ ಎಲ್ಲಾದರೂ ಇದ್ದರೆ ಅದನ್ನು ಮೂಲೋತ್ಪಾಟನ ಮಾಡಿ ಸರ್ವನಾಶ ಮಾಡಬೇಕು ವೈರಿಯನ್ನು. ಜೊತೆಗೆ ಯಾವ ನಿರ್ಣಯವನ್ನು ಕೈಗೊಳ್ಳುವಾಗಲೂ ವಿವೇಚನೆ ಬೇಕು, ಪೂರ್ವಾಲೋಚನೆ ಬೇಕು, ದುಡುಕಬಾರದು. ಮತ್ತು ಯಾವುದಾದ್ರೂ ಒಂದು ಲಾಭಪ್ರದವಾದದ್ದು ದಕ್ಕಿದರೆ ಅದನ್ನು ಕಡೆಯವರೆಗೂ ಉಳಿಸಿಕೊಳ್ಳುವ ತಂತ್ರ ಹೇಗೆ ಎನ್ನುವುದನ್ನು ಮೊದಲೇ ಯೋಚನೆ ಮಾಡಿರಬೇಕು ಅಂತ ಈ 5 ಮಜಲುಗಳಲ್ಲಿ ಅರ್ಥ
ಕೌಶಲವನ್ನು ಕವಿ ಹೇಳ್ತಾನೆ. ಇದರ ಕೇವಲ ಕನ್ನಡದ ಅನುವಾದವನ್ನು ಸುಮ್ಮನೆ ನಮ್ಮ ಇವರು ನರಸಿಂಹ ಶಾಸ್ತ್ರಿಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನೋದಕ್ಕೆ ತೋರ್ಪಡಿಸ್ತೀನಿ. ಬ್ರಹ್ಮಂ ರುದ್ರಂ ಕುಮಾರಂ ಹರಿವರುಣ ಯಮರ್ ವನ್ಹಿ ಇಂದ್ರಂ ಕುಬೇರಂ ಚಂದ್ರಾದಿತ್ಯರ್ ಸರಸ್ವತ್ಯುಧದಿ ಯುಗನಗಂ ಎಲ್ಲ ಅದೇ ಪದಗಳು. ವಾಯು ಭೂಮಿ ಭುಜಂಗರ್ ಸ್ವರ್ವೈದ್ಯರ್ ದೇವಸಿದ್ಧರ್ ದಿತಿ ಅದಿತಿ ನದಿ ಮಾತರರ್ ಶ್ರೀಗ್ರಹಂಗಳ್ ವೇದಂಗಳ್ ತೀರ್ಥಯಜ್ಞಂ ಗಣವಸು ಮುನಿಗಳ್ ರಕ್ಷಿಸಲ್ ಕೆಮ್ಮನೆಲ್ಲರ್ ಮನುವಂ ಗೀಷ್ಪತಿ ಶುಕ್ರರಂ ಮುನಿಗಳಂ ಪಾರಾಶರ ವ್ಯಾಸರಂ ಬುಧ ಚಾಣಕ್ಯನ ನಂತೆ ನಾಂ ನಮಿಸುವೆಂ ನಿತ್ಯರ್ಥ ನಿಷ್ಣಾತರಂ ಸಕಲಾರ್ಥಶಾಸ್ತ್ರಸಾರಮನವಲೋಕಿಸಿ ಜಗದೆ ಪಂಚತಂತ್ರಾತ್ಮಕಮಂ ವಿರಚಿಸಿದಂ ಸುಮನೋಹರ ನಯಶಾಸ್ತ್ರಮನೈದೆ ವಿಷ್ಣು ಶರ್ಮಂ ವಿಬುಧಂ ಅಂತ ಆರಂಭವನ್ನು ಮಾಡ್ತಾರೆ. ಪಂಚತಂತ್ರದ ಆ ಶೈಲಿ ನೋಡಿ. ತದ್ಯಥ ಅನುಶ್ರೂಯತೆ, ಹೀಗೆ ಮತ್ತೆ ಕೇಳ್ಕೊಂಡು ಬಂದಿದ್ದೀವಿ. ಅಸ್ತಿ ದಾಕ್ಷಿಣಾತ್ಯೇ ಜನಪದೇ ಮಹಿಳಾರೋಪ್ಯಂ ನಾಮ ನಗರಂ. ಮೊದಲು ಕ್ರಿಯಾಪದದಿಂದಲೇ ಆರಂಭ. ಅಸ್ತಿ ದಾಕ್ಷಿಣಾತ್ಯೇ ಜನಪದೇ ಮಹಿಳಾರೋಪ್ಯಂ ನಾಮ ನಗರಂ. ಮಹಿಳಾರೋಪ್ಯ ಅಂತ ಈ ಊರು ಯಾವುದೋ ನಮಗಂತೂ ಗೊತ್ತಿಲ್ಲ. ಇನ್ನೆಲ್ಲಿಯೂ ಇದರ ಉಲ್ಲೇಖ ಬರುವಂಥದ್ದಲ್ಲ, ಪಂಚತಂತ್ರದಲ್ಲೇ. ಮತ್ತು ದಾಕ್ಷಿಣಾತ್ಯರಲ್ಲಿ ಅಂತಂದರೆ ನಾವು ನಮ್ಮ ತಮಿಳು ತೆಲುಗು ಕರ್ನಾಟಕ ಇವುಗಳನ್ನು ಹೇಳ್ಕೊಳ್ಬೇಕಾಗಿಲ್ಲ. ದಾಕ್ಷಿಣಾತ್ಯ ಅನ್ನೋದಕ್ಕೆ ನರ್ಮದಾ ನದಿಯ ಕೆಳಗಿನ ನಿಕಟವಾದ ವಿಂಧ್ಯ ಪರ್ವತದ ಆಸುಪಾಸು ಅಂತ ಅಂದುಕೊಳ್ಬೇಕು. ಅಲ್ಲಿಯೇ ಬೃಹತ್ ಕಥೆ ಬೆಳೆದದ್ದು ಅಂತ ಕೂಡ ಗೊತ್ತಾಗುತ್ತದೆ. ಒಟ್ಟಿನಲ್ಲಿ ಭಾರತದ ಮಧ್ಯಭಾಗ, ಹೃದಯ ಭಾಗ, ನಾಭಿಭಾಗ ಅಂಥ ಜಾಗದಲ್ಲಿರುವಂಥದ್ದು. ಅಲ್ಲಿ ನೋಡಿ, ತತ್ರ ಸಕಲಾರ್ಥಿ ಸಾರ್ಥ ಕಲ್ಪದ್ರುಮಃ ಪ್ರವರ ನೃಪಮುಕುಟ ಮಣಿಮರೀಚಿ ಮಂಜರೀಚಯ ಚರ್ಚಿತ ಚರಣಯುಗಲಃ ಸಕಲ ಕಲಾ ಪಾರಂಗತಃ ಅಮರಶಕ್ತಿರ್ನಾಮ ರಾಜ ಬಭೂವ. ಇಷ್ಟು ಮಾತ್ರದ ಸಮಾಸವು ಇಡೀ ಕೃತಿಯಲ್ಲೆಲ್ಲೂ ಬರೋಲ್ಲ, ಇಲ್ಲೇ ಬಂದಿರತಕ್ಕಂಥದ್ದು. ಪ್ರವರ ನೃಪ ಮುಕುಟ ಮಣಿಮರೀಚಿ ಮಂಜರಿ ನಿಚಯ ಚರ್ಚಿತ ಚರಣ ಯುಗಲ. ಇಲ್ಲೂ ಇಷ್ಟು ಉದ್ದುದ್ದ ಸಮಾಸ ಈ ಕಾವ್ಯದಲ್ಲಿ ಬರೋಲ್ಲ, ಅಷ್ಟು ಸರಳವಾಗಿರುವಂಥದ್ದು. ಒಬ್ಬ ರಾಜ ಅಮರಶಕ್ತಿ ಅಂತ. ಅವನಿಗೆ 3 ಮಕ್ಕಳಾದರು. ಆ 3 ಮಕ್ಕಳು ಶುದ್ಧ ಮೂರ್ಖರಾಗಿದ್ದವರು. ತ್ರಯಃಪುತ್ರಾಹ ಪರಮ ದುರ್ಮೇಧಸಃ ಬಹುಶಕ್ತಿ ಉಗ್ರಶಕ್ತಿ ಅನೇಕ ಶಕ್ತಿಶ್ಚೇತಿ ನಾಮಾನಃ. ಬಹುಶಕ್ತಿ ಉಗ್ರಶಕ್ತಿ ಅನೇಕ ಶಕ್ತಿ ಅಂತ 3 ಮಕ್ಕಳು ಅಂತ. ಅವರು ಪೂರ್ಣವಾಗಿ ಶಾಸ್ತ್ರ ವಿಮುಖರಾಗಿದ್ದರು. ಹಾಗಾಗಿ ತಂದೆಗೆ ದುಃಖ, ಮೂರ್ಖರಾದ ಮಕ್ಕಳಿದಾರಲ್ಲ ಅಂತ. ನೋಡಿ, ಈ ಕಥೆಯನ್ನು ಸಾಮಾನ್ಯ ಹೇಳ್ತಾ ಅಮರಶಕ್ತಿ ಮಹಾರಾಜನಿಗೆ 3 ಮಕ್ಕಳಿದ್ದರು, ಅವರಿಗೆ ಬುದ್ಧಿ ಇರಲಿಲ್ಲ, ಅವನಿಗೆ ಚಿಂತೆ ಆಗಿತ್ತು. ಆದರೆ ನೀತಿ ಕಾವ್ಯವಾದರೆ ಅಜಾತ ಮೃತಮೂರ್ಖೇಭ್ಯ ಮೃತಾಜಾತೌ ಸುತೌ ವರಂ ಯತಸ್ಥೌ ಸ್ವಲ್ಪ ದುಃಖಾಯ ಯಾವಜ್ಜೀವಂ ಜಡೋ ದಹೇತ್. ಮೂರ್ಖ ಮತ್ತು ಮೃತ ಅಜಾತ ಈ ರೀತಿಯಾದ 3 ಸಂತಾನ. ಅಂದರೆ ಮಗು ಹುಟ್ಟು ಸತ್ತೋಗಿದೆ, ಸಂತಾನವೇ ಇಲ್ಲ, ಮತ್ತು ಮೂರ್ಖ. ಈ ಥರದ್ರೊಳಗೆ ಹುಟ್ಟಿಸತ್ತವರು, ಹುಟ್ಟದೇನೇ ಇದ್ದ ಮಕ್ಕಳು ಒಳ್ಳೆಯವರು, ಪರವಾಗಿಲ್ಲ. ಮೂರ್ಖ ಸಂತಾನ ಮಾತ್ರ ತುಂಬ ಅವಿವೇಕ. ಯಾಕೆಂದರೆ ಯಾವ ಜೀವವೂ ದುಃಖ ತಂದು ಕೊಡ್ತಾರೆ ಅಂತ. ವರಂ ಗರ್ಭಸ್ರಾವೋ ವರಂ ಋತುಷು ನೈವಾಭಿಗಮನಂ ವರಂ ಜಾತಃ ಪ್ರೇತಃ ವರಮಪಿ ನ ಕನ್ಯೈವ ಜನಿತ ವರಂ ವಂದ್ಯಾ ಭಾರ್ಯ ವರಮಪಿ ಚ ಗರ್ಭೇಶು ವಸತಿ ನ ಚ ವಿದ್ವಾನ್ ರೂಪ ದ್ರವಿಣ ಗುಣಯುಕ್ತೋಪಿ ತನಯ. ಇಷ್ಟು ಕಠೋರವಾಗಿ ಬುದ್ಧಿವಂತಿಕೆ ಇಲ್ಲದ ಮಕ್ಕಳು ಬೇಡ ಅಂತ ಇನ್ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗರ್ಭಸ್ರಾವ ಆದರೂ ಪರವಾಗಿಲ್ಲ, ಋತುಗಮನ ಮಾಡದೇ ಇದ್ದರೂ ಪರವಾಗಿಲ್ಲ, ಮತ್ತು ಹುಟ್ಟಿ ಅವನು ಪ್ರೇತವಾಗಿ ಹೋದರೂ ಪರವಾಗಿಲ್ಲ. ಅಥವಾ ಇದು ಮತ್ತು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತಾರತಮ್ಯ ಮಾಡ್ತಾ ಇದ್ದಾನೆ ಅಂತ ಅಂದುಕೊಳ್ಬೋದು. ಕನ್ಯೈವ ಜನಿತ ಅಂತ, ಹೆಣ್ಣು ಮಗಳೇ ಹುಟ್ಟಲಿ, ಗಂಡು ಮಗ ಬೇಡ ಅಂತ. ಬುದ್ಧಿವಂತ ಗಂಡು ಮಗ ಆಗಬೇಕು, ಹೆಣ್ಣು ಮಗ ಬೇಡವಾ ಅಂತ ಪ್ರಶ್ನೆ ಎತ್ತಬೋದು. ಆದರೆ ಆ ಕಾಲದಲ್ಲಿ ಹಾಗಿತ್ತು. ವರಂ ವಂದ್ಯಾ ಭಾರ್ಯ, ಹೆಂಡತಿ ಬಂಜೆ ಆದರೂ ಪರವಾಗಿಲ್ಲ. ಮತ್ತು ಅಕಸ್ಮಾತ್ ಗರ್ಭಿಣಿ ಆದರೆ ಇದು ಅವಿವೇಕಿ ಮಗು ಹುಟ್ಟುತ್ತದೆ ಅಂದರೆ ಎಂದಿಗೂ ಆ ಗರ್ಭ ಹುಟ್ಟದೇನೇ ಇರಲಿ, ಆ ಗರ್ಭದಲ್ಲಿ ಉಳಿದು ಬಿಡಲಿ. ಗರ್ಭೇಶು ವಸತಿ ವರಂ, ಆ ರೀತಿಯಾಗಿ ಇರಲಿ. ನಚ ಅವಿದ್ವಾನ್, ಆದರೆ ವಿದ್ವತ್ತೆ ಇಲ್ಲದ ಅಂದರೆ ವಿವೇಕವಿಲ್ಲದ ಸಂತಾನ ಬೇಡ. ಅದು ರೂಪ ಮತ್ತು ಸಂಪತ್ತಿ ಗುಣ ಎಷ್ಟು ಪಡ್ಕೊಂಡಿದ್ರೂ ಇದು ಮಾತ್ರ ಬೇಡ. ಕಿಂತಯ ಕ್ರಿಯತೆ ಧೇನ್ವ ಯಾನ ಸೂತೇನ ದುಗ್ಧಧ ಕೋರ್ತಃ ಪುತ್ರೇಣ ಜಾತೇನ ಯೋನ ವಿದ್ವಾನ್ ನ ಧಾರ್ಮಿಕ ಅಥವಾ ನ ಭಕ್ತಿಮಾನ್ ಅಂತಲೂ ಪಾಠ ಉಂಟು. ಹಾಲು ಕೊಡೋದಿಲ್ಲ, ಕರು ಹಾಕೋಲ್ಲ, ಇಂಥ ಹಸು ಇದ್ದೇನು ಪ್ರಯೋಜನ? ಹಾಗೆ ಒಳ್ಳೆಯವನೂ ಅಲ್ಲ ಮಗ, ವಿದ್ವಾಂಸನೂ ಅಲ್ಲ, ಇನ್ನೇನು ಪ್ರಯೋಜನ? ಒಳ್ಳೆಯವನಾದರೆ
ದೂರ ಎಲ್ಲೂ ಹೋಗದೇ ಇದ್ದರೂ ತಂದೆ ತಾಯಿಗಳೇ ನೋಡ್ಕೊಳ್ತಾನೆ. ಬುದ್ಧಿವಂತ ಆದರೆ ಹೊಟ್ಟೆಪಾಡಿಗೆಲ್ಲೋ ದೂರ ಹೋದರೂ ಅವನ ಖ್ಯಾತಿಯನ್ನು ಕೇಳಿಕೊಂಡು ಅವನು ಸಜ್ಜನ ಅಂತ ಅಂದುಕೊಂಡು ವಿದ್ವಾಂಸ ಅಂತ ಅಂದ್ಕೊಂಡು ಹೆಮ್ಮೆ ಪಡಬಹುದು. ವರಮಿಹ ವಾ ಸುತಮರಣಂ ವಾ ಮೂರ್ಖತ್ವಂ ಕುಲಪ್ರಸೂತಸ್ಯ ಏನ ವಿಬುಧ ಜನಮಧ್ಯೆ ಜಾರ್ಜ ಇವ ಲಜ್ಜತೆ ಮನುಜಃ. ವ್ಯಭಿಚಾರ ಸಂತಾನದಂತೆ ಮುಜುಗರ ಪಟ್ಕೊಳ್ಬೇಕಾಗತ್ತೆ ಮನುಷ್ಯನಿಗೆ ಅವಿವೇಕಿ ಮಕ್ಕಳು ಹುಟ್ಟಿಬಿಟ್ರೆ ಅಂತ. ಗುಣಗಣ ಗಣನಾರಂಭೆ ನಪತತಿ ಕಠಿಣಿ ಸಸಂಭ್ರಮ ಯಸ್ಯ ತೇನಾಂಬಾ ಯದಿ ಸುತಿನಿ ವದ ವಂದ್ಯಾ ಕೀದೃಶಿ ಭವತಿ. ನೋಡಪ್ಪ, ಇಂಥವ್ರು ಒಳ್ಳೆಯವರು ಅಂತ, ಇಂಥವನು ಒಳ್ಳೆ ಹುಡುಗ ಅಂತ ಬೆರಳನ್ನು ಮಡಚ್ತಾ ಬರಬೇಕು. ಕಠಿಣಿ ಅಂತಂದರೆ ಬೆರಳು. ಆ ಬೆರಳು ನ ಪತತಿ ಅಂದರೆ ಮಡಚಿಕೊಳ್ಳದೇ ಇದ್ದರೆ ಅಂಥ ಮಗ ಇಷ್ಟು ಬುದ್ಧಿವಂತ ಅಂತ ಯಾರು ಬೆರಳಿಂದ ಮಡಚಿ ಎಣಿಕೆ ಮಾಡೋಕ್ಕಾಗಲ್ವೋ ಅಂಥ ಮಕ್ಕಳ ತಾಯಿಯಾಗಿ ಒಬ್ಬಳು ಇದ್ದಾಳೆ ಅಂತಂದರೆ ಇನ್ನು ಬಂಜೆ ಹೇಗಿರ್ತಾಳೆ ಹೇಳು ಅಂತ. ಅಂದರೆ ಕೆಟ್ಟ ಮಕ್ಕಳಿಗಿಂತ ವಂದ್ಯಾತ್ವ ಮೇಲು ಅಂತ. ಹೀಗಾಗಿ ಅವನು ದುಃಖ ಪಡ್ತಾನೆ ಅಂತ ನೋಡಿ ಆ ತಂದೆಯ ದುಃಖಕ್ಕೆ 4 ನೀತಿ ಪದ್ಯ ಹಾಕ್ತಾನೆ ಕವಿ. ಅಂದರೆ ಮಕ್ಕಳು ಹೇಗಿರಬೇಕು, ಹೇಗೆ ತಯಾರಾಗಬೇಕು ಅನ್ನುವಂಥದ್ದನ್ನು ತೋರ್ಪಡಿಸ್ತಾನೆ. ಆಮೇಲೆ ವಿದ್ವಾಂಸರನ್ನು ಕರೆಸಿ ಹೇಗಾದರೂ ಸರಿ ಇವರಿಗೆ ತಿಳಿ ಹೇಳಬೇಕು ಅಂತ ಮಾಡ್ತಾನೆ. ಆಗ ಒಬ್ಬ ಹೇಳ್ತಾನೆ, ದೇವ 12 ವರ್ಷೈ ವ್ಯಾಕರಣಂ ಶ್ರೂಯತೆ ತಥೋ ಧರ್ಮಶಾಸ್ತ್ರಾಣಿ ಮನ್ವಾದೀನಿ ಅರ್ಥಶಾಸ್ತ್ರಾಣಿ ಚಾಣಕ್ಯಾದೀನಿ ಕಾಮಶಾಸ್ತ್ರಾಣಿ ವಾತ್ಸ್ಯಾಯನಾದೀನಿ ಏವಂಚ ತಥೋ ಧರ್ಮಾರ್ಥ ಕಾಮಶಾಸ್ತ್ರಾಣಿ ಜ್ಞಾಯಂತೆ ತತಃ ಪ್ರತಿಬೋಧನಂ ಭವತಿ. ಅದಕ್ಕೆ ಅವನು ಹೇಳ್ತಾನೆ, ನೋಡಿ ತಿಳುವಳಿಕೆ ಬೇಕು ಅಂದರೆ 12 ವರ್ಷ ವ್ಯಾಕರಣ ಕಲಿಬೇಕು ಅಂತಂತಾರೆ. 12 ವರ್ಷೈ ವ್ಯಾಕರಣಂ ಶ್ರೂಯತೆ. 12 ವರ್ಷ ಬೇಕು ಮಹಾಭಾಷ್ಯ ಅಧ್ಯಯನಕ್ಕೆ. ಆಮೇಲೆ ಧರ್ಮಶಾಸ್ತ್ರಗಳು ಮನ್ವಾದಿಗಳು ಬರೆದಿರುವಂಥದ್ದು, ಮತ್ತು ಚಾಣಕ್ಯಾದಿಗಳ ಅರ್ಥಶಾಸ್ತ್ರ, ವಾತ್ಸ್ಯಾಯನಾದಿಗಳ ಕಾಮಶಾಸ್ತ್ರ, ಹೀಗೆ ತ್ರಿವರ್ಗ ಧರ್ಮಾರ್ಥ ಕಾಮ ಅನ್ನುವ ಪುರುಷಾರ್ಥಗಳನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಇದಾದ ಮೇಲೆ ವಿವೇಕ ಬರುತ್ತದೆ ಅಂತ. ಆಗ ಇನ್ನೊಬ್ಬ ಹೇಳ್ತಾನೆ, ಹೀಗೆಲ್ಲ ಬೆಳೆಸ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಕಾಲ ಇಲ್ಲ. ಅಶಾಶ್ವತೋ ಎಂ ಜೀವಿತವ್ಯ ವಿಷಯ. ನಮ್ಮ ಬದುಕು ಅಶಾಶ್ವತ. ಪ್ರಭೂತ ಕಾಲಜ್ಞೇಯಾನಿ ಶಬ್ದಶಾಸ್ತ್ರಾಣಿ. ತುಂಬ ಕಾಲ ಇನ್ವೆಸ್ಟ್ ಮಾಡಿದ ಹೊರತು ಇವೆಲ್ಲ ಸಿದ್ಧಿಸುವಂಥದ್ದಲ್ಲ. ತತ್ ಸಂಕ್ಷೇಪ ಮಾತ್ರ ಶಾಸ್ತ್ರಂ ಕಿಂಚಿದೇತೇಷಾಂ ಪ್ರತಿಬೋಧನಾರ್ಥಂ ಚಿಂತಿತಾಮಿತಿ. ಹಾಗಾಗಿ ಸಂಕ್ಷೇಪವಾಗಿ ಏನಾದರೂ ನೋಡಬೇಕು. ಯಾಕೆ? ಅನಂತಪಾರಂ ಕಿಲ ಶಬ್ದಶಾಸ್ತ್ರಂ ಸ್ವಲ್ಪಂ ತಥಾಯುರ್ಭವಶ್ಚ ವಿಜ್ಞಾಹ ಸಾರಂತಥೋ ಗ್ರಾಹ್ಯಂ ಅಪಾಸ್ಯ ಫಲ್ಗು ಹಂಸೈರ್ಯಥಾ ಕ್ಷೀರಮಿವಾಂಬು ಮಧ್ಯಾತ್. ಹಂಸಕ್ಷೀರನ್ಯಾಯ ಅಥವಾ ನೀರ ಹಂಸನ್ಯಾಯ ಅಂತ ಹೀಗೆಲ್ಲ ಹೇಳುವಂಥದ್ದುಂಟು. ಸಾರವನ್ನು ತೆಗೆದುಕೊಳ್ಬೇಕು. ಕಾಲ ಅಲ್ಪ, ನಮಗೆ ಸಾರವತ್ತಾದರ ಕಡೆ ಗಮನ ಕೊಡಬೇಕು. ಅದಕ್ಕಾಗಿ ಇದೇ ಊರಿನಲ್ಲಿ ವಿಷ್ಣು ಶರ್ಮಾ ಅಂತ ಒಬ್ಬ ಬ್ರಾಹ್ಮಣ ಇದ್ದಾನೆ, ವೃದ್ಧ. ಅವನು 80 ವರ್ಷ ಆಗಿದೆ. ಅವನನ್ನು ಕೇಳೋಣ, ಸಕಲಶಾಸ್ತ್ರ ಪಂಡಿತ ಅಂತ. ಅವನು ಬರ್ತಾನೆ. ಅವನನ್ನು ಕರೆಸಿದ ಮೇಲೆ ಈ ತರಹ ನೀವು ಮಕ್ಕಳಿಗೆ ಪಾಠವನ್ನು ಹೇಳಬೇಕು ಅಂದರೆ, ದೇವ ಶ್ರೂಯತಾಂ ಮೇ ತಥ್ಯವಚನಂ ನಾಹಂ ವಿದ್ಯಾವಿಕ್ರಯಂ ಶಾಸನ ಶತೇನಾಪಿ ಕರೋಮಿ. ಇವನ ವ್ಯಕ್ತಿತ್ವ ನೋಡಿ, 100 ಶಾಸನ ಮಾಡಿದ್ರೂ ನಾನು ವಿದ್ಯಾ ವಿಕ್ರಯ ಮಾಡೋಲ್ಲ. ಪುನರೇತಾವಾನ್ಸ್ತವ ಪುತ್ರಾನ್ ಮಾಸಷಟ್ಕೇನ ಯದಿ ನೀತಿಶಾಸ್ತ್ರಜ್ಞಾನ್ ನ ಕರೋಮಿ ತತಃ ಸ್ವನಾಮ ತ್ಯಾಗಂ ಕರೋಮಿ. ನಿನ್ನ ಮಕ್ಕಳನ್ನ 6 ತಿಂಗಳಲ್ಲಿ ನೀತಿಶಾಸ್ತ್ರ ಕೋವಿದರನ್ನಾಗಿ ಮಾಡದೇ ಇದ್ದರೆ ನನ್ನ ಹೆಸರನ್ನು ಬದಲಾಯಿಸ್ಕೊಂಡು ಬಿಡ್ತೀನಿ. ಕಿಂಬಹುನಾ ಶ್ರೂಯತಾಂ ಮಮೈಷ ಸಿಂಹನಾದ. 80 ವರ್ಷದ ಮುದುಕನ ಸಿಂಹನಾದ ನೋಡಿ. ನಾಹಂ ಅರ್ಥಲಿಪ್ಸು ಬ್ರವೀಮಿ ಮಮ 80 ವರ್ಷಾಣಿ ವ್ಯಾವೃತ್ತ ಸರ್ವೇ 80 ವರ್ಷಸ್ಯ ವ್ಯಾವೃತ್ತ ಸರ್ವೇಂದ್ರಿಯಾರ್ಥಸ್ಯ ನ ಕಿಂಚಿದ ಅರ್ಥೇನ ಪ್ರಯೋಜನಂ. ನಾನು ದುಡ್ಡಿನ ಆಸೆಯವನಲ್ಲ. 80 ಆಯಿತು, ಸಹಸ್ರಚಂದ್ರ ದರ್ಶನ ಹತ್ತಿರವಾಗ್ತಾ ಇದೆ, ನನಗೆ ದುಡ್ಡು ಕಾಸಿಂದ ಆಗಬೇಕಾದ್ದು ಏನೂ ಇಲ್ಲ. ಹಾಗಾಗಿ ಕಿಂತು ತ್ವತ್ಪ್ರಾರ್ಥನಾ ಸಿದ್ಧ್ಯರ್ಥಂ ಸರಸ್ವತಿ ವಿನೋದಂ ಕರಿಷ್ಯಾಮಿ. ಎಂಥ ಒಳ್ಳೆಯ ಶಬ್ದ ನೋಡಿ, ಸರಸ್ವತಿ ವಿನೋದಂ ಕರಿಷ್ಯಾಮಿ. ನಿನ್ನ ಮಾತಿಗಾಗಿ ಸರಸ್ವತಿಯ ಎಂಟರ್ಟೈನ್ಮೆಂಟ್ ಮಾಡಿಸ್ತೀನಿ. ತಲ್ಲಿಖ್ಯತಾಂ ಅದ್ಯತನೋ ದಿವಸ. ಇವತ್ತು ದಿವಸ ಬರ್ಕೊಳ್ಳಿ. ಸಂಸ್ಕೃತದ ಇಡಿಯಂ ನೋಡಿ, ಬರ್ಕೊಳ್ಳಿ ಸ್ವಾಮಿ ನೀವು, ನಾವು ಹೇಳ್ತೀವಿ ಅಂತಾರಲ್ಲ. ತಲ್ಲಿಖ್ಯತಾಂ ಅದ್ಯತನಃ ದಿವಸ ಯದ್ಯಹಂ ಷಣ್ಮಾಸಾಭ್ಯಂತರೇ ತವ ಪುತ್ರಾನ್ ನಯಶಾಸ್ತ್ರಂ ಪ್ರತಿ ಅನನ್ಯ ಸದೃಶಾನ್ ನ ಕರಿಷ್ಯಾಮಿ ತಥೋ ನಾರ್ಹತಿ ದೇವಮಾರ್ಗಂ ಸಂದರ್ಶಯಿತು. ಹಾಗಿದ್ದರೆ ನನಗೆ ಸ್ವರ್ಗ ಸಿಗದೆ ಹೋಗಲಿ, ನಾನು ಮಾಡೋಕ್ಕಾಗದೇ ಇದ್ದರೆ ಅಂತ ಹೇಳ್ಬಿಟ್ಟಂತಾನೆ. ಅದನ್ನು ಕೇಳಿ ಎಲ್ರಿಗೂ ತುಂಬ ಸಂತೋಷವಾಗುತ್ತದೆ. ಆಗ ವಿಷ್ಣು ಶರ್ಮ ಈ ಪಂಚತಂತ್ರಾಣಿ ರಚಯಿತ್ವ ಪಾಠಿತಾಸ್ತೆ ರಾಜಪುತ್ರ, ಈ 5 ತಂತ್ರಗಳನ್ನು ಕಥಾರೂಪವಾಗಿ ಹೇಳ್ದ. ಅಂದರೆ ಯಾವ ವಿದ್ಯೆಯನ್ನು ಮಕ್ಕಳಿಗೆ ರೋಚಕವಾಗಿ ಕಥಾ ಮಾರ್ಗದಲ್ಲಿ ಹೇಳಿದರೆ ಹಿಡಿಯುತ್ತದೆ ಅಂತ. ಹಾಗೆ ಹೇಳಬೇಕು ಅಂದರೆ ಹೇಳುವವನಿಗೆ ತನ್ನ ಶಾಸ್ತ್ರವನ್ನು ಕಥೆಯಾಗಿ ರೂಪಾಂತರ ಮಾಡಬಲ್ಲ ಮಟ್ಟಿಗೆ ಶಾಸ್ತ್ರ ಪ್ರಭುತ್ವ,
ಕಲಾ ಪ್ರೌಢಿಮೆ ಬೇಕು. ಅವೆರಡೂ ಇಲ್ಲದೇ ಇದ್ದರೆ ಆಗೋದಿಲ್ಲ. ನಮ್ಮ ದೇಶದಲ್ಲಿಯೇ ಅನೇಕ ವಿದ್ಯೆಗಳನ್ನು ಕಥಾರೂಪವಾಗಿ ಹೇಳುವ ಎಷ್ಟೋ ಪ್ರಯತ್ನ ಸಾಗಿರುವಂಥದ್ದನ್ನು ನೋಡ್ತೀವಿ. ಅದು ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಎಷ್ಟು ಒಳ್ಳೆಯ ಕೌಶಲ, ಎಷ್ಟು ಒಳ್ಳೆಯ ತಿಳುವಳಿಕೆ ಮತ್ತು ಎಷ್ಟು ಸೌಲಭ್ಯ ನಮ್ಮ ಪೂರ್ವಜರಿಗೆ ಇತ್ತು ಅಂತ. ಇದು ರಾಜನೀತಿಯ ಬಗೆಗೆ ಆಯಿತು. ವೇದಾಂತದ ಬಗೆಗೂ ಅದೇ ರೀತಿಯಾಗಿ ಉಂಟು. ಸೊಗಸಾಗಿ ಕಥೆಗಳ ರೂಪದಲ್ಲಿ, ಚಮತ್ಕಾರ ಶ್ಲೋಕಗಳ ರೂಪದಲ್ಲಿ ಯೋಗ ವಸಿಷ್ಠಾದಿ ಗ್ರಂಥಗಳು ಹೇಳಿರುವಂಥದ್ದನ್ನು ನಾವು ನೋಡಿಯೇ ಇದ್ದೀವಿ. ಶಂಕರರ ವಿವೇಕ ಚೂಡಾಮಣಿ ಮುಂತಾದವು ಕೂಡ ಕಾವ್ಯಮಯ ಮಾರ್ಗದಲ್ಲಿ ಹೇಳಿರುವಂಥದ್ದಾಗಿ ನಾವು ಕಾಣ್ತೀವಿ. ಅದೇ ರೀತಿಯಲ್ಲಿ ಗೀತಾ, ನೃತ್ಯ, ವಾದಿತ್ರಾದಿ ಶಾಸ್ತ್ರಗಳನ್ನು ಕೂಡ ತಿಳಿಸುವಂಥದ್ದನ್ನು ನೋಡ್ತೀವಿ. ಇಲ್ಲಿ ಅದನ್ನು ಇಲ್ಲಿಗೆ ಉಪಲಕ್ಷಣವಾಗಿ ಸ್ವೀಕರಿಸಿಕೊಳ್ಳಬಹುದು. ಆಮೇಲೆ ಅವನು ಹೇಳ್ತಾನೆ, ತತಃ ಪ್ರವೃತ್ತಿ ಏತತ್ ಪಂಚತಂತ್ರಕಂ ನಾಮ ನೀತಿಶಾಸ್ತ್ರಂ ಬಾಲಾವಬೋಧನಾರ್ಥಂ ಭೂತಲೆ ಪ್ರವೃತ್ತಂ ಕಿಂ ಬಹುನಾ ಅಧೀತೇಯ ಇದಂ ಶಾಸ್ತ್ರಂ ಅಧೀತೇಯ ಇದಂ ನಿತ್ಯಂ ನೀತಿಶಾಸ್ತ್ರಂ ಶೃಣೋತಿ ಚ ನ ಪರಾಭವಮಾಪ್ನೋತಿ ಶಕ್ರಾದಪಿ ಕದಾಚನ. ಇದನ್ನು ಓದಿಕೊಂಡವನಿಗೆ ಇಂದ್ರನಿಂದ ಕೂಡ ಸೋಲಿಲ್ಲ ಅಂತ. ಇನ್ನು ಮೊದಲಿಗೆ ಮಿತ್ರಭೇದ ಆ ತಂತ್ರವನ್ನು ಆರಂಭ ಮಾಡುವಂಥದ್ದಾಗುತ್ತದೆ. ಮೊದಲಿಗೆ ನೋಡಿ, ಇಡೀ ಪ್ರಕರಣವನ್ನು, ಇದು 22 ಕಥೆಗಳಷ್ಟು ವಿಸ್ತಾರವಾದ ಅತ್ಯಂತ ದೊಡ್ಡ ಪ್ರಕರಣ. ಇದಾದ ಮೇಲೆ 5 ಕಥೆಗಳಲ್ಲಿ ಮಿತ್ರ ಸಂಪ್ರಾಪ್ತಿ ಮತ್ತು 17 ಕಥೆಗಳಲ್ಲಿ ಕಾಕೋಲುಕೀಯ, 11 ಕಥೆಗಳಲ್ಲಿ ಅಸಮೀಕ್ಷಕಾರಿತ್ವ, 14 ಕಥೆಗಳಲ್ಲಿ ಲಬ್ಧ ಪ್ರಣಾಶ ಅಂತಿರ್ತಕ್ಕಂಥದ್ದು. ಅಂದರೆ ಎಲ್ಲಕ್ಕಿಂತ ದೊಡ್ಡ ಭಾಗ ಇದು. ಮಿತ್ರರನ್ನ ಕೆಡಿಸೋದಕ್ಕೆ ತುಂಬ ತಂತ್ರ ಮಾಡಬೇಕು. ಮಿತ್ರರನ್ನು ಗಳಿಸಿಕೊಳ್ಳೋದು ಸುಲಭ ಅಂತ ಇದರದ್ದು ದೃಷ್ಟಿ. ಲೋಕದಲ್ಲಿ ಬೇರೆ ಇದೆಯೋ ಏನೋ, ಮಿತ್ರರನ್ನು ಮಾಡಿಕೊಳ್ಳೋದು ಕಷ್ಟ, ಕೆಡಿಸ್ಕೊಳ್ಳೋದು ಸುಲಭ ಅಂತ. ಆದರೆ ತಂತ್ರ ಮಾಡುವುದಿದೆಯಲ್ಲ, ಶಾಶ್ವತವಾಗಿ ಬಿರುಕನ್ನು ಮೊಡಕನ್ನು ಗಟ್ಟಿಯಾದವರಲ್ಲಿ ತರೋದಕ್ಕೆ ತುಂಬ ಕಪಟ ಮಾಡಬೇಕಾಗುತ್ತೆ. ಕಪಟ ಯಾವತ್ತೂ ಬಹಳ ಬಹುಮುಖವಾದದ್ದು, ಮಹಾ ಸಂಸಾರಿ ಅದು. ಆದರೆ ಆರ್ಜವ ಸನ್ಯಾಸಿ, ಒಂಟಿ. ಈ ಪ್ರತಿ ಪ್ರಕರಣಕ್ಕೂ ಒಂದೊಂದು ಮಾದರಿಯಾಗಿ ಸಂಕ್ಷೇಪ ಶ್ಲೋಕವನ್ನು ಮಾಡ್ತಾನೆ. ಯಸ್ಯ ಅಯಂ ಆದಿಮ ಶ್ಲೋಕ, ಏನದು? ವರ್ಧಮಾನೋ ಮಹಾನ್ ಸ್ನೇಹ ಸಿಂಹ ಗೋವೃಷಯೋರ್ವನೆ ಪಿಶುನೇನಾತಿಲುಬ್ಧೇನ ಜಂಬುಕೇನ ವಿನಾಶಿತ. ಸಂಜೀವಕ ಅಂತ ಒಂದು ಎತ್ತು, ಗೂಳಿ, ಮತ್ತು ಪಿಂಗಳಕ ಅನ್ನುವ ಸಿಂಹ, ಈ ಇಬ್ಬರ ನಡುವೆ ಆದಂಥ ಸ್ನೇಹ ಬೆಳೀತಾ ಇದ್ದದ್ದನ್ನು ಒಂದು ಸಣ್ಣ ಬುದ್ಧಿಯ ದಮನಕ ಅನ್ನುವ ನರಿ ಹಾಳು ಮಾಡ್ತು ಅಂತ. ಕರಟಕ, ದಮನಕ ಅನ್ನೋದು ನಮಗೆಲ್ಲ ಇಡಿಯಮ್ಸ್ ಆಗಿಬಿಟ್ಟಿವೆ. ಸಾಂಕೇತಿಕವಾಗಿ ದುಷ್ಟರಿಗೆ ಇಡುವಂಥ ಹೆಸರುಗಳಲ್ಲೇ ಒಂದಾಗಿವೆ. ನಮ್ಮ BGL ಸ್ವಾಮಿಯವರ ಕಾಲೇಜ್ ರಂಗದಲ್ಲಂತೂ ತುಂಬ ಸೊಗಸಾಗಿ ಇದನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಎಲ್ಲಿ ಪಾತ್ರಗಳು ಒಂದು ಮಾದರಿಗಳು ಟೈಪ್ ಅಂತ ಆಗಿಬಿಡುತ್ತದೋ ಅಲ್ಲಿಗೆ ಆ ಕಾವ್ಯ ಶಾಶ್ವತ ಸಾರ್ಥಕ ಅಂತ ಆಗುತ್ತದೆ. ಇಲ್ಲಿ ಮತ್ತೆ ಒಬ್ಬ ವರ್ತಕ, ಅವನು ವ್ಯಾಪಾರ ವಾಣಿಜ್ಯಗಳಿಗೆ ಹೋಗ್ತಾ ಒಮ್ಮೆ ತನ್ನ ಬಂಡಿಯನ್ನು ಹೂಡಿ ಹೊರಡುವಾಗ ಅನಾಹುತವಾಗಿ ಎತ್ತು ಕಾಲು ಮುರ್ಕೊಳ್ಳುವಂಥ ಪ್ರಕರಣ ಹೀಗೆ ಬರುತ್ತದೆ. ಅವನು ನೋಡಿ, ವರ್ತಕ ವರ್ಧಮಾನಕ ಅಂತ, ವರ್ಧಮಾನಕೋ ನಾಮ ವಣಿಕ್ಪುತ್ರೋ ಬಭೂವ. ಅವನು ಬೆಳಗ್ಗೆ ಎದ್ದು ಒಮ್ಮೆ ಯೋಚನೆ ಮಾಡ್ತಾನೆ, ನಾನು ವ್ಯಾಪಾರ ಇಲ್ಲಿ ಊರಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಯತ್ ಪ್ರಭೂತೇ ಅಪಿ ವಿತ್ತೇ ಅರ್ಥೋಪಾಯ ಚಿಂತನೀಯ. ದುಡ್ಡು ಬೇಕಾದಷ್ಟಿದ್ರೂ ಇನ್ನಷ್ಟು ಸಂಪಾದಿಸಬೇಕು ಅಂತ ಯೋಚನೆ ಮಾಡಬೇಕು. ಯಾತಕ್ಕೆ? ಹಣ ಇಲ್ಲದೇ ಇದ್ದರೆ ಇನ್ನೇನೂ ಆಗೋದಿಲ್ಲ. ಯಸ್ಯಾರ್ಥಸ್ತಸ್ಯ ಮಿತ್ರಾಣಿ ಯಸ್ಯಾರ್ಥಸ್ತಸ್ಯ ಬಾಂಧವಾ ಯಸ್ಯಾರ್ಥಾಸ್ ಸಪುಮಾನ್ ಲೋಕೆ ಯಸ್ಯಾರ್ಥಾಸ್ ಸಚ ಪಂಡಿತ. ಯಾವನಿಗೆ ಹಣವಿದ್ದರೆ ಅವನು ಮನುಷ್ಯ, ಅವನು ವಿದ್ವಾಂಸ, ಅವನು ಗೌರವಾರ್ಹ, ಅವನು ಸಂಪನ್ನ. ಈ ಕಾರಣದಿಂದ ಹಣ ಇರಬೇಕು. ನಸಾ ವಿದ್ಯಾ ನ ತದ್ದಾನಂ ನ ತಚ್ಚಿಲ್ಪಂ ನ ಸಾ ಕಲ ಅರ್ಥಾರ್ಥಿಭಿರ್ನ ತಸ್ಯ ನ ತಸ್ಥಯ ನ ತತ್ಸ್ಥೈರ್ಯಂ ಧನಿನಾ ಎನ್ನ ಗೀಯತೆ. ಅಂದರೆ ಯಾವುದು ವಿದ್ಯೆ, ಯಾವುದು ದಾನ, ಯಾವುದು ಶಿಲ್ಪ ಕ್ರಾಫ್ಟ್ ಮತ್ತು ಯಾವುದು ಕಲೆ, ಯಾವುದು ಅಂತಂದರೆ ಅರ್ಥಾರ್ಥಿಭಿ ಯತ್ ನ ತತ್ ಸ್ಥೈರ್ಯಂ ಧನಿನಾಂ ಎನ್ನ ಗೀಯತೆ. ಅರ್ಥಾರ್ಥಿಗಳಿಗೆ ಕೊಡೋದಕ್ಕಾಗಿ, ಇಂಥವ್ರಿಗೆ ಕೊಡೋದಕ್ಕಾಗಿ ಇರಬೇಕು, ಮತ್ತು ಧನಿಕರು ಇಂಥವ್ರನ್ನ ಪೋಷಣೆ ಮಾಡೋದಕ್ಕಾಗಿ ಇರಬೇಕು. ಹಾಗಲ್ಲವಾದರೆ ಸುಮ್ಮನೆ ದುಡ್ಡು ಸಂಪಾದಿಸಿ ಪ್ರಯೋಜನ ಇಲ್ಲ. ವರ್ತಕರು ಮತ್ತು ಸಂಪನ್ಮೂಲಗಳನ್ನು ಬೆಳೆಸ್ತಕ್ಕಂಥವರು ಸಮಾಜಕ್ಕೆ ಟ್ರಸ್ಟಿಗಳು, ನ್ಯಾಸ ರಕ್ಷಕರಾಗಿರುವಂಥವರು, ಸಮಾಜದ ಅಭಿವೃದ್ಧಿಯನ್ನು ಮಾಡುವಂಥವರು. ಇಹಲೋಕೇ ಹಿ ಧನಿನಾಂ ಪರೋಪಿ ಸ್ವಜನಾಯತೆ ಸ್ವಜನೋಪಿ ದರಿದ್ರಾಣಾಂ ತತ್ಕ್ಷಣ ದುರ್ಜನಾಯತೆ. ದುಡ್ಡಿಲ್ದವರಿಗೆ ಸ್ವಜನವೂ ಶ್ವಜನ, ನಾಯಿಗಳಂತೆ ಕಚ್ಚಾಡೋಕ್ಕೆ ಬಂದುಬಿಡ್ತಾರೆ.
ಮತ್ತು ವಿರೋಧಿಗಳು ಕೂಡ ದುಡ್ಡಿದ್ದಾಗ ಸ್ವಜನವಾಗಿಬಿಡ್ತಾರೆ. ಪೂಜ್ಯತೆ ಯದಪೂಜ್ಯೋಪಿ ಯದಗಮ್ಯೋಪಿ ಗಮ್ಯತೆ ವಂದ್ಯತೆ ಯದವಂದ್ಯೋಪಿ ಸಪ್ರಭಾವೋ ಧನಸ್ಯ ಚ. ಯಾವನು ಅಗೌರವನೀಯನೋ ಅವನು ಗೌರವನೀಯ ಆಗ್ತಾನೆ, ಯಾವನು ಗೌರವನೀಯನೋ ಅವನು ಅಗೌರವನೀಯ ಆಗ್ತಾನೆ. ಇದೆಲ್ಲವೂ ಹಣದ ಪ್ರಭಾವ. ಆ ಕಾರಣದಿಂದ ಸಂಪಾದಿಸಬೇಕಾದದ್ದು ಉಂಟು ಅಂಥೇಳಿ ಅರ್ಥೇನ ತು ಯೇ ಹೀನಾಹ ವೃದ್ಧಾಸ್ತೆ ಯೌವನೇಪಿ ಸ್ಯುಃ. ದುಡ್ಡಿಲ್ಲದದ್ದವರು ತರುಣರಾದರೂ ಮುದುಕರು, ದುಡ್ಡಿರೋರು ಮುದುಕರಾದರೂ ತರುಣರು. ಈ ಕಾರಣದಿಂದ ನಾವು ಹಣ ಸಂಪಾದಿಸಬೇಕು ಅಂತ ಅವನು ಅಂದ್ಕೋತಾನೆ. ಮತ್ತು ಏನು ಮಾಡೋಣ, ಯಾವ್ಯಾವ ರೀತಿಯಲ್ಲಿ ಹಣ ಬರುತ್ತದೆ? ಷಡ್ಭಿರುಪಾಯೇರ್ಭವತಿ ಭಿಕ್ಷಯ, ಭಿಕ್ಷೆ ಎತ್ತಿ ಚಂದ ಎತ್ತೋದು, ಚಂದಾ ಸಾಹೇಬರು. ನೃಪಸೇವೆಯ, ಯಾವುದಾದ್ರು ಸಬಾರ್ಡಿನೇಷನ್ ಸರ್ವೀಸ್, ಎಂಪ್ಲಾಯರ್ ಹತ್ರ ಹೋಗಿ ಎಂಪ್ಲಾಯಿ ಆಗುವಂಥದ್ದು. ಕೃಷಿಕರ್ಮಣ, ಕೃಷಿ. ವಿದ್ಯೋಪಾರ್ಜನೇನ, ಬೇರೆ ಬೇರೆ ವಿದ್ಯೆ ಸಂಪಾದಿಸಿ ವಿದ್ಯಾ ವಿಕ್ರಯದಿಂದ. ವ್ಯವಹಾರೇಣ, ಲೇವಾದೇವಿ. ಮತ್ತು ವಣಿಕರ್ಮಣ, ವಾಣಿಜ್ಯ, ಬಿಸ್ನೆಸ್. ಈ ರೀತಿಯಾಗಿ ಸರ್ವೇಷಾಮಪಿ ತೇಷಾಂ ವಾಣಿಜ್ಯೇನ ಅತಿರಸ್ಕೃತೋ ಅರ್ಥಲಾಭ ಸ್ಯಾತ್. ಎಲ್ಲದಕ್ಕಿಂತ ಬಿಸ್ನೆಸ್ ಒಳ್ಳೆಯದು. ಯಾಕೆ? ಹತ ಭಿಕ್ಷಾ ಭೈಕೈರ್ ವಿತರತಿ ನೃಪೋ ನೋಚಿತ ಮಹೋ. ಕೃಷಿ ಕ್ಲಿಷ್ಟ ವಿದ್ಯಾ ಗುರುವಿನಯ ವೃತ್ಯಾತಿ ವಿಷಮ. ಕುಸೀದಾತ್ ದಾರಿದ್ರ್ಯಂ ಪರಕರಗತ ಗ್ರಂಥಿ ಶಮನಾಂ ನ ಮನ್ಯೇ ವಾಣಿಜ್ಯಾತ್ ಕಿಮಪಿ ಪರಮಂ ವರ್ತನಮಿಹ. ಭಿಕ್ಷೆ ಅಂತೂ ತುಂಬ ನೀಚಕಾರಿಯಾದಂಥದ್ದು. ಮತ್ತು ರಾಜನ ಹತ್ರಕ್ಕೆ ಸೇವೆ ಮಾಡೋದಂತೂ ಬಹಳ ಕಷ್ಟ. ಕಪ್ಪೆಗಳಂತೆ ಬಟುಕೊಟ್ಟುಕೊಂಡು ಅವರನ್ನು ಓಲೈಸ್ತಲೇ ಇರಬೇಕಾಗುತ್ತದೆ. ಬಹಳ ಕಷ್ಟ. ಕೀಳು ಜನರು ಅರಮನೆಯಲ್ಲಿ ಬಂದು ಬಂದು ಎಡತಾಕುತ್ತಾರೆ. ಇನ್ನು ಕೃಷಿ ತುಂಬ ಕಷ್ಟ, ಜೊತೆಗೆ ಮಳೆಯ ಮೇಲೆ ನಿಂತುಕೊಳ್ಳಬೇಕು. ಇನ್ನು ವಿದ್ಯೆ ಗುರುವಿನ ಅಧೀನದಲ್ಲಿರಬೇಕು, ಅದು ಮತ್ತೂ ಕಷ್ಟವಾದದ್ದು. ಇನ್ನು ಲೇವಾದೇವಿ, ಅಸಲಿಗೆ ಮೋಸ ಬಂದುಬಿಟ್ರೆ ಕಷ್ಟ. ಸಾಲ ಎಲ್ರಿಗೂ ಕೊಟ್ಟು ಸಾಲವನ್ನು ತೀರಿಸೋದಿರಲಿ, ಅಸಲೇ ಕೊಡದೇ ಇದ್ದರೆ ಕಷ್ಟ. ಹೀಗಾಗಿ ವಾಣಿಜ್ಯವೇ ಒಂದು ಅಂತ. ಅಂದರೆ ನೋಡಿ ಯಾವ ರೀತಿ ಈ ವಿಭಾಗಗಳನ್ನು ಮಾಡಿ ಹಣವನ್ನು ಸಂಪಾದಿಸುವ ದಾರಿ ಏನು ಅಂತ ಹೇಳ್ತಾ ಅದರ ಒಂದು ಗುಣದೋಷಗಳನ್ನು ಪಟ್ಟಿ ಮಾಡುವಂಥದ್ದು. ಉಪಾಯಾನಾಂಚ ಸರ್ವೇಷಾಂ ಉಪಾಯ ಪಣ್ಯ ಸಂಗ್ರಹ. ಧನಾರ್ಥಂ ಶಸ್ಯತೆ ಏಕಃ ತದನ್ಯ ಸಂಶಯಾತ್ಮಕ. ಹಾಗಾಗಿ ಪಣ್ಯ ಅಂತಂದರೆ ಯಾವುದು ಮಾರೋದಕ್ಕೆ ಅರ್ಹವಾದಂಥದ್ದು ಅದೆಲ್ಲ ಯಾವುದು ಮಾಡೋದು? ಗಾಂಧಿಕ ವ್ಯವಹಾರ, ನಿಕ್ಷೇಪ ಪ್ರವೇಶ, ಗೌಷ್ಠಿಕ ಕರ್ಮ, ಪರಿಚಿತ ಗ್ರಾಹಕಾಗಮ, ಮಿಥ್ಯಾಕ್ರಯ ಕಥನಂ, ಕೂಟತುಲಾಗಮನಂ, ದೇಶಾಂತರಾತ್ ಭಾಂಡಾನಯನಂ ಇತ್ಯಾದಿಗಳೆಲ್ಲ ಉಂಟು. ಏನು? ಸಪ್ತವಿಧ ಅರ್ಥಾಗಮನ ಈ ಯಾವುದು ವಾಣಿಜ್ಯದಲ್ಲಿ ಬರುವಂಥದ್ದು, 7 ಬಗೆಯಲ್ಲಿ ಹಣ ನಮಗೆ ಸಂಗ್ರಹವಾಗುವಂಥದ್ದು ಅಂತನ್ನುವುದನ್ನು ಬಹಳ ಚೆನ್ನಾಗಿ ಒಂದೇ ಒಂದು ಮಾತಿನಲ್ಲಿ ಸಂಗ್ರಹ ಮಾಡಿಕೊಡ್ತಾನೆ. ಅದು ನೋಡಿ, ಗಾಂಧಿಕ ವ್ಯವಹಾರ. ಗಾಂಧಿಕ ವ್ಯವಹಾರ ಅಂದರೆ ಗಂಧ ವ್ಯವಹಾರ, ಪರ್ಫ್ಯೂಮ್ಸ್. ಆ ಕಾಲದಲ್ಲಿ ತುಂಬ ಪ್ರಸಿದ್ಧಿ ಇದ್ದದ್ದು. ಮತ್ತು ಗಾಂಧಿಕ ಅನ್ನೋದಕ್ಕೆ ಮಸಾಲೆ ಅಂತಲೂ ಅರ್ಥ ಬರುತ್ತದೆ. ನಮ್ಮ ದೇಶದಿಂದ ಅಮೂಲ್ಯವಾದಂಥ ಚಕ್ಕೆ, ಮೊಗ್ಗು, ಲವಂಗ ಇತ್ಯಾದಿಗಳನ್ನೆಲ್ಲ ಬೇರೆ ಕಡೆಗೆ ವಿತರಣೆ ಮಾಡ್ತಾ ಇದ್ವಲ್ಲ, ಮೆಣಸು, ಜೀರಿಗೆ ಇತ್ಯಾದಿಗಳು, ಏಲಕ್ಕಿ ಮೊದಲಾದವು. ಮತ್ತು ನಿಕ್ಷೇಪ ಕರ್ಮ ಅಂತ. ನಿಕ್ಷೇಪ ಕರ್ಮ ಅಂತಂದರೆ ಒಂದು ಕಡೆಗೆ ಹಣ ಇಟ್ಟು ಮತ್ತೊಂದು ಕಡೆಗೆ ಅದನ್ನು ತೆಗೆದುಕೊಳ್ತಕ್ಕಂಥದ್ದು, ಈ ರೀತಿಯಾದದ್ದು. ಅದು ಒಂದು ಸ್ವಲ್ಪ ಲೇವಾದೇವಿಗೆ ಬರುವಂಥದ್ದು. ಆಮೇಲೆ ಇನ್ನೊಂದು ಗೌಷ್ಠಿಕ ಕರ್ಮ ಅಂತ, ಅಂದರೆ ಹಾಲು ಮೊಸರು ಮಾರುವಂಥದ್ದು. ಗೋಷ್ಠ ಅಂದರೆ ಹಸುಗಳನ್ನು ಕಟ್ಟುವ ಜಾಗ, ಗೊಲ್ಲರ ಕೇರಿ. ಅದಕ್ಕೆ ಸಂಬಂಧಪಟ್ಟೆ ಹಾಲು ಹೈನಿನ ವಾಣಿಜ್ಯವನ್ನು ಮಾಡುವಂಥದ್ದು. ಮತ್ತು ಪರಿಚಿತ ಗ್ರಾಹಕಾಗಮ, ಗಿರಾಕಿಗಳನ್ನು ಸೆಳೆಯೋದು, ಇದರಿಂದನೂ ಸಂಪತ್ತು ಬರುತ್ತದೆ. ದಳ್ಳಾಳಿ ವ್ಯವಹಾರ ಮಾಡುವಂಥದ್ದು. ಮತ್ತು ಮಿಥ್ಯಾ ಕ್ರಯ ಕಥನಂ ಅಂತ, ಕೊಳ್ಳುವುದು ಒಂದು ಬೆಲೆ, ಅದಕ್ಕೆ ದುಪ್ಪಟ್ಟು ಮುಪ್ಪಟ್ಟು ಬೆಲೆಯನ್ನು ಹಾಕಿ ಮಾರತಕ್ಕಂಥದ್ದು. ಅಂದರೆ ಮಾರ್ಕೆಟ್ನ ಡಿಮ್ಯಾಂಡ್ ನೋಡಿಕೊಂಡು ಫೇಸ್ ವ್ಯಾಲ್ಯೂವನ್ನು ಬದಲಾಯಿಸ್ತಾ ಹೋಗ್ತಕ್ಕಂಥದ್ದು. ಇವೆಲ್ಲ ಈಗ ನಮ್ಮಲ್ಲಿ ಎಷ್ಟು ತಾಂಡವಿಸ್ತಾ ಇದೆ ಅಂತ ಹೇಳಲೇಬೇಕಾಗಿಲ್ಲ. ಮತ್ತು ಕೂಟ ತುಲಾಗಮನ, ತೂಕದಲ್ಲಿ ಮೋಸ ಮಾಡ್ತಕ್ಕಂಥದ್ದು. ಮತ್ತು ದೇಶಾಂತರ ಭಾಂಡಾನಯನ, ದ್ವೀಪಾಂತರಗಳಿಂದ ವಾಣಿಜ್ಯವನ್ನು ನೌಕೆಗಳ ಮೂಲಕವಾಗಿ ಮಾಡಿಸ್ತಕ್ಕಂಥದ್ದು. ಇವೆಲ್ಲ ಉಂಟು. ಇದರೊಳಗೆ ಪಣ್ಯಾನಾಂ ಗಾಂಧಿಕಂ ಪಣ್ಯಂ ಕಿಮನ್ಯ ಕಂಚನಾದಿಭಿ ಯತ್ರೈಕೇನ ಚ ಯತ್ಕ್ರೀತಂ ತಚ್ಛತೇನ ಗೃಹಿ ಪ್ರದೀಯತೆ. ಎಲ್ಲದಕ್ಕಿಂತ ಅತ್ಯುತ್ತಮವಾದಂಥದ್ದು ಗಾಂಧಿಕವಾದದ್ದು. ಇಲ್ಲಿ 100 ಪಟ್ಟು ಲಾಭ ಬರುತ್ತದೆ ಅಂತ. ಈ ಸಂಭಾರ ಪದಾರ್ಥಗಳನ್ನು ಪಾಶ್ಚಾತ್ಯರು ಆಸೆ ಪಟ್ಟದ್ದು ಇದಕ್ಕೇ. ತುಂಬ ದೊಡ್ಡ ಲಾಭ ಇದೆ.
ಮತ್ತು ಒಮ್ಮೆ ನಾಲಿಗೆಗೆ ಮನುಷ್ಯ ದಾಸ ಆಗಿಬಿಟ್ರೆ ಏನೇನಾದರೂ ಅದನ್ನು ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ದುಬಾರಿ ಆದರೂ ಪರವಾಗಿಲ್ಲ, ಅದನ್ನು ಕೊಡಲೇಬೇಕು, ಅದನ್ನು ಮಾಡಲೇಬೇಕು ಅಂತ ಆಗಿಬಿಡ್ತದೆ. ಮತ್ತು ಇನ್ನೂ ಒಂದು ಏನಂತಂದರೆ, ಅದು ತುಂಬ ಭಾರವೂ ಅಲ್ಲ. ಸುಗಂಧ ದ್ರವ್ಯಗಳು ಇತ್ಯಾದಿಗಳು, ಸ್ವಲ್ಪ ಮಸಾಲೆ ಪದಾರ್ಥ ಎಷ್ಟು ಹಾಕ್ತೀವಿ, 100 ಜನಕ್ಕೆ ಮಾಡೋ ಅಡುಗೆಯಲ್ಲಿ ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿಗಳ ಪ್ರಮಾಣ ಯಾವ ಕೆ ಜಿನಲ್ಲಿರುತ್ತಾ, ಗ್ರಾಮ್ನಲ್ಲಿರುತ್ತಾ. ಈ ಕಾರಣದಿಂದಾಗಿ ಸ್ವಲ್ಪ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಸುಲಭವಾಗಿ ಮಾಡಬಹುದು. ನಿಕ್ಷೇಪೇ ಪತಿತೇ ಹರ್ಮ್ಯೆ ಶ್ರೇಷ್ಠಿಸ್ತೌತಿ ಸ್ವದೇವತಾಂ ನಿಕ್ಷೇಪಿ ಮ್ರಿಯತೆ ತುಭ್ಯಂ ಪ್ರದಾಸ್ಯಾಂ ಉಪಯಾಚಿತಂ ಗೌಷ್ಠಿಕ ಕರ್ಮ ನಿಯುಕ್ತ ಶ್ರೇಷ್ಠಿ ಚಿಂತಯತಿ ಚೇತಸಃ ಹೃಷ್ಟಃ ವಸುಧಾ ವಸುಸಂಪೂರ್ಣ ಮಯಾದ್ಯ ಲಬ್ಧ ಕಿಮನ್ಯೇನ ಪರಿಚಿತಮಾಗಚ್ಛಂತಂ ಗ್ರಾಹಕಮುತ್ಕಂಠಯ ವಿಲೋಕ್ಯಾಸೌ ಹೃಷ್ಯತಿ ತದ್ಧನಲುಬ್ಧ ಯದ್ವತ್ ಪುತ್ರೇಣ ಜಾತೇನ. ಇನ್ನು ಮಿಕ್ಕ ವಿಷಯಗಳಲ್ಲಿ ಏನಾಗುತ್ತದೆ ಅಂದರೆ, ಸಾಲ ಕೊಟ್ಟವನು ಬದುಕಿರಬೇಕು ಅಂತ ಬಯಸ್ತಾನೆ. ಸಾಲವಲ್ಲ, ಡೆಪಾಸಿಟ್ ಮಾಡಿದವನು ಸತ್ತೋಗಬೇಕು ಅಂತ ಬದುಕಿರಬೇಕು. ಯಾವುದು ಸಾಲ ತಗೊಂಡವನು ಬದುಕಿರಬೇಕು ಅಂತ ಬಯಸ್ತಾನೆ. ಇನ್ನು ತನಗೆ ಸಾಲ ಕೊಟ್ಟವನು ಸತ್ತೋಗ್ಬಿಡಬೇಕು ಅಂತ ಬಯಸ್ತಾನೆ, ಅವನು ಬೇಗ ಸಾಯಲಿ ಅಂತ. ನಿಕ್ಷೇಪಿ ಮ್ರಿಯತೆ ತುಭ್ಯಂ ಪ್ರದಾಸ್ಯಾಂ ಯುಪಯಾಚಿತಂ ಅಂತ ದೇವಿಗೆ ಪ್ರಾರ್ಥನೆ ಮಾಡ್ತಾನಂತೆ. ಅಮ್ಮ, ನಮ್ಮ ಸಾಲಗಾರರು ಸತ್ತೋದ್ರೆ ನಿನಗೆ ಸೇವೆ ಮಾಡಿಸ್ತೀನಿ ಅಂತ. ಹಾಗೆ ನಾನು ಯಾರಿಗೆ ಸಾಲ ಕೊಟ್ಟಿದ್ದೀನೋ ಅವ್ರು ಚೆನ್ನಾಗಿ ಬದುಕಿ ಆರೋಗ್ಯವಾಗಿದ್ದು ಬೇಗ ತೀರಿಸಲಿ ಅಂತ. ಹೀಗೆ ಎರಡೂ ರೀತಿಯಲ್ಲಿ ಮಾಡ್ತಾನೆ. ಇನ್ನು ಹಾಲು ಹೈನಿನ ವ್ಯಾಪಾರ ಮಾಡ್ತಕ್ಕಂಥವನು ಇಡೀ ಭೂಮಿಯೇ ತನ್ನ ಸೊತ್ತು ಅಂತ ಅಂದುಕೊಳ್ತಾನೆ. ಯಾಕೆಂತಂದರೆ ಅಷ್ಟು ದೊಡ್ಡದಾಗಿ ಬೆಳೆಸ್ಕೊಳ್ಳದೇ ಇದ್ದರೆ ಬೇಗ ಆ ವ್ಯಾಪಾರದಲ್ಲಿ ಕೌಶಲ ಒದಗೋದಿಲ್ಲ. ಮತ್ತು ಗಿರಾಕಿಗಳನ್ನು ಒಲಿಸಿಕೊಳ್ಳಬೇಕು ಅಂದರೆ ಮಕ್ಕಳಂತೆ ಅವರನ್ನು ಮುದ್ದಿಸುವ ಹಾಗೆ ಮಾಡಬೇಕು. ಇಷ್ಟೋ ದಿವಸ ಕಾಣದೇ ಇದ್ದ ಮಗ ಕಂಡುಬಿಟ್ಟ ಅನ್ನುವಂತೆ ಸಂತೋಷ ಪಡಬೇಕು. ಆ ರೀತಿಯಾಗಿ ಅವರನ್ನು ಅಪೀಸ್ ಮಾಡಬೇಕು ಅಂತ. ಸೇಲ್ಸ್ಮೆನ್ ಟ್ಯಾಕ್ಟಿಕ್ಸ್ ಅಂತ ಏನಿದೆ ಅದನ್ನು ಕವಿ ಹೇಳ್ತಾ ಇದ್ದಾನೆ ನೋಡಿ. ಇದೆಲ್ಲ ಯಾವ ಕಾಲದ್ದು, 2000 ವರ್ಷಗಳ ಕೆಳಗಿಂದೇ ಇವೆಲ್ಲ ಆಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. ಪೂರ್ಣೈರ್ಮಾನೈ ಪರಿಚಿತ ಜನ ವಂಚನಂ ತಥಾ ನಿತ್ಯಂ ಮಿಥ್ಯಾಕ್ರಯಸ್ಯ ಕಥನಂ ಪ್ರಕೃತಿರಿಯಂ ಸ್ಯಾತ್ ಕಿರಾತಾನಾಂ. ಇನ್ನು ಮುಖದ ಬೆಲೆಯನ್ನು ಬಾಯಿಗೆ ಬಂದಂತೆ ಬದಲಾಯಿಸಿ ಮಾಡ್ತಕ್ಕಂಥದ್ದು ಕಿರಾತ ಕರ್ಮ ಅಂತ ಅನಿಸ್ಕೊಂಡ್ಬಿಡ್ತದೆ. ಅನ್ಯಚ್ಚ ದ್ವಿಗುಣಂ ತ್ರಿಗುಣಂ ವಿತ್ತಂ ಭಾಂಡಕ್ರಿಯ ವಿಚಕ್ಷಣಾ ಪ್ರಾಪ್ನುವಂತಿ ಉದ್ಯಮಾಲ್ಲೋಕಾ ದೂರ ದೇಶಾಂತರಂ ಗತಾ. ಇನ್ನು ದ್ವಿಗುಣ ತ್ರಿಗುಣವಾಗಿ ಓವರ್ಸೀಸ್ ಅಸೈನ್ಮೆಂಟಿಂದ ಲಾಭ ಬರುವಂಥದ್ದಾಗುತ್ತದೆ. ಹಾಗಾಗಿ ನಾನು ಈ ಗಾಂಧಿಕ ದ್ರವ್ಯಗಳನ್ನು ಓವರ್ಸೀಸ್ ಆಗಿ ಮಾರ್ತೀನಿ ಅಂತ, ದೂರಕ್ಕೆ ತೆಗೆದುಕೊಂಡು ಹೋಗ್ತೀನಿ. ಇತ್ಯೇವಂ ಸಂಪ್ರದಾಯ ಮಧುರಾಗಾಮಿನಿ ಭಾಂಡಾನ್ಯಾದಾಯ ಶುಭಾಯಾಂ ತಿಥೌ ಗುರುಜನ ಅಭ್ಯನುಜ್ಞಾತಃ ಸುರಥಾದಿರೂಢ ಪ್ರಸ್ಥಿತ ಅಂತ. ಇಲ್ಲಿ ನೋಡಿ, ಮಥುರೆ ಕಡೆಗೆ ಹೊರಟ. ಆಗೆಲ್ಲ ಪ್ರಾಚೀನ ಭಾರತದಲ್ಲಿ ಮಥುರೆ ಅನೇಕ ಮಹಾಪಥಗಳ ಮಿಲನವಾಗಿತ್ತು. ಇವರೆಲ್ಲ ಸಾರ್ಥವಾಹರು, ಕ್ಯಾರವಾನ್ ಲೀಡರ್ಸು. ಸಾರ್ಥಗಳು ಕ್ಯಾರವಾನ್ಸ್, ಅವು ಹೊರಡ್ತಾ ಇದ್ವು ಮಥುರೆಯಲ್ಲಿ, ಮತ್ತು ಪಾಟಲಿಪುತ್ರದಲ್ಲಿ, ಉಜ್ಜಯಿನಿಯಲ್ಲಿ, ತಾಮ್ರಲಿಪ್ತಿಯಲ್ಲಿ, ವಲಭಿಯಲ್ಲಿ, ಮತ್ತು ಬನವಾಸಿ ಬಳ್ಳಿಗಾವೆ ಆ ಜಾಗದಲ್ಲಿ, ಕಂಚಿಯಲ್ಲಿ, ಈ ಥರ ಹಲವು ಕಡೆಗಳಲ್ಲಿ ನೋಡಲ್ ಪಾಯಿಂಟ್ಸ್ ಇದ್ವು. ದೊಡ್ಡ ದೊಡ್ಡ ಹೆದ್ದಾರಿಗಳು ಬಂದು ಸೇರಿಕೊಳ್ತಾ ಇದ್ದಿದ್ದು. ತಾಮ್ರಲಿಪ್ತಿ ಬಂಗಾಳದಲ್ಲಿ, ವಲಭಿ ಗುಜರಾತಿನ ಕಡೆ ಇದ್ದಂಥದ್ದು. ಇನ್ನು ನಮಗೆ ಗೊತ್ತಿರುವಂತೆ ಈ ಹೊತ್ತು ದೆಹಲಿ ಆಗ್ರಾದ ಹತ್ತಿರ ಇರುವಂಥದ್ದು ಮಥುರೆ, ಮತ್ತು ನಮ್ಮ ಕರ್ನಾಟಕಕ್ಕೆ ಸೇರುವಂಥದ್ದು ಬನವಾಸಿ ಬಳ್ಳಿಗಾವೆ. ಅವುಗಳು ಕೂಡ ಪ್ರಖ್ಯಾತ ಕ್ಷೇತ್ರಗಳಾಗಿದ್ದವು. ಅಥವಾ ಕಲ್ಯಾಣ ಆಮೇಲೆ ಬಂದಂಥದ್ದು. ಆಮೇಲೆ ತಮಿಳುನಾಡಿನಲ್ಲಿ ಸಮುದ್ರಕ್ಕೆ ಹತ್ತಿರ ಇರುವಂಥದ್ದು, ಚೆನ್ನೈಗೆ ಹತ್ತಿರ ಇರುವಂಥದ್ದು ಕಾಂಚಿ. ಅಲ್ಲಿಂದ ಮುಂದೆ ಕಾವೇರಿ ಪಟ್ಟಣ ಅಂತ, ಪೂಂಪುಗಾರ್ ಅಂತ ಕರೀತಾರಲ್ಲ, ಅದು ರೇವು ಬಂದರಾಗಿದ್ದಂಥದ್ದು. ಹೀಗೆಲ್ಲ ನಡೀತಾ ಇತ್ತು. ಇವನು ನೇರವಾಗಿ ಈ ಭಾಂಡ ಅನ್ನೋದಕ್ಕೆ ಸಮುದ್ರಯಾನ ಮಾಡುವಂತಹ ಹಡಗುಗಳು ಅಂತಲೂ ಅರ್ಥ ಇದೆ, ಬಂಡಿಗಳಿಗೂ ಅರ್ಥ ಇದೆ. ಭಾಂಡ, ಬಂಡಿ ಇವೆಲ್ಲ ಕೂಡ ಬಂದಂಥದ್ದು. ಪಾಂಡ್ಯರು ಬಂದಿದ್ದು ಅಲ್ಲಿಂದ ಅಂತಲೇ ನಮ್ಮ ಸೇಡಿಯಾಪು ಅವರು ತುಂಬ ಚೆನ್ನಾಗಿ ಕೆಲವು ದೇಶನಾಮಗಳನ್ನು ಪುಸ್ತಕದಲ್ಲಿ ಸಾಬೀತು ಮಾಡ್ತಾರೆ. ಅವನು ಹಾಗೆ ಹೊರಟಾಗ ಸಂಜೀವಕ ಮತ್ತು ನಂದಕ ಅಂತ ಅವನ ಮನೆಯಲ್ಲೇ ಬೆಳೆದ ದೊಡ್ಡ ಗೂಳಿಗಳನ್ನು ಕಟ್ಟಿಕೊಂಡು ಅದನ್ನು ಒಂದು ಬಂಡಿ ಒಳಗೆ ಹಾಕಿ ತೆಗೆದುಕೊಂಡು ಹೋಗ್ತಾನೆ. ಅಂದರೆ ಆ ಬಂಡಿಗೆ ಅವರನ್ನು ಕಟ್ಟಿ ಅದರೊಳಗೂ ಸಂಭಾರ ಸಾಮಗ್ರಿಯನ್ನು ತುಂಬಿಸಿಕೊಂಡು ಹೋಗ್ತಾನೆ. ಹೋಗುವಾಗ ದಾರಿಯಲ್ಲಿ ಯಮುನಾ ನದಿಯ ಹತ್ತಿರದಲ್ಲಿ ಯಮುನಾ ಕಚ್ಚಂ ಅವತೀರ್ಣ ಆ ದಡದಲ್ಲಿ ಇಳಿದು ಬರ್ತಾ ಇದ್ದಾಗ ಕೆಸರೊಳಗೆ
ಸಿಕ್ಕಾಕೊಂಡ್ಬಿಡುತ್ತೆ ಈ ಸಂಜೀವಕನ ಕಾಲು. ಹೇಳೋಕ್ಕಾಗದೆ ಕಾಲು ಮುರಿದು ಬಿಡುತ್ತೆ ಪಾಪ. ಆಮೇಲೆ ಇನ್ನೆಷ್ಟೊತ್ತು ನೋಡೋದು, ಏನು ಮಾಡೋದು? ಅದಕ್ಕೋಸ್ಕರವಾಗಿ ವ್ಯಾಪಾರದ ಸಾಮಗ್ರಿ ಹಾಳಾಗುತ್ತದೆ. ಮತ್ತು ಅಲ್ಲಿ ಇನ್ನೊಬ್ಬ ಸಾರ್ಥವಾಹರು ಬರ್ತಾರೆ, ಅವರಿಗೆ ಈ ಸರಕು ಸಾಮಗ್ರಿಗಳು ಕೊಡಬೇಕು. ಅಲ್ಲಿಂದ ಅದು ಸಮುದ್ರಾಂತರ ದ್ವೀಪಾಂತರಗಳಿಗೆ ಹೋಗಬೇಕು. ಇವೆಲ್ಲ ಪ್ರೋಗ್ರಾಮ್ ಮಿಸ್ ಆಗಿಬಿಡ್ತದೆ ಅಂತ ಅವನೇನು ಮಾಡ್ತಾನೆ, ಅವನು ಪರಂ ವಿಷಾದಮಗಮತ್ ದುಃಖ ಪಡ್ತಾನೆ. ತದರ್ಥಂಚ ಸ್ನೇಹಾರ್ದ್ರ ಹೃದಯ ತ್ರಿರಾತ್ರಂ ಪ್ರಯಾಣ ಭಂಗಮಕರುತ್. 3 ರಾತ್ರಿ ಆ ಎತ್ತಿಗೆ ಏನಾದರೂ ಸುಧಾರಣೆ ಮಾಡೋಕ್ಕೆ ಸಾಧ್ಯವ ಅಂತ 3 ರಾತ್ರಿ ತಡೀತಾನೆ ಪಾಪ, ಆಗೋಲ್ಲ. ಅಥ ವಿಷಣ್ಣಂ ಆಲೋಕ್ಯ ಸಾರ್ಥಿಕೈ ಅಭೀತಂ ಭೋಶ್ರೇಷ್ಠಿನ್ ಕಿಮೇವಂ ವೃಷಭಸ್ಯ ಕೃತೆ ಸಿಂಹ ವ್ಯಾಘ್ರ ಸಮಾಕುಲೆ ಅಸ್ಮಿನ್ ವನೆ ಬಹುವಪಾಯೇ ಸಮಗ್ರೇಪಿ ಸ್ವಸಾರ್ಥಸ್ತ್ವಯಾ ಸಂದೇಹೇ ನಿಯೋಜಿತ. ಇಡೀ ಸಾರ್ಥವನ್ನು ನೀನು ಒಂದು ಗೋವಿಗೋಸ್ಕರವಾಗಿ, ಒಂದು ಎತ್ತಿಗೋಸ್ಕರವಾಗಿ ಈ ಭಯಾನಕವಾದ ಅಡವಿಯಲ್ಲಿ ಬಿಡ್ತಾ ಇದೆಯಲ್ಲ, ಇದು ಸರಿಯಾಗೋದಿಲ್ಲ. ನ ಸ್ವಲ್ಪಸ್ಯ ಕೃತೆ ಭೂರಿ ನಾಶಯೇನ್ ಮತಿಮಾನ್ ನರಃ ಏತದೇವಾತ್ರ ಪಾಂಡಿತ್ಯಂ ಯತ್ಸ್ವಲ್ಪಾತ್ ಭೂರಿ ರಕ್ಷಣಂ. ನೋಡಿ ನೀತಿ, ಸ್ವಲ್ಪಕ್ಕೆ ಬಹಳವನ್ನು ರಿಸ್ಕಿಗೆ ತಗೋಬಾರ್ದು. ಸರ್ವನಾಶೇ ಸಮುತ್ಪನ್ನೇ ಅರ್ಧಂ ತ್ಯಜತಿ ಪಂಡಿತ ಅಂತ ಇದೇ ಪಂಚತಂತ್ರದಲ್ಲಿ ಮುಂದೆ ಒಂದು ಕಡೆ ಬರ್ತದಲ್ಲ. ಹಾಗಾಗಿ ಅಲ್ಪವನ್ನು ಮಹತ್ತಿಗೋಸ್ಕರ ಬಿಡುವಂಥದ್ದೇ ಜಾಣ್ಮೆ ಅಂತ. ಹಾಗಾಗಿ ಅವನೇನು ಮಾಡ್ತಾನೆ, ಸಂಜೀವಕನಿಗೆ ರಕ್ಷಾಪುರುಷ ನಿಯುಜ್ಯ ಅಪಿ ಶೇಷಸಾರ್ಥಂ ನೀತ್ವಾ ಪ್ರಸ್ಥಿತ. ಇವನು ಒಂದಷ್ಟು ಜನನ್ನ ಆ ಎತ್ತನ್ನು ನೋಡಿಕೊಳ್ಳಿ, ಕಾಲಿಗೆ ಮದ್ದು ಚಿಕಿತ್ಸೆ ಮಾಡಿಸಿ ಅಂತ ಹೇಳಿ ಹೊರಡ್ತಾನೆ. ಆದರೆ ಈ ರಕ್ಷಕ ಪುರುಷರು ನೋಡಿ ಎಷ್ಟು ಧೂರ್ತರು, ಹಾಳು ಮಾಡೋ ಕೆಲಸ ಹಾಳು ಅಂತ. ಅವನ ಆ ಕಡೆ ಹೋದ ಮೇಲೆ ರಕ್ಷಾ ಪುರುಷಾ ಅಪಿ ಬಹುವಪಾಯಂ ತದ್ವನಂ ವಿದಿತ್ವ ಸಂಜೀವಕಂ ಪರಿತ್ಯಜ್ಯ ಪೃಷ್ಠತೋ ಗತ್ವಾ ಅನ್ಯೇದ್ಯೋ ತಂ ಸಾರ್ಥವಾಹಂ ಮಿಥ್ಯಾಹು. ಹೀಗೆ 1-2 ದಿವಸ ಆದಮೇಲೆ ಬಿಟ್ಟು ಇವನನ್ನು ಹೋಗಿ ಸೇರ್ಕೋತಾರೆ. ನಮ್ಮ ಸಾರ್ಥವಾಹ ನಾಯಕ ಯಾವನಿದ್ದಾನೆ ಆ ಶೆಟ್ಟಿಯನ್ನು ಹೋಗ್ಬಿಟ್ಟು ವರ್ಧಮಾನಕನ ಹತ್ರ ಹೋಗ್ತಾರೆ. ಸ್ವಾಮಿ, ಆ ಎತ್ತು ಸತ್ತೋಗ್ಬಿಡ್ತು, ಮೃತ ಅಸೌ ಸಂಜೀವಕ ಅಂತ. ಆಗ ಇವನಿಗೆ ತುಂಬ ದುಃಖವಾಗಿಬಿಡ್ತದೆ. ಅದಕ್ಕೆ ನಾವು ಸುಟ್ಟು ಬಿಟ್ವಿ ಅಂತ. ಸ್ನೇಹಾರ್ದ್ರ ಹೃದಯ ಕೃತಜ್ಞತೆಯ ತಸ್ಯ ಔರ್ಧ್ವದೇಹಿಕ ಕ್ರಿಯಾ ವೃಷೋತ್ಸರ್ಗಾದಿಕಾ ಸರ್ವಾಶ್ಚಕಾರ. ಎಷ್ಟು ದೊಡ್ಡದು ನೋಡಿ. ದಿಸ್ ಒನ್ ಲೈನ್ ಸ್ಪೀಕ್ಸ್ ಆಫ್ ವಾಲ್ಯೂಮ್ಸ್ ಅಬೌಟ್ ಏನ್ಷಿಯಂಟ್ ಇಂಡಿಯನ್ ಕಲ್ಚರ್ ಎಂಥದ್ದು ಅಂತ. ತನ್ನ ಮನೆಯಲ್ಲೇ ಹುಟ್ಟಿ ಬೆಳೆದಂತಹ ಎತ್ತುಗಳಲ್ಲಿ ಒಂದು ತೀರ್ಕೊಂಡಿತು ಅಂತ ಅದಕ್ಕೆ ಅಂತ್ಯಕ್ರಿಯೆ ಮಾಡ್ತಾನೆ. ಎಲ್ಲಿವರೆಗೂ ಅಂದರೆ ವೃಷೋತ್ಸರ್ಗ, ವೃಷಭಕ್ಕೆ ವೃಷೋತ್ಸರ್ಗದವರೆಗೂ ಎಲ್ಲ ಸಪಿಂಡೀಕರಣ ಮೊದಲುಗೊಂಡು ಮಾಡಿದ್ದಾನೆ. ವಸುರುದ್ರಾದಿತ್ಯರಲ್ಲಿ ಸೇರಿಸಿಬಿಟ್ಟಿದ್ದಾನೆ, ಎಲ್ಲ ಮಾಡ್ತಾನೆ. ಮತ್ತು ಅದು ಎಷ್ಟು ಸ್ನೇಹಾರ್ದ್ರತೆಯಿಂದ ಮಾಡ್ತಾನೆ ಅಂತ ಇದು ನೋಡಿದಾಗ ಗೊತ್ತಾಗುತ್ತದೆ ಎಂಥ ಸಂವೇದನಶೀಲತೆ ಅಂತ. ಸಂಸ್ಕೃತಿ ನಾಗರಿಕತೆ ಉಚ್ಛ್ರಾಯಕ್ಕೆ ಬಂದಾಗ ಈ ಸಂವೇದನೆ ಬರುತ್ತದೆ. ಸಂಜೀವಕ ಅಪಿ ಇತ್ತ ಕಡೆ ಸಂಜೀವಕ ಏನೋ ಆಯುಷ್ಯೇಷತೆಯ ಪಾಪ ಕುಟುಕು ಜೀವ ಇದ್ದಿದ್ದರಿಂದ ಹೇಗೋ ಆ ಯಮುನಾ ಸಲಿಲ ಮಿಶ್ರೈ ಶಿಶಿರ ತರವಾತೈ ಅಪಿ ಆಪ್ಯಾಯಿತ ಶರೀರ, ಆ ಯಮುನಾ ನದಿ ಮೇಲೆ ಬೀಸಿ ಬರತಕ್ಕಂಥ ತಂಪು ಗಾಳಿಗೆ ಸ್ವಲ್ಪ ಚೈತನ್ಯ ಪಡ್ಕೊಂಡು ಮೆಲ್ಲನೆ ಕಥಂಚಿತ ಉತ್ಥಾಪ್ಯ ತನ್ನ ದೇಹವನ್ನು ಹೇಗೋ ಎಬ್ಬಿಸಿಕೊಂಡು ಅಂತ. ಉತ್ಥಾಯ ಅಲ್ಲ, ಉತ್ಥಾಪ್ಯ ಅಂತ ಪ್ರೇರಣಾರ್ಥಕ ಶಬ್ದ ನೋಡಿ. ಎಬ್ಬಿಸಿಕೊಂಡು ದೇಹವನ್ನು ಯಮುನಾ ತಟಕ್ಕೆ ಹೋಗಿ ಆ ಕೆಸರಿಂದ ನೀರಿನವರೆಗೂ ಹೋಗಿ ಆ ನೀರು ಕುಡ್ಕೊಂಡು ಸ್ವಲ್ಪ ಬಳಲಿಕೆ ನೀಗಿ, ಹಾಗೆ ಹತ್ತಿರದಲ್ಲೇ ಹುಲ್ಲು, ಹತ್ತಿರದಲ್ಲೇ ನೀರು, ಅದರಿಂದ ಎಲ್ಲೂ ಓಡಾಡದೆ ಸ್ವಲ್ಪ ದಿವಸ ರೆಸ್ಟೇ ತಾನೇ ಬೇಕಾಗಿರ್ತಕ್ಕಂಥದ್ದು. ಮೂಳೆ ಜೋಡಿಸ್ಕೊಳ್ಳೋದಕ್ಕೆ ಮೂಳೆ ಜೋಡಿಸ್ಕೊಳ್ತು. ತತ್ರ ಮರಕತ ಸದೃಶಾನಿ ಬಾಲ ತೃಣಾಗ್ರಾಣಿ ಭಕ್ಷ್ಯಮಾಣ ಕತಿಪೈರಹೋಬಿರ್ಹಿ ಹರವೃಷಭ ಇವ ಪೀನಃ ಕಕುದ್ಮಾನ್ ಬಲವಾಂಶ್ಚ ಸಂವೃತ್ತ ಪ್ರತ್ಯಹಂ ವಲ್ಮೀಕ ಶಿಖರಾಗ್ರಾಣಿ ಶೃಂಗಾಭ್ಯಾಂ ವಿದಾರ್ಯನ್ ಪ್ರಗರ್ಜನ್ಶ್ಚಾಸ್ತೆ. ಮತ್ತು ನೋಡಿ, ಮರಕತ ಮಣಿಗಳ ಹಾಗಿರ್ತಕ್ಕಂಥ ಬಾಲ ತೃಣಾಗ್ರಾಣಿ ಅಂತಂದರೆ ನೋಡಿ, ಹುಲ್ಲಿನ ತುದಿಗಳು, ಹುಲ್ಲಿನ ಬುಡದಲ್ಲಿ ಅದು ಸ್ವಲ್ಪ ಬಲ್ತಿರುತ್ತೆ ಮತ್ತು ಅಷ್ಟು ಹಸನಾಗೂ ಇರೋಲ್ಲ. ಮೇಲೆ ಎಳೆ ಚಿಗುರು ಹುಲ್ಲು ಮೇಲ್ಮೇಲಿಂದು ಅಷ್ಟು ಸಮೃದ್ಧಿ ಇತ್ತು. ಅದನ್ನು ಮೇಯ್ದುಕೊಂಡು ಚೆನ್ನಾಗಿ ನೀರು ಕುಡ್ಕೊಂಡು ಕೆಲವೇ ದಿವಸಗಳಲ್ಲಿ ಕೈಲಾಸದ ಮಹಾದೇವನ ನಂದಿಕೇಶ್ವರನ ಹಾಗೆ ಬೆಳೆದು ಬಿಡ್ತು. ಆ ಹಿಡಿದು ಮೈ ಎಲ್ಲ ತುಂಬಿಕೊಂಡು ಭಾರ ಇಲ್ಲ, ಏನೂ ಇಲ್ಲ, ಲೀಲಾಜಾಲವಾಗಿ ಅದು ಓಡಾಡಿಕೊಂಡು ಕೊಂಬುಗಳಿಂದ ಹುತ್ತಗಳನ್ನು ತಿವಿದುಕೊಂಡು ಅಪ್ರಕ್ರೀಡಾ ಅಂತ ಕರೀತಾರೆ, ಅದನ್ನು ಮಾಡಿಕೊಂಡಿತ್ತು. ಸಾಧು ಇದಮುಚ್ಯತೆ. ಅದಕ್ಕೆ ತಾನೇ ಹೇಳ್ತಾನೆ, ಅರಕ್ಷಿತಂ ತಿಷ್ಠತಿ ದೈವ ರಕ್ಷಿತಂ ಸುರಕ್ಷಿತಂ ದೈವಹತಂ ವಿನಶ್ಯತಿ ಜೀವತ್ಯನಾಥೋಪಿ ವನೆ ವಿಸರ್ಜಿತ ಕೃತ ಪ್ರಯತ್ನೋಪಿ ಗೃಹೇ ವಿನಶ್ಯತಿ. ವಿಧಿ ಒಲಿದರೆ ಏನೂ ಆಗುತ್ತದೆ. ಅರಕ್ಷಿತವೂ ಸುರಕ್ಷಿತ ಆಗುತ್ತೆ, ಸುರಕ್ಷಿತವೂ ಅರಕ್ಷಿತ ಆಗುತ್ತದೆ.
ಅನಾಥನಾಗಿ ವನದಲ್ಲಿ ಬಿಟ್ಟು ಹೋಗಿರುವಂಥದ್ದಾಗಿದ್ದರೂ ಎಲ್ಲರೂ ಕೂಡ ಇದು ಬದುಕಿತು. ಮನೆಯಲ್ಲಿ ಜೋಪಾನ ಮಾಡಿದ್ರೂ ಕೆಲವರು ಪರಂಧಾಮ ಸೇರಿಬಿಡ್ತಾರೆ. ಆ ಕಾರಣದಿಂದಾಗಿ ವಿಧಿ ಯಾರಿಗೆ ಹೇಗೆ ಒಲಿಯುತ್ತದೆ ಅಂತ ಗೊತ್ತಾಗೋದಿಲ್ಲ ಅಂತ. ಇತ್ತ ಇದು ಹೀಗೆ ಆನಂದದಿಂದ ನೆಮ್ಮದಿಯನ್ನು ಪಡ್ಕೊಳ್ತಾ ಇದ್ದರೆ ಅಲ್ಲಿ ಅದೇ ಕಾಡಿನಲ್ಲಿ ಪಿಂಗಳಕೋ ನಾಮ ಸಿಂಹ ಸರ್ವಮೃಗ ಪರಿವೃತ ಪಿಪಾಸಾಕುಲ ಉದಕಪಾನಾರ್ಥಂ ಯಮುನಾ ತಟಂ ಅವತೀರ್ಣ. ಅದು ಬಾಯಾರಿಕೆಯಿಂದ ತನ್ನ ಪರಿವಾರದ ಜೊತೆಗೆ ಯಮುನಾ ನದಿಯ ಮತ್ತೊಂದು ದಂಡೆ ಹತ್ತಿರ ಹೋಗಿ ನೀರು ಕುಡಿಯೋಕ್ಕೆ ಅಂತ ಬರುತ್ತದೆ. ಸಂಜೀವಕಸ್ಯ ಗಂಭೀರತರಂ ಶಬ್ದಂ ದೂರಾದೇವ ಅಶೃಣೋತ್. ಸಂಜೀವಕನ ರಂಕೆ ಆ ವೃಷಭದ ಮಹಾ ಧ್ವನಿಯನ್ನು ಅದನ್ನು ಗವ್ಯೂತಿ ಅಂತ ಕರೀತಾರೆ. ಆ ಗರ್ಜನೆ ಅದಕ್ಕೊಂದು ದೂರನೂ ಹೇಳ್ತಾರೆ. ಆ ದೂರಕ್ಕೂ ಗವ್ಯೂತಿ ಅಂತ ಅಂದರೆ ಒಂದು ಕ್ರೋಶ ಅಂದರೆ ಕೂಗಳತೆ ಅಂತ. ಮನುಷ್ಯರ ಕೂಗಿನ ಧ್ವನಿ ಎಲ್ಲಿವರೆಗೂ ಕೇಳಿಸುತ್ತೋ ಅಲ್ಲಿವರೆಗೂ ಕೂಗಳತೆ ಅಂತ. ಒಂದು ಹಸು ಕೂಗಿದ್ರೆ ಎಷ್ಟು ಕೇಳಿಸುತ್ತೋ ಅದು ಗವ್ಯೂತಿ ಅಂತ ಆಗುತ್ತದೆ. ಈ ಕ್ರೋಶಕ್ಕೆ 4 ಪಟ್ಟು ಗವ್ಯೂತಿ ಇರುತ್ತದೆ ಅಂತಂತಾರೆ. ಅದು ಕೂಗುವ ಧ್ವನಿಯ ಪ್ರಮಾಣ ಅಂಥದ್ದು. ಅದನ್ನು ಕೇಳಿ ಹೆದರ್ಕೊಂಡು ಅದು ಬಾಲ ಮುದುರ್ಕೊಂಡು ಬಂದುಬಿಡುತ್ತೆ. ನೀರು ಕುಡಿದೇ ಬಂದುಬಿಟ್ಟು ಚತುರ್ಮಂಡಲಾವಸ್ಥಾನಂ ಅಸ್ಥಿತ. ತಾನು 4 ಮಂಡಲದ ಮಧ್ಯೆ ಕೂತಿತ್ತು ಅಂತ. ಅದು ಏನು 4 ಮಂಡಲ ಅನ್ನೋದನ್ನು ಪಂಚತಂತ್ರ ಹೇಳುತ್ತದೆ. ಚತುರ್ಮಂಡಲ ಸ್ಥಾನಂ ತ್ವಿದಂ ಸಿಂಹ ಸಿಂಹಾನುಯಾಯಿನ ಕಾಕರವರ್ಗ ಕಿಂವೃತ್ತಾ ಇದೆ. ಸಿಂಹ ಮತ್ತು ಸಿಂಹದ ಅನುಯಾಯಿ ವರ್ಗ ಮಂತ್ರಿ ಸಾಮಂತರು. ಅದಕ್ಕೆ ಕಾಕರ ವೃತ್ತ ಅಂತಂತಂದರೆ ಈ ನಿಮಿತ್ತಗಳನ್ನು ನೋಡಿಕೊಂಡು ಊಹಾಪೋಹವನ್ನು ಮಾಡ್ತಕ್ಕಂಥವ್ರು. ಅಂದರೆ ಕೂತಲ್ಲೇ ಲಾಜಿಕ್ ಮಾಡಿ ಅನಲೈಸ್ ಮಾಡಿ ವಿಷಯಗಳನ್ನು ಹೇಳ್ತಕ್ಕಂಥವ್ರು. ಮತ್ತು ಕಿಂವೃತ್ತರು ಅಂತಂದರೆ ಹೋಗಿ ಸ್ಟಡಿ ಮಾಡ್ಕೊಂಡು ಬರ್ತಕ್ಕಂಥವ್ರು. ಒಬ್ಬರು ಪೇಪರ್ ಮಾಸ್ಟರ್ಸು, ಟೇಬಲ್ ವರ್ಕರ್ಸು, ಇನ್ನು ಕೆಲವರು ಫೀಲ್ಡ್ ವರ್ಕರ್ಸು ಅಂತ. ನಮ್ಮಲ್ಲಿ ಬೆಂಚ್ ಎಡಿಟರ್ ಅಂತೆಲ್ಲ ಹೇಳ್ಬಿಟ್ಟಂತಾರೆ. ಇನ್ನು ಕೆಲವ್ರನ್ನ ವರದಿಗಾರರು, ರಿಪೋರ್ಟರ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಹೋಗಿ ಎಲ್ಲ ಓಡಾಡ್ಕೊಂಡು ಬರೋ ರಿಪೋರ್ಟರ್ಸು. ಆ ಬೆಂಚ್ ಎಡಿಟರ್ಸ್ ಅಥವಾ ಟೇಬಲ್ ಎಡಿಟರ್ಸ್ ಇರ್ತಾರಲ್ಲ ಅವರು. ಈ ರೀತಿಯಾದಂಥ 4 ಜನರ ಸಮೂಹದ ಮಧ್ಯದಲ್ಲಿ ಅದಿತ್ತಂತೆ. ಆ ಸಿಂಹಕ್ಕೆ ಹಳೆಯ ಮಂತ್ರಿ ಒಂದಿತ್ತು, ನರಿ. ಅದರ ಹೆಸರಿಗೆ ಗೊತ್ತಿಲ್ಲ. ಅದಕ್ಕೆ 2 ಮಕ್ಕಳು. ಕರಟಕ ದಮನಕ ನಾಮಾನೋ ದ್ವೌ ಶೃಗಾಲೋ ಮಂತ್ರಿಪುತ್ರೋ ಭ್ರಷ್ಟಾಧಿಕಾರೋ. ಅಧಿಕಾರ ಹೋಗಿತ್ತು ಅವುಗಳಿಗೆ, ಯಾಕೆ ಅಂತ ಇಲ್ಲ, ಭ್ರಷ್ಟಾಚಾರದಿಂದ ಹೋಗಿತ್ತೋ ಏನೋ ಗೊತ್ತಿಲ್ಲ. ಅವುಗಳು ಹೋಗಿದ್ವು. ಅವುಗಳು ಅಂದುಕೊಳುತ್ತವೆ. ನೋಡಿ ಆ ಮಾತು, ದಮನಕ ಅಬ್ರವೀತ್. ದಮನಕ ತಮ್ಮ, ಅದೇ ಪರಮ ನೀಚ. ಇದಿಡೀ ತಂತ್ರವನ್ನು ಮಾಡುತ್ತದೆ. ಭದ್ರಾ ಕರಟಕ ಅಯಂ ತಾವದಸ್ಮತ್ ಸ್ವಾಮಿ ಪಿಂಗಲಕಃ ಉದಕಗ್ರಹಣಾರ್ಥಂ ಯಮುನಾ ಕಚ್ಚಮವತೀರ್ಣ ಸ್ಥಿತಃ ಸ ಕಿಂ ನಿಮಿತ್ತಂ ಪಿಪಾಸಾಕುಲೋಪಿ ನಿವೃತ್ಯ ವ್ಯೂಹರಚನಾಂ ಕೃತ್ವ ದೌರ್ಮನಸ್ಯೇನ ಅಭಿಭೂತೋತ್ರ ವಟತಲೆ ಸ್ಥಿತ. ನೀರು ಕುಡಿಯೋಕ್ಕೆ ಹೋಗಿದ್ದು, ನೀರು ಕುಡಿದೆ ಬೆದರ್ಕೊಂಡು ಬಂದು ಇಲ್ಲಿ ಯಾತಕ್ಕೆ ದುರ್ಮನಾಯಿತ ಇವ ಉದ್ವಿಗ್ನಗೊಂಡಂತೆ ವಟಮೂಲದಲ್ಲಿ ಬಂದು ಕೂತಿದೆ ಪರಿವಾರವನ್ನು ಇಟ್ಟುಕೊಂಡು ಅಂತ. ಅದಕ್ಕೆ ನೋಡಿ ಕರಟಕ ಹೇಳ್ತದೆ, ಭದ್ರಾ ಕಿಂ ಆವಯೋರನೇನ ವ್ಯಾಪಾರೇಣ. ಸುಮ್ಮನೆ ಇದನ್ನೆಲ್ಲ ನಾವು ಇಟ್ಕೊಂಡು ಏನು ಮಾಡಬೇಕಾಗಿರೋದು, ನಮಗೆಲ್ಲ ಸಂಬಂಧಪಟ್ಟಿದ್ದು ಅಂತ. ಪಂಚತಂತ್ರದ ಮೊದಲ ನಿದರ್ಶನ ಕಥೆ, ದೃಷ್ಟಾಂತ ಕಥೆ ಬಹಳ ಮಾರ್ಮಿಕವಾದದ್ದು. ಅವ್ಯಾಪಾರೇಶು ವ್ಯಾಪಾರಂ ಯೋನ ಕರ್ತುಮಿಚ್ಛತಿ ಸಯೇವ ನಿಧನಂ ಯಾತಿ ಕೀಲೋತ್ಪಾಟೀವ ವಾನರಃ. ಅವ್ಯಾಪಾರೇಶು ವ್ಯಾಪಾರಂ, ನಮ್ಮದಲ್ಲದ್ರೊಳಗೆ ವ್ಯಾಪಾರ ನಾವು ಕೈ ಹಾಕಬಾರ್ದು. ಅಂದರೆ ನಾವು ನಮ್ಮ ಟೆರಿಟರೀಸ್ ಕಾಪಾಡಿಕೊಳ್ಳಬೇಕು. ಯಹ ನರ ಕರ್ತುಮಿಚ್ಛತಿ ಅವ್ಯಾಪಾರೇಶು ವ್ಯಾಪಾರಂ. ನಮ್ಮ ಒಂದು ಯಾವುದೇ ಪ್ರಮೇಯ ಇಲ್ಲದ ಜಾಗದಲ್ಲಿ ನಾವು ಕೈ ಹಾಕಿದರೆ ನಿಧನಂ ಯಾತಿ ಸಯೇವ, ಅವನೇ ನಾಶ ಹೊಂದುತ್ತಾನೆ. ಕೀಲೋತ್ಪಾಟೀವ ವನರಃ, ಬೆಣೆಕಿಟ್ಟು ಸತ್ತ ಮಂಗನ ಹಾಗೆ ಅಂತ. ಕಥಮೇತತ್, ಇದು ಪಂಚತಂತ್ರದಲ್ಲಿ ಬರುತ್ತದೆ. PS ರಾಮಾನುಜಂ ಅವರು ಒಂದು ಕಡೆ ಬರ್ತಾರಲ್ಲ, ಬರೀತಾರೆ ಥೇಟ್ ಪಂಚತಂತ್ರದ ಶೈಲಿಯಲ್ಲಿ ಕಥಮೇತತ್ ಅಂತ ನಾನು ಕೇಳಿದೆ ಅಂತ. ಅದು ಹೇಗೆ ಅಂತ. ದಮನಕ ಪ್ರಾಹ ಕಥಮೇತತ್ ಸೋಬ್ರವೀತ್, ಕರಟಕ ಹೇಳುತ್ತದೆ. ನೋಡಿ ಆ ಕಥಾ ಶೈಲಿಗೆ. ಅಸ್ತಿ ಕಸ್ಮಿಂಶ್ಚಿತ್ ನಗರಾಭ್ಯಾಸೆ ಕೇನಾಪಿ ಪುತ್ರೇಣ ತರುಷಂಡ ಮಧ್ಯೆ ದೇವತಾಯತನಂ ಕರ್ತು ಆರಬ್ಧಂ. ಅಲ್ಲಿ ಯಾವುದೋ ಒಂದು ನಗರದ ಆಚೆಗೆ ಹೊರವಲಯದಲ್ಲಿ ಒಬ್ಬ ಯಾವನೋ ವರ್ತಕ ಪುತ್ರನಿಂದ ಒಂದು ಮರ ಗಿಡಗಳು ಕೂಡಿರುವ ಜಾಗದಲ್ಲಿ ದೇವತಾಯತನ, ದೇವಾಲಯ ನಿರ್ಮಾಣಕ್ಕೆ ಆರಂಭವಾಯಿತು. ತತ್ರ ಚ ಯೇ ಕರ್ಮಕರಾಹ ಸ್ಥಪತ್ಯಾದಯ ತೇ ಮಧ್ಯಾಹ್ನ ವೇಲಾಯಾಮ್ ಆಹಾರಾರ್ಥಂ ನಗರ ಮಧ್ಯೆ ವ್ರಜಂತಿ. ಮಧ್ಯಾಹ್ನದೊತ್ತು ಲಂಚ್ ಬ್ರೇಕಿಗೆ ಅವರು ಊರೊಳಗೆ ಹೋಗ್ತಾಯಿದ್ರು. ಹಾಗಿದ್ದಾಗ ಅಥ ಕದಾಚಿತ್ ತತ್ರ ಆನುಷಂಗಿಕಂ ವಾನರಯೂಥಂ ಇತಶ್ಚೇತಶ್ಚ ಪರಿಭ್ರಮದ ಆಗತಂ. ಅಲ್ಲಿ ಒಂದು ಕಪಿ ಸೈನ್ಯ, ಕಪಿ ಕುಲ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಬಂತು. ತತ್ರ ಕಸ್ಯಚಿತ್ ಶಿಲ್ಪಿನಃ ಅರ್ಧಸ್ಫಾಟಿತಃ
ಅಶನವೃಕ್ಷದಾರುಮಯ ಸ್ತಂಭ ಖದಿರಕೀಲಕೇನ ಮಧ್ಯನಿಹಿತೇನ ತಿಷ್ಠತಿ. ಅಲ್ಲಿ ಒಂದು ದೊಡ್ಡ ಕಂಬ, ಆ ಕಂಬದಲ್ಲಿ ಒಂದು ಸೀಳು ಮಾಡಿದ್ರು. ಅದು ಮತ್ತಿ ಮರದ್ದು ದಿಮ್ಮಿ. ಅದನ್ನು ಮತ್ತಿ ಮರದ ಕೀಲು, ಖದಿರ ಕೀಲಕ, ಮತ್ತಿ ಮರದ್ದು ದಿಮ್ಮಿ. ಖದಿರ ಅಂತಂದರೆ ಜಾಲಿಯ ಮರದ ಬೆಣೆ ಇಟ್ಟಿದ್ರು. ಒಂದು ಮರವನ್ನು ಗರಗಸದಿಂದ ಸೀಳಿದ ಮೇಲೆ ಅದು ಇನ್ನೂ ಮುಂದುವರಿಬೇಕು ಅಂತಿದ್ದರೆ ಗರಗಸವನ್ನು ಮತ್ತೆ ತೂರಿಸೋದು ಕಷ್ಟ ಆಗುತ್ತದೆ, ಗರಗಸ ತೆಗೆದ್ರೆ ಮುರಿದೋಗ್ಬಿಡುತ್ತೆ ಅಂತ ಬೆಣೆ ಇಟ್ಟಿರ್ತಾರೆ. ಅಂದರೆ ಯಾವುದಾದ್ರು ವೆಡ್ಜ್ ಅಂತ ಕರಿತೀವಿ, ಅದನ್ನು ಸಿಕ್ಸಿರ್ತಾರೆ. ಅದು ಬೆಣೆ ಗಟ್ಟಿಯಾಗಿರಬೇಕು. ಖದಿರ ವೃಕ್ಷ ಜಾಲಿ ಮರ ತುಂಬ ಗಟ್ಟಿಯಾದದ್ದು. ಜಾಲಿ ಮರದ ಬೆಣೆಯನ್ನು ಇಟ್ಟು ಅಲ್ಲಿ ಹೋಗಿದ್ದಾರೆ. ಹಾಗೆ ಹೋಗಿದ್ದಾಗ ಇದು ಅಲ್ಲಿ ಬಂದು ಒಂದು ಕೋತಿ ಕೂತ್ಕೊಳ್ಳುತ್ತೆ ಅಲ್ಲಿ. ಅತ್ರಾಂತರೆ ತೇ ವಾನರಾಹ ತರು ಶಿಖರ ಪ್ರಾಸಾದ ಶೃಂಗದಾರು ಪರ್ಯಂತೇಶು ಯಥೇಚ್ಛಯ ಕ್ರೀಡಿತು ಆರಬ್ಧ. ಅಲ್ಲಿ ಮರಗಳ ಮೇಲೆ, ದಿಮ್ಮಿಗಳ ಮೇಲೆ ಹಾಕಿರುವ ಪಾಯದ ಮೇಲೆ, ಕಂಬುಗಳ ಮೇಲೆ ಹತ್ತಿ ಇಳಿದು ಎಲ್ಲ ಮರ್ಕಟ ಚೇಷ್ಟೆ ಅಂತ ಏನಿದೆ ಅದಷ್ಟನ್ನು ಮಾಡಿದ್ವು. ಏಕಶ್ಚ ತೇಷಾಂ ಪ್ರತ್ಯಾಸನ್ನ ಮೃತ್ಯು, ಅಲ್ಲೊಂದು ಸಾವಿಗೆ ಹತ್ತಿರವಾಗಿರುವಂಥದ್ದು. ಚಾಪಲ್ಯ ತಸ್ಮಿನ್ ಅರ್ಧಸ್ಫಾಟಿತ ಸ್ತಂಭ ಉಪವಿಶ್ಯ ಪಾಣಿಭ್ಯಾಂ ಕೀಲಕಂ ಸಂಗೃಹ್ಯ ಯಾವದು ಉತ್ಪಾಟಯಿತು ಮಾರೇಭೆ, ಅದರ ಮೇಲೆ ಕೂತು ಬೆಣೆ ಕೀಳೋದಕ್ಕೆ ಆರಂಭ ಮಾಡಿತು. ತಾವತ್ತಸ್ಯ ಸ್ತಂಭ ಮಧ್ಯೆ ಗತ ವೃಷಣಸ್ಯ ಸ್ವಸ್ಥಾನಾಚಲಿತ ಕೀಲಕೇನ ಯದ್ವೃತ್ತಂ ತತ್ ಪ್ರಾಗೇವ ಕಥಿತಂ. ಆಮೇಲೆ ಏನಾಯಿತು ಅಂತ ಅನ್ನೋದು ಮೊದಲೇ ನಾನು ಹೇಳಿಬಿಟ್ಟಿದ್ದೀನಿ. ಅಥವಾ ಅಹಂ ಬ್ರವೀಮಿ ಅವ್ಯಾಪಾರೇಶು ವ್ಯಾಪಾರಂ ಯೋನರ ಕರ್ತುಮಿಚ್ಛತಿ ಸಯೇವ ನಿಧನಂ ಯಾತಿ ಕೀಲೋತ್ಪಾಟೀವ ವಾನರಃ. ನೋಡಿ ಅದರ ಡಿಕ್ಷನ್ ಎಷ್ಟು ಸೊಗಸಾಗಿರ್ತಕ್ಕಂಥದ್ದು. ಆಮೇಲೆ ಏನಾಯಿತು ಅನ್ನೋದನ್ನು ಮೊದಲೇ ನಾನು ಹೇಳಿಬಿಟ್ಟಿದ್ದೀನಿ. ಈ ರೀತಿಯಲ್ಲಿ ಆ ವಿನೋದ, ಆ ವಾಚೋಯುಕ್ತಿ, ಈಡಿಯಮ್ಸು, ನುಡಿಗಟ್ಟನ್ನು ತರುವಂಥದ್ದು. ಮತ್ತು ಹೇಳುತ್ತದೆ ಅವಯೋ ಭಕ್ಷಿತ ಶೇಷ ಆಹಾರ ಅಸ್ತ್ಯೇವ. ಸಿಂಹ ತಿಂದುಬಿಟ್ಟಂಥ ಆಹಾರ ನಮಗೆ ಸಿಗ್ತಾನೇ ಇದೆ. ತತ್ ಕಿಮನೇನ ವ್ಯಾಪಾರೇಣ, ಇದನ್ನೆಲ್ಲ ಊಹಾಪೋಹ ಮಾಡ್ಕೊಂಡು ನಮಗೇನಾಗಬೇಕು. ದಮನಕ ಆಹ ತತ್ಕಿಂ ಭವಾನ್ ಆಹಾರಾರ್ಥಿ ಕೇವಲಮೇವ ತನ್ನ ಯುಕ್ತಂ. ಏನು ಬರೀ ಪಿಂಡ ಕತ್ತರಿಸೋದಿಕ್ಕ, ಕವಳ ಕತ್ತರಿಸೋದಿಕ್ಕ ನೀನು ಇರೋದು. ಸುಹೃದಾಂ ಉಪಕಾರ ಕಾರಣಾತ್ ದ್ವಿಷತಾಂ ಚಾಪ್ಯಪಕಾರ ಕಾರಣಾತ್ ನೃಪಸಂಶ್ರಯ ಇಷ್ಯತೆ ಬುಧೈ ಜಠರಂ ಕೋನ ಬಿಭರ್ತಿ ಕೇವಲಂ. ಆತ್ಮೀಯರಿಗೆ ಉಪಕಾರ ಮಾಡೋದಕ್ಕೆ, ವೈರಿಗಳಿಗೆ ಅಪಕಾರ ಮಾಡೋದಕ್ಕೆ ರಾಜನ ಹತ್ರ ನಾವಿರಬೇಕು. ಇದು ಎಂಥ ನೀತಿ. ಸುಮ್ಮನೆ ಹೊಟ್ಟೆಪಾಡಿಗೋಸ್ಕರ ನಾನು ರಾಜನ ಹತ್ರ ಇರೋದು, ಅದಕ್ಕೆ ಎಲ್ಲೂ ಇರ್ಬೋದಾಗಿತ್ತು. ರಾಜನ ಹತ್ರ ಇದ್ದರೆ ಒಂದು ದೊಡ್ಡ ಸ್ಥಾನ. ಗಂತವ್ಯಂ ರಾಜಕುಲಂ ದ್ರಷ್ಟವ್ಯಾ ತತ್ರ ನೃಪತಿ ನಿಕಟ ಪುರುಷಾ ಯದ್ಯಪಿ ನ ಭವಂತ್ಯರ್ಥಾ ಭವಂತ್ಯನರ್ಥ ಪ್ರತೀಕಾರಾ ಅಂತ ಸುಂದರ ಪಾಂಡ್ಯ ಹೇಳ್ತಾನೆ. ಅರಮನೆಗೆ ಹೋಗಬೇಕು, ರಾಜನ ಹತ್ರ ಚೇಲಾಗಳನ್ನು, ಚಮಚಗಳನ್ನು, ಸೌಟುಗಳನ್ನೂ ನೋಡಬೇಕು, ಎಲ್ಲರನ್ನೂ ನೋಡಿ ಬರಬೇಕು. ನಮಗೆ ಉಪಕಾರ ಆಗದೆ ಇದ್ರೂ ಅಪಕಾರ ಅಂತೂ ಆಗೋದಿಲ್ಲ. ಅದರಿಂದ ಅಪಕಾರ ನಿವಾರಣೆ ಆಗುತ್ತದೆ ಅಂತ. ಪ್ರಾಪ್ಯ ಚಲಾನ್ ಅಧಿಕಾರಾನ್, ಚಂಚಲವಾದ ಅಧಿಕಾರಗಳನ್ನು ಪಡ್ಕೊಂಡ ಮೇಲೆ ಯಾವುದೂ ಅಧಿಕಾರ ಶಾಶ್ವತವಲ್ಲ. ನೋಪಕೃತಂ ನಾಪಕೃತಂ ನ ಸತ್ಕೃತಂ. ನಾವು ಬೇರೆಯವ್ರಿಗೆ ಉಪಕಾರವೂ ಮಾಡಲಿಲ್ಲ, ಕೆಟ್ಟವ್ರಿಗೆ ಅಪಕಾರವೂ ಮಾಡಲಿಲ್ಲ, ಜನರಲ್ಲಾಗಿ ಒಳ್ಳೆಯದೂ ಮಾಡಲಿಲ್ಲ. ಕಿಂ ಕೃತಂ ತೇನ, ಏನು ಮಾಡ್ದಂಗಾಯಿತು. ಕೆಲವರು ಯಾವುದೂ ಮಾಡದೆ ಅಧಿಕಾರದಲ್ಲಿ ತೂಷ್ಣೀಂ ಯಥಾ ಇದ್ದುಬಿಡ್ತಾರೆ. ಹಾಗಿರಬಾರ್ದು. ಏನಾದರೂ ಒಂದು ಒಳ್ಳೆಯದೋ ಕೆಟ್ಟದ್ದೋ ಮಾಡಬೇಕು, ಕೋಲಾಹಲ ಮಾಡಬೇಕು ಅಂತ ಇದು ಹೇಳುತ್ತದೆ. ಯಜ್ಜೀವ್ಯತೆ ಕ್ಷಣಮಪಿ ಪ್ರಥಿತಂ ಗ್ರಥಿತಂ ಮನುಷ್ಯೈ ವಿಜ್ಞಾನ ಶೌರ್ಯ ವಿಭವಾರ್ಯ ಗುಣೈಃ ಸಮೇತಂ ತನ್ನಾಮ ಜೀವಿತಮಿಹ ಪ್ರವದಂತಿ ತಜ್ಞಾ ಕಾಕೋಪಿ ಜೀವತಿ ಚಿರಂಚ ಬಲಿಂಚ ಭುಂಕ್ತೆ. ಸುಮ್ಮನೆ ಬದುಕೋದು ಅಂತಲ್ಲ. ಅಲ್ಪಾಯುವಾದೊಡಮವಂ ಪ್ರಥಿತಂ ಗಡಕ್ಕುಂ. ಸ್ವಲ್ಪ ಕಾಲ ಬದುಕಿದ್ರೂ ಖ್ಯಾತಿಯನ್ನು ಪಡಿತಾನೆ. ವಿಜ್ಞಾನ ಶೌರ್ಯ ವಿಭವಾದಿ ಸಮೇತನಾಗಲ್. ವಿಜ್ಞಾನ ಅಂದರೆ ಅನುಭವಜನ್ಯ ಜ್ಞಾನ, ಶೌರ್ಯ, ವಿಭವ, ಸಂಪತ್ತು ಎಲ್ಲ ಪಡ್ಕೊಂಡು ಅಂತಪ್ಪ ಜೀವಿತಮೇ ಶ್ಲಾಘ್ಯಂ ಅದೆಂದು ಪೇಳ್ದರ್ ಉಚ್ಚಿಷ್ಟಮಂ ಭುಜಿಸಿ ಬಾಳದೆ ಕಾಗೆಯುಂತಾಂ ಭುಕ್ತ್ವಾ ಬಲಿಂ ಕಾಕೋಪಿ ಜೀವತಿ ಚಿರಂ ಚ ಬಲಿಂಚ ಭುಂಕ್ತೆ. ಕಾಗೆ ದಿವಸ ಪಿಂಡ ತಿಂದುಕೊಂಡು ಬದುಕಿರುತ್ತೆ. ಅದಕ್ಕೆ ಸ್ಥಿರಜೀವಿ ಅಂತಲೇ ಹೆಸರು. ದೀರ್ಘಕಾಲ ಬದುಕಿರುತ್ತದೆ ಅಂತ. ಯಾತಕ್ಕೆ ಥರದ್ದು ನೋಡಿ. ಅವರು ನರಸಿಂಹಶಾಸ್ತ್ರಿಗಳು ಅದೇ ವಸಂತ ತಿಲಕದಲ್ಲಿ ಅನುವಾದ ಮಾಡಿದ್ದಾರೆ. ಉಚ್ಚಿಷ್ಟಮಂ ಭುಜಿಸಿ ಬಾಳದೆ ಕಾಗೆಯುಂ ತಾಂ ಕಾಕೋಪಿ ಜೀವತಿ ಚಿರಂಚ ಬಲಿಂಚ ಭುಂಕ್ತೆ. ಯೋನಾತ್ಮನಾಚ ನ ಪರೇಣ ಚ ಬಂಧುವರ್ಗೇ ದೀನೇ ದಯಾಂ ನ ಕುರುತೆ ನ ಚ ಭೃತ್ಯವರ್ಗೇ ಕಿಂ ತಸ್ಯ ಜೀವಿತ ಫಲಂ ಹಿ ಮನುಷ್ಯಲೋಕೆ ಕಾಕೋಪಿ ಜೀವತಿ ಚಿರಾಯ ಬಲಿಂಚ ಭುಂಕ್ತೆ. ತನ್ನ ಬಂಧುಗಳ ಕಷ್ಟದಲ್ಲಿರೋದನ್ನು
ದೀನದಲಿತರು ಭೃತ್ಯರು ತೊಂದರೆಯಲ್ಲಿರೋದನ್ನು ನೋಡಿಯೂ ಕೂಡ ಸುಮ್ಮನೆ ಇರೋದಾದರೆ ಮನುಷ್ಯ ಯಾತಕ್ಕೆ ಕಾಗೆ ಥರ ಬಾಳೋದಾಗುತ್ತದೆ. ಆ ಕಾರಣದಿಂದ ಕಿಂತೇನ ಜಾತೇನ ಮಾತುರ್ ಯೌವನ ಹಾರಿಣ ಆರೋಹತಿ ನ ಯಃ ಸ್ವಸ್ಯ ವಂಶಸ್ಯಾಗ್ರೇ ಧ್ವಜೋಯತ. ತನ್ನ ವಂಶದ ಮೇಲೆ ಬಾವುಟದಂತೆ ಹಾರಬೇಕು ಒಬ್ಬ. ವಂಶ ಅನ್ನೋದಕ್ಕೆ ಬಿದಿರು ಅಂತ ಬೇರೆ ಒಂದು ಧ್ವನಿ ಇದೆ. ಬಿದಿರುಗಳದ ಮೇಲೆ ಬಾವುಟ ಹಾರಿಸ್ತೀವಿ. ಹಾಗೆ ತನ್ನ ವಂಶಕ್ಕೆ ಶಿಖರಾಯಮಾನವಾಗಿ ಬೆಳಗಬೇಕು. ಹಾಗಲ್ಲದೆ ತಾಯಿಯ ಯೌವನ ಕಸ್ಕೊಳ್ಳೋಂಥ ಅಂಥವನಿಂದ ಇನ್ನೇನಾಗುತ್ತದೆ ಅಂತ. ಮಾತು ಕೇವಲಮೇವ ಯೌವನವನಚ್ಛೇದೆ ಕುಠಾರಾವಯಂ ಅಂತ ನಮ್ಮ ಭರ್ತೃಹರಿ ಹೇಳಿದನಲ್ಲ. ಬರದೆ ಕೆಡಿಸಿದೆ ತಾಯಿಯ ಯೌವನವ ಅಂತ ಹೇಳಿ ನಮ್ಮ ಕುಮಾರವ್ಯಾಸ ಅದನ್ನೇ ತೆಗೆದುಕೊಳ್ತಾನಲ್ಲ. ಇಲ್ಲಿ ಅದೇ ತಾಯಿಯ ಒಂದೊಂದು ಗರ್ಭವು ಆಕೆ ಜೀವನವನ್ನು, ಯೌವನವನ್ನು, ಶಕ್ತಿಯನ್ನು ಹಾನಿ ಮಾಡುತ್ತದೆ, ಬದುಕನ್ನೇ ಮರಣಾಸನ್ನವಾಗುವಂತೆ ಮಾಡುತ್ತದೆ. ಒಂದೊಂದು ಹೆರಿಗೆ, ಒಂದೊಂದು ಬಸರಿತನ, ಬಾಣಂತನ ಹೆಣ್ಣು ಮಕ್ಕಳಿಗೆ ಸಾವನ ಬಾಗಿಲು ತಟ್ಟಿ ಬರುವಂಥದ್ದು. ಹಾಗಾಗಿ ಏನು ಪ್ರಯೋಜನ ಒಳ್ಳೇದು ಮಾಡದೇ ಇದ್ದರೆ ಅಂತ ದಬಾಯಿಸುತ್ತದೆ. ಅಷ್ಟು ಮಾತ್ರವಲ್ಲ, ಜಾತಸ್ಯ ನದೀ ತೀರೆ ತಸ್ಯಾಪಿ ತೃಣಸ್ಯ ಜನ್ಮ ಸಾಫಲ್ಯಂ ಯತ್ಸಲಿಲ ಮಜ್ಜನಾಕುಲಜನ ಹಸ್ತಾಲಂಬನಂ ಭವತಿ. ಫುಲ್ಲಾಗಿ ಆದರೂ ಬಾಳಬೇಕು ಅಂದರೆ ನದಿ ತೀರದಲ್ಲಿ ಬಾಳಬೇಕು. ನದಿಯಲ್ಲಿ ಮುಳುಗುವವರು ಮುಳುಗುವಾಗ ಭಯದಿಂದ ದಡದಲ್ಲಿ ಮತ್ತೆ ಹಿಡ್ಕೊಳ್ಬೇಕು ಅಂತ ಆಸರೆಗಾಗಿ ಹುಲ್ಲನ್ನು ಹಿಡ್ಕೋತಾರೆ. ಆ ಮಟ್ಟಕ್ಕಾದ್ರೂ ತೃಣದಂತೆ ನಾವು ಬಾಳದೇ ಇದ್ದರೆ ಇನ್ನೇನು ಪ್ರಯೋಜನ? ಹುಲ್ಲಿಗೂ ಒಂದು ಸಾರ್ಥಕ್ಯ ಇರ್ತದೆ, 4 ಜನಕ್ಕೆ ಆಲಂಬನವಾಗಬೇಕು ಅಂತ. ಹಾಗಾಗಿ ಸ್ಥಿತೋನ್ನತ ಸಂಚಾರಾ ಜನಸಂತಾಪ ಹಾರಿಣ ಜಾಯಂತೆ ವಿರಲಾಲೋಕೆ ಜಲದಾ ಇವ ಸಜ್ಜನಾ. ನೀರು ತುಂಬಿದ ಮೋಡಗಳು ತುಂಬ ಬೇಗ ಗಾಳಿಯಲ್ಲಿ ತೇಲ್ಕೊಂಡು ಹೋಗೋದಿಲ್ಲ. ಅವು ನಿಧಾನಕ್ಕೆ ಹೋಗುತ್ತವೆ, ಎತ್ತರದಲ್ಲಿ ಹೋಗುತ್ತವೆ, ಎಲ್ಲರ ಸಂತಾಪ ನಿವಾರಣೆ ಮಾಡುತ್ತವೆ. ಹಾಗೆ ನಾವು ಅಧಿಕಾರದಲ್ಲಿ ಸ್ಥಿಮಿತವಾಗಿ ಉನ್ನತವಾಗಿ ಓಡಾಡಿಕೊಂಡಿರಬೇಕು. ನಮ್ಮ ಆಶ್ರಿತರ ಸಂತಾಪವನ್ನು ಹೋಗಲಾಡಿಸಬೇಕು. ಹಾಗಿಲ್ಲದೆ ಇದ್ದರೆ ಏನು ಪ್ರಯೋಜನ? ಅಪ್ರಕಟೀಕೃತ ಶಕ್ತಿ ಶಕ್ತೋಪಿ ಜನ ತಿರಸ್ಕ್ರಿಯಾಂ ಲಭತೆ ನಿವಸನ್ ಅಂತರ್ದಾರುಣಿ ಲಂಘ್ಯೋ ವನ್ಯರ್ ನತು ಜ್ವಲಿತ. ಮರವನ್ನು ಮರಕ್ಕೆ ಉಜ್ಜಿದರೆ ಅಗ್ನಿ ಬರುತ್ತದೆ. ಮಥನಾತ್ ಜಾಯತೆ ವನ್ಹಿ ಮಧ್ಯಮಾನಃ ಕಾಷ್ಠಾತ್ ವನ್ಹಿರ್ ಜಾಯತೆ ಅಂತನ್ನುವ ಮಾತು ಭಾಸನದು ಪ್ರಸಿದ್ಧ. ಅದಕ್ಕಾಗಿ ಯಜ್ಞಯಾಗಗಳಲ್ಲಿ ಅರಣಿಯನ್ನು ಮಥನ ಮಾಡಿ ಅಗ್ನಿಯನ್ನು ಪಡ್ಕೊಳ್ತಾರೆ. ಶಮಿ ವೃಕ್ಷದೊಳಗೆ ಅಗ್ನಿ ಇದೆ ಅಂತ. ಶಮಿಯ ಮೇಲೆ ಬೆಳೆದಂಥ ಅಶ್ವತ್ಥವನ್ನೇ ಇಟ್ಕೊಂಡು ಮಥನ ಮಾಡ್ತಾರೆ. ಅಗ್ನಿ ಮರದೊಳಗೆ ಅಡಗಿದೆ. ವನ್ಹಿಗರ್ಭ ಶಮಿ ಅಂತನ್ನುವ ಮಾತು ಅಗ್ನಿಗರ್ಭಾಂ ಶಮೀಮಿವ ಅಂತ ಶಾಕುಂತಲದ 4ನೇ ಅಂಕದಲ್ಲಿ ಕಾಳಿದಾಸ ಹೇಳ್ತಾನೆ. ಆದರೆ ಆ ಮರವನ್ನು ಯಾರೂ ಮುಟ್ಟದೇ ಇರೋದಿಲ್ಲ. ಯಾಕೆ? ಅಗ್ನಿ ವ್ಯಕ್ತವಾಗಿಲ್ಲ. ಅವ್ಯಕ್ತವಾಗಿದ್ದರೆ ಯಾರೂ ಬೆಲೆ ಕೊಡೋದಿಲ್ಲ. ವ್ಯಕ್ತವಾಗಿರಬೇಕು, ಆಗಲೇ ಬೆಲೆ ಬರುವಂಥದ್ದು. ನಮ್ಮೊಳಗಿನ ಗುಣ ನಮ್ಮೊಳಗೆ ಇದೆ ಅಂದರೆ ಯಾರೂ ಕೇಳೋಲ್ಲ. ಒಮ್ಮೆ ಯಾವುದೋ ಒಂದು ಸಂದರ್ಭದಲ್ಲಿ ವೆಂಕಟಾಚಲ ಶಾಸ್ತ್ರಿಗಳು ಛಂದೋಗತಿ ಸ್ವಾರಸ್ಯಗಳನ್ನು ಕುರಿತು ಒಂದು ಪುಸ್ತಕ ಬರಿತಾಯಿದ್ರು, ಛಂದೋ ಮೀಮಾಂಸೆ ಅಂತ. ಆಗ ಅವರು ನನ್ನ ಅವಧಾನ ಕಲೆ ಪುಸ್ತಕವನ್ನು ತಿರುವು ಹಾಕ್ತಾಯಿದ್ರು. ಆ ಹೊತ್ತಿಗೆ ನಾನು ಅವ್ರ ಮನೆಗೆ ಹೋದೆ. ಏನು ಸಾರ್, ನನ್ನ ಪುಸ್ತಕ ಓದ್ತಾ ಇದ್ದೀರಾ? ನನ್ನದೊಂದು ಗೌರವ ಇದು ಅಂತ ಅಂದ್ಕೋತೀನಿ, ನನ್ನ ಭಾಗ್ಯ ಅಂತಂದೆ. ನೀವು ಇದ್ರ ಬಗ್ಗೆ ಇನ್ನೂ ವಿಸ್ತರಿಸಿ ಏನಾದರೂ ಬರೆದಿದ್ದೀರಾ ಅಂತ. ಬರೆದಿದ್ದೀನಿ, ಇನ್ನೂ ಅಚ್ಚಾಗಿಲ್ಲ ಅಂತಂದೆ. ಬಿಡಿ, ಹಾಗಿದ್ದರೆ ಪ್ರಯೋಜನವಿಲ್ಲ ಅಂದರು. ಯಾಕೆಂದರೆ ಎ ಬುಕ್ ಈಸ್ ರಿಟನ್ ಓನ್ಲಿ ವೆನ್ ಇಟ್ ಈಸ್ ಪ್ರಿಂಟೆಡ್. ನೋಡಿಪ್ಪ, ನೀವು ಬರೆದಿರೋ ಪುಸ್ತಕ ಪ್ರಕಟವಾಗದೇ ಇದ್ದಿದ್ದನ್ನು ನಾನು ಹೇಗೆ ಆಕಾರ ಬಳಸ್ಕೊಂಡ್ರೆ ನಿಮ್ಮದು ಫಸ್ಟ್ ರಿವೀಲಿಂಗ್ ಆಗೋಲ್ಲ, ನಿಮಗೆ ಅನ್ಯಾಯ ಮಾಡಿದಂತೆ. ನಾನು ಬಳಸ್ಕೊಳ್ಳದೇ ಇದ್ದರೆ ನನಗೆ ಅದು ಪ್ರಯೋಜನಕ್ಕೆ ಬರೋಲ್ಲ, ನನಗೆ ಅನ್ಯಾಯ ಆದಂಗೆ. ಈ ಥರದ್ದು ಯಾತಕ್ಕೆ ಅಂತಂದರು. ಬೇಗ ಅಚ್ಚು ಮಾಡಿಸ್ಬಿಡಿ ಅಂತ. ಇವರಿಗೂ ಅಚ್ಚಾಗಿಲ್ಲ, ಅದು ಬೇರೆ ಸಂಗತಿ. ಕೆಲವು ಲೇಖನ ರೂಪದಲ್ಲಿ ಅಚ್ಚಾಯಿತು, ಪೂರ್ಣ ಪ್ರಮಾಣದಲ್ಲಿ ಅಚ್ಚಾಗಿಲ್ಲ. ಅಂದರೆ ವ್ಯಕ್ತೀಕೃತವಾಗಬೇಕು. ನಮಗೆ ಟ್ಯಾಲೆಂಟ್ ಇದೆ ಅಂತ ಶಂಖ ಬಾರಿಸಿದ್ರೆ ಯಾರೂ ಕೇಳೋದಿಲ್ಲ. ತೋರಿಸಿ ಅದನ್ನು ಪ್ರಕಟ ಮಾಡಿ ಅಂತಂತಾರೆ. ಆ ಕಾರಣದಿಂದ ಹೇಳ್ತಾ ಇರುವಂಥದ್ದು, ಅಪ್ರಕಟೀಕೃತವಾದ ಶಕ್ತಿಯಿಂದ ಪ್ರಯೋಜನ ಇಲ್ಲ. ಅಗ್ನಿಯನ್ನು ಉಪೇಕ್ಷೆ ಮಾಡ್ತಾರೆ, ಅದು ಕಾಷ್ಠದ ಒಳಗಿದೆ ಅಂತ. ಆಮೇಲೆ ಹೇಳ್ತದೆ, ನಾವು ರಾಜನತ್ರ ಹೇಳಬೇಕು ನಮ್ಮ ಗುಣ ವಿಶೇಷಗಳನ್ನು. ಎಲ್ಲೆಲ್ಲೋ ಹೇಳಿದ್ರೆ ಪ್ರಯೋಜನಕ್ಕೆ ಬರೋಲ್ಲ, ಅಧಿಕಾರಿ ವರ್ಗಕ್ಕೆ ಗೋಚರವಾಗಬೇಕು. ಯಾರೋ ಒಬ್ಬರು ನನಗೆ ಹಿತ ಹೇಳಿದರು, ನೋಡಿ, ಪದ್ಮ ಅವಾರ್ಡ್ಸ್ ಬರಬೇಕು ಅಂತಂದರೆ ನಿಮ್ಮ ಹೆಸರು ಫ್ಲೈಟ್ಸಲ್ಲಿ ಅಲ್ಲಲ್ಲಿ ಇಟ್ಟಿರ್ತಾರೆ ಮ್ಯಾಗ್ಝೀನ್ಗಳು, ಕೆಲವು ಏರ್ ಇಂಡಿಯಾ ಮ್ಯಾಗ್ಝೀನು, ಇಂಡಿಯನ್ ಏರ್ಲೈನ್ಸ್ ಮ್ಯಾಗ್ಝೀನು ಇತ್ಯಾದಿಯಾಗಿ. ಅಲ್ಲಿ ಬಂದರೆ ಅಲ್ಲಿ ಅಧಿಕಾರಿ ವರ್ಗ, ಆಳುವ ವರ್ಗ, ಮಂತ್ರಿ ಪುರೋಧಸರು ಇವರೆಲ್ಲ ಓಡಾಡ್ತಾ ಇರ್ತಾರೆ. ಅವರುಗಳು ಏನೋ ಹೊತ್ತು ಹೋಗ್ಲಿ ಅಂತ ತೆಗೆದುಕೊಳ್ತಾರೆ. ಆವಾಗ ಅಲ್ಲಿ ಬಂದಿರುತ್ತೆ ನಿಮ್ಮ ಹೆಸರು, ಓಹೋ ಇವರು ಅಂತ ಗೊತ್ತಾಗುತ್ತದೆ. ನೀವು ಎಲ್ಲೋ ಪ್ರಜಾವಾಣಿಯಲ್ಲೋ ಉದಯವಾಣಿನಲ್ಲೋ ಎಲ್ಲೋ ಯಾವುದೋ ಜಾಗದಲ್ಲಿ ಬಂದರೆ ಇದೆಲ್ಲ ಓದೋರು ಯಾರು ಪಾಪ? ನೆಲದ ಮೇಲೆ ಓಡಾಡೋರು.
ಅವ್ರಿಗೇನು ಪದ್ಮನೂ ಕೊಡೋದಿಲ್ಲ, ಶಂಖನೂ ಕೊಡೋದಿಲ್ಲ. ಅಂತರಿಕ್ಷದಲ್ಲಿ ಓಡಾಡ್ತಕ್ಕಂಥವ್ರಿಗೆ ಕಣ್ಣಿಗೆ ಬಿಡಬೇಕು ಅಂದರೆ ಆ ಪತ್ರಿಕೆಗಳಲ್ಲಿ ನಿಮ್ಮ ನಾಮ ಚಲಾವಣೆ ಆಗಬೇಕು ಅಂದರು. ಬೇಡ ಬಿಡಿ, ಇಲ್ಲೇ ಹಾಯಾಗಿದ್ದೀವಿ, ತೊಂದರೆ ಇಲ್ಲ ಅಂತಂದೆ. ಅಂದರೆ ಅಲ್ಲಿ ಓಡಾಡಬೇಕು, ಅಲ್ಲಿಗೆ ಬರಬೇಕು. ಅದರಿಂದಲೇ ಆ VVIPಗಳ ವಲಯದಲ್ಲಿ ನಮ್ಮ ನಾಮಧೇಯ ಸದಾ ಓಡಾಡ್ತಾ ಇರಬೇಕು, ನಮ್ಮ ರೂಪಧೇಯ ಸದಾ ಕಾಣಿಸ್ತಾ ಇರಬೇಕು. ಔಟ್ ಆಫ್ ಮೈಂಡ್ ಈಸ್ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತಾರಲ್ಲ, ಆ ಥರ ಆಗಿಬಿಡ್ತದೆ ಅಂತ ಈ ನೀತಿಯನ್ನು ಎಷ್ಟು ಚೆನ್ನಾಗಿ ಪಂಚತಂತ್ರ ಹೇಳುತ್ತದೆ. ವಚಸ್ತತ್ರ ಪ್ರಯೋಕ್ತವ್ಯಂ ಯತ್ರೋಕ್ತಂ ಲಭತೆ ಫಲಂ ಸ್ಥಾಯೀ ಭವತಿ ಚಾತ್ಯಂತಂ ರಾಗ ಶುಕ್ಲಪಟೇ ಯಥಾ. ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಎಲ್ಲೆಲ್ಲೋ ಭಾಷಣ ಮಾಡಿದ್ರೆ ಏನು ಪ್ರಯೋಜನ? ಮಂತ್ರಿ ಪುರೋಹಿತರ ಎದುರಿಗೆ, ಮಂತ್ರಿ ಮಾಗಧರ ಎದುರಿಗೆ ಮಾತಾಡಬೇಕು ಅಂತ. ಪ್ರವಚನಕಾರರುಗಳು ಮಹಾಮಂತ್ರಿವರ್ಗ ಇದ್ದ ಜಾಗದಲ್ಲಿ, ಆಳುವ ವರ್ಗ ಇದ್ದ ಜಾಗದಲ್ಲಿ ಮಾತಾಡಿದ್ರೆ ಇವರು ವಾಗ್ಮಿಗಳು, ವಿದ್ವಾಂಸರು, ಪ್ರಶಸ್ತಿಗಳಿಗೆ ರೆಕಮೆಂಡ್ ಮಾಡಬೇಕು ಅಂತ ಆಗುತ್ತದೆ. ಸಾಮಾನ್ಯ ಜನರ ಮುಂದೆ ಮಾತಾಡಿದ್ರೆ ಏನು? ಕೆಲವು ಕಲಾವಿದರು ಇರ್ತಾರೆ, ಮುಖ್ಯವಾದವರು ಇದ್ದಾರೆ ಅಂತಂದರೆ ಆವತ್ತು ಅವರ ಕಲೆಗೆ ಎಲ್ಲಿಲ್ಲದ ರಂಗು ಬರುತ್ತದೆ, ಎಲ್ಲಿಲ್ಲದ ವ್ಯಾಖ್ಯಾನ ಕೌಶಲವೂ ಬರುತ್ತದೆ. ಅದಕ್ಕೆ ಯಕ್ಷಗಾನ ಪರಿಭಾಷೆಯಲ್ಲಿ ಕಳ್ಳು ಬೀಳೋದು ಅಂತ ಹೇಳ್ತಾರೆ. ಇಂಥವ್ರು ಕಳ್ಳು ಬೀಳ್ತಾರೆ, ಅಂಥವ್ರು ಕಳ್ಳು ಬೀಳ್ತಾರೆ. ನೋಡಿ, ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ಮಾತ್ರ ಕಳ್ಳು ಬೀಳೋದಿಲ್ಲ. ಅವರು ಎಲ್ಲ ಕಾಲದಲ್ಲೂ ಒಂದೇ ಕ್ವಾಲಿಟಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆ ಕ್ವಾಲಿಟಿ ಪ್ರಶ್ನಾರ್ಹ ಆಗಬಹುದು, ಆದರೆ ಅವ್ರು ಮಾತ್ರ ಪ್ರಾಮಾಣಿಕವಾಗಿ ಕೊಡ್ತಾರೆ ಅಂತ. ಶಂಭು ಹೆಗಡೆಯವರ ಬಗ್ಗೆ ಆಕ್ಷೇಪವನ್ನು ಮಾಡ್ತಾಯಿದ್ರು, ಅವರು ಕಳ್ಳು ಬೀಳ್ತಾರೆ ಅಂತ. ಅಂದರೆ ರಸಿಕರಿದ್ದರೆ, ಆಳುವ ವರ್ಗ ಇದ್ದರೆ, ಮೆಚ್ಚುವವರಿದ್ದರೆ, ಲಾಭವಾಗುವಂಥದ್ದಿದ್ದರೆ ಅಂತೆಲ್ಲ. ಇದು ಪಾಪ ವಯಸ್ಸು, ಮನೋಧರ್ಮ ಇತ್ಯಾದಿಗಳಿಂದಲೂ ಆಗಬಹುದು. ಆದರೆ ಎಷ್ಟೋ ಜನ ಹಾಗೆ ಮಾಡುವಂಥದ್ದು ಉಂಟು. ಒಂದು ಸ್ಪೆಷಲ್ ಆದಂಥದ್ದು ಇದ್ದೇ ಇರ್ತದೆ. ಹಾಗಾಗಿ ಬಿಳಿ ಬಟ್ಟೆಗೆ ಹಾಕಿದ ಬಣ್ಣ ಅದರ ಮೂಲ ಸ್ವರೂಪದಲ್ಲಿ ಉಳಿಯುವಂತೆ ಬೇರೆ ಕಡೆ ಉಳಿಯೋಲ್ಲ. ಸುಮ್ಮನೆ ಎಲ್ಲ ಕಡೆ ಮಾತಾಡಿ ಆತಕ್ಕೆ ನಾವು ಇಲ್ಲ ಅನ್ನಿಸ್ಕೊಳ್ಬೇಕು. ಅಪ್ರಧಾನ ಪ್ರಧಾನ ಸ್ಯಾತ್ ಸೇವತೆ ಯದಿ ಪಾರ್ಥಿವಂ ಪ್ರಧಾನೋಪ್ಯಪ್ರಧಾನ ಸ್ಯಾತ್ ಯದಿ ಸೇವಾ ವಿವರ್ಜಿತ. ದೊರೆಗಳನ್ನು ಓಲೈಸಿದರೆ ಅಪ್ರಧಾನನೂ ಪ್ರಧಾನ ಆಗ್ತಾನೆ. ಕರ್ಪೂರಿ ಠಾಕೂರ್ ಅಂತ, ಅವನು ಏನಾಗಿದ್ದ ಮನುಷ್ಯ? ಏನೂ ಅಲ್ಲ. ಆ ಭಾರತ ವಿಭಜನೆಯಾದಾಗ ನಿರಾಶ್ರಿತರಲ್ಲಿ ಒಬ್ಬನಾಗಿ ಬಂದವನು ಅದು ಹೇಗೋ ತೀನ್ಮೂರ್ತಿ ಭವನಕ್ಕೆ ಪ್ರವೇಶ ಸಿಕ್ತು. ನೆಹರು ಮನೆಯಲ್ಲಿ ಪರಿಚಾರಕನಾಗಿ ಸೇರಿಕೊಂಡ. ಕ್ರಮಕ್ರಮವಾಗಿ ಬೆಳೆದ. ಎಷ್ಟು ಬೆಳೆದರೂ ಮನೆ ಪರಿಚಾರಕ್ಕೆ ಬಿಡ್ತಾ ಇರಲಿಲ್ಲ. ಅವನು ತುಂಬ ದೊಡ್ಡ ದೊಡ್ಡ ಸ್ಥಾನಕ್ಕೆ ಸೇರಿದ್ರು. ಬೆಳಗ್ಗೆ ಆ ಕೆಲಸ ಮಾಡಿ ಸಂಜೆ ಬಂದು ಇಂದಿರಾ ಗಾಂಧಿಗೆ, ನೆಹರುಗೆ ಬಕೆಟ್ ಕಟ್ಟುವಂಥ ಕೆಲಸ. ಹೀಗೆ ಮಾಡಿದ್ರಿಂದ ಅವನು ಕಿಂಗ್ ಮೇಕರ್ ಆದ. ಯಾಕೆ? ನಮ್ಮ ಭೂತಪೂರ್ವ ರಾಷ್ಟ್ರಾಧ್ಯಕ್ಷರ ಬಗ್ಗೆಯೂ ಹೇಳ್ತಾರಲ್ಲ, ಅವರು ಪಾಕಶಾಲಾ ಪ್ರಾವೀಣ್ಯವನ್ನು ಸಂಪಾದಿಸಿಕೊಂಡಿದ್ದರು ಅಂತ ಹೇಳಿಬಿಟ್ಟು. ಆ ಕಾರಣದಿಂದ ಇವುಗಳ ಬಗ್ಗೆ ಇದ್ದಾಗ ಒಲವು ಮೂಡುತ್ತದೆ ಜನಕ್ಕೆ, ಅಧಿಕಾರಿ ವರ್ಗಕ್ಕೆ ಅದು ಬೇಕಾಗುತ್ತದೆ. ಆಸನ್ನಮೇವ ನೃಪತಿರ್ಭಜತೆ ಮನುಷ್ಯಂ ವಿದ್ಯಾವಿಹೀನಂ ಅಕುಲೀನಂ ಅಸಂಸ್ಕೃತಂ ವಾ ಪ್ರಾಯೇಣ ಭೂಮಿಪತಯ ಪ್ರಮದಾ ಲತಾಶ್ಚ ಯತ್ ಪಾರ್ಶ್ವತೋ ಭವತಿ ತತ್ ಪರಿವೇಷ್ಟಯಂತಿ. ಏನು ಅದ್ಭುತವಾದಂಥ ನೀತಿಯನ್ನು ಕವಿ ಹೇಳಿದ್ದಾನೆ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅಂದರೆ ನೋಡಿ, ಹತ್ತಿರಿದ್ದವರನ್ನೇ ನೃಪತಿ ಸೇರುವನು, ವಿದ್ಯೆ ಕುಲ ಸಂಸ್ಕಾರ ಗಣನೆಯಿಲ್ಲ. ಪ್ರಾಯಶಃ ಬಳ್ಳಿಗಳು ಭೂಮಿಪರು ಭಾಮೆಯರು ಹತ್ತಿರಿದ್ದವರನ್ನೇ ಸುತ್ತಿಕೊಳ್ಳುವರು. ಅಂದರೆ ರಾಜರು ಮತ್ತು ಹೆಂಗಸರು, ಬಳ್ಳಿಗಳು ಹತ್ತಿರ ಇದ್ದವರನ್ನು ಆಶ್ರಯಿಸಬೇಕು ಅಂತ ಒಂದು ಜನರಲ್ ರಿಮಾರ್ಕ್ ಮಾಡಿರತಕ್ಕಂಥದ್ದು. ಅಂದರೆ ವಿದ್ಯೆ, ಕುಲ, ಸಂಸ್ಕಾರ ಇವುಗಳಿಲ್ಲದೆ ಹತ್ತಿರ ಇದ್ದವರು ಒಪಿನಿಯನ್ ತೆಗೆದುಕೊಳ್ತಾರೆ. ಎಷ್ಟೋ ಬಾರಿ ಅದೇ ಆಗುತ್ತದೆ. ನನಗೆ ಒಂದು ನೆನಪಾಗುತ್ತದೆ. ಒಂದು ದೊಡ್ಡ ಸಂಸ್ಥೆ, ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಖ್ಯಾತಿ ಇರತಕ್ಕಂಥ ಕಲಾ ಸಂಸ್ಥೆ. ಅಲ್ಲಿ ಮುಖ್ಯ ಸ್ಥಾನಕ್ಕೆ ಒಂದು ರಾಜಕೀಯ ಪಕ್ಷ ಹೋದ ಮೇಲೆ ಮತ್ತೊಬ್ಬರನ್ನ ತರಬೇಕಾಯಿತು. ಓವರ್ನೈಟ್ ಅದನ್ನು ಮಾಡಬೇಕಾಯಿತು. ಯಾರೋ ಒಬ್ಬರನ್ನ ಮಾಡಿದ್ರು. ಅವರು ನೋಡಿದ್ರೆ ಆ ಕಲಾ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ ಯಾವ ರೀತಿಯಾದ ಸಂವಾದವೂ ಇಲ್ಲದದ್ದೆವರು. ಕೆಟ್ಟವರಲ್ಲ, ಅಪ್ರಾಮಾಣಿಕರಲ್ಲ. ಆದರೆ ಕಲೆ ಇರತಕ್ಕಂಥ ಸಂಸ್ಥೆ, ಕಲಾ ವಿಶೇಷವಾಗಿಯೇ ಮುಡಿಪಿಟ್ಟಂಥ ಸಂಸ್ಥೆಯನ್ನು ನಿರ್ವಾಹ ಮಾಡೋದಕ್ಕೆ ಮೂಲಭೂತವಾದ ಒಂದು ಜ್ಞಾನ ಬೇಕಲ್ಲ, ಅದು ಏನೂ ಇಲ್ಲದೆ ಇದ್ದಂಥವ್ರು. ಅದು ಹೇಗಿದೆ ಅಂದರೆ ಇಮಾಮ್ ಸಾಹೇಬಿಗೂ ಗೋಕುಲಾಷ್ಟಮಿಗೂ ಸಂಬಂಧ ಅಂತಂತೆ ಅವ್ರನ್ನಲ್ಲಿ ಇಟ್ಬಿಟ್ರಂತೆ. ನಾನು ಆಮೇಲೆ ಅಲ್ಲಿಯ ಅಧಿಕಾರಿ ವರ್ಗವನ್ನು, ಅಲ್ಲಿಯ ಮಂತ್ರಿವರ್ಗದಲ್ಲಿದ್ದವ್ರನ್ನ ಕೇಳಿದೆ, ಎಲ್ಲ ಬಿಟ್ಟು ಪಾಪ ಇವ್ರನ್ನ ಯಾಕೆ ತಂದ್ರಿ, ಡಾಗ್ ಇನ್ ದಿ ಮೇಂಜರ್ ಅಂತ, ಏನೋ ಪ್ರಯೋಜನ ಇಲ್ಲ, ಯಾಕೆ ಅಂತ. ಯಾರೂ ಆ ಕ್ಷಣಕ್ಕೆ ನಮಗೆ ಸಿಗಲಿಲ್ಲ ಅಂದ್ಬಿಟ್ರು. ಇದೆಲ್ಲ ಓವರ್ನೈಟ್ ಆಗಬೇಕಾದಂಥ ಕೆಲಸ. ನೋಡಿ, ಎಷ್ಟೋ ಬಾರಿ ನಾಳೆ ಪ್ರಶಸ್ತಿ ಅನೌನ್ಸ್ ಆಗಬೇಕಾಗಿದೆ, ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಇಂಥ ಕ್ಷೇತ್ರದಲ್ಲಿ ಹೇಳಿ ಅಂತ ಯಾರೋ ಕೆಲವರು ಕೇಳ್ತಾರೆ. ಸ್ವಾಮಿ ಸ್ವಲ್ಪ ನೋಡಿ ಹೇಳಬೇಕು, ಇಲ್ಲ ಹೇಳಿ ಈ ವರ್ಷದಲ್ಲಿ ಯಾವುದು ಒಳ್ಳೆಯ ಪುಸ್ತಕ ಅಂತ.
ಯಾವುದು ಒಳ್ಳೆಯ ಪುಸ್ತಕ ಅನ್ಬೋದು, ಈ ವರ್ಷ ಯಾವುದು ಅಂತ ಕವರ್ ಪೇಜಲ್ಲಿ ನೋಡಿಬಿಟ್ಟು ಹೇಳಬೇಕು. ಪಬ್ಲಿಷರ್ಸ್ದು ಯಾವುದು ಇರ್ತದೆ, ಪ್ರಿಂಟರ್ಸ್ ಪೇಜ್ ಅಂತ ಅಲ್ಲೆಲ್ಲ ನೋಡಬೇಕು, ಅದು ಗೊತ್ತಾಗೋದು ಕಷ್ಟ. ಒಂದು ದಿವಸ ಸಮಯ ಕೊಡಿ ಅಂದರೆ, ಇಲ್ಲ ಈಗಲೇ ಅದು ಡಿಸೈಡ್ ಆಗಬೇಕಾಗಿದೆ ಅಂತ. ನಮ್ಮ ಸರ್ಕಾರದಲ್ಲೆಲ್ಲ ಅಂಥದ್ದೇನೆ, ಫಂಡ್ ಬಂದಿದೆ ಅದನ್ನು ಖರ್ಚು ಮಾಡಬೇಕು, ಅದಕ್ಕೆ ಏನಾದ್ರು ಒಂದು ಮಾಡಿ ಮುಗಿಸ್ಬಿಡಿ ಅಂತ. ಈ ಥರ ಆಗ್ಬಿಡ್ತದೆ. ಹತ್ತಿರ ಇದ್ದದ್ದು ತಕ್ಷಣ ಜ್ಞಾಪಕಕ್ಕೆ ಬಂದದ್ದು ಅದನ್ನು ಇಟ್ಕೊಂಡು ಬಿಡ್ತಾರೆ. ಹೇಳ್ತಾರಲ್ಲ ನಮ್ಮ ಪ್ರಧಾನಿಗಳೊಬ್ಬರು ಹೇಗಾದರು ಅಂತಂದರೆ, ಕೌನ್ ಬನೇಗ ಭೂತ್ ಮುದ್ದೆ ಅಂತಂದರೆ, ಇವರೇನೋ ದಟ್ಟಿ ಪಂಚೆ ಜಾರ್ತಾ ಇತ್ತು, ಅದಕ್ಕೆ ಸಿಕ್ಕಿಸ್ಕೊಳ್ಳೋದಕ್ಕೆ ಮೇಲಿದ್ದ ತಕ್ಷಣ ಇವರೇ ಅಂತ ಹೇಳ್ಬಿಟ್ಟು ಎಲ್ಲರೂ ಉದ್ಘೋಷ ಮಾಡಿಬಿಟ್ರು ಅಂತ ಕೂಡ ಜೋಕ್ಗಳು ಉಂಟು. ಅವ್ರು ಎದ್ದದ್ದು ಯಾತಕ್ಕೋ ಪಾಪ, ಇವರು ನಾಯಕರಾಗಬಲ್ಲರು ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಆ ಪಂಚತಂತ್ರದಲ್ಲಿ ಸಾರ್ವತ್ರಿಕವಾದ ನೀತಿಯನ್ನು ಹೇಳ್ತಾ ಇದ್ದಾನೆ ಕವಿ. ಯತ್ ಪಾರ್ಶ್ವತೋ ಭವತಿ ತತ್ ಪರಿವೇಷ್ಟಯಂತಿ. ಆಮೇಲೆ ರಾಜಸೇವಕರಾಗಿ ಯಾರಿರಬೇಕು, ಹೇಗಿರಬೇಕು ಅಂತಂದರೆ ಎಚ್ಚರದಲ್ಲಿರಬೇಕು, ಅವರನ್ನು ಓಲೈಸಿಕೊಳ್ಳಬೇಕು. ಮತ್ತು ನಮ್ಮ ಪ್ರತಿಭೆ ಪಾಂಡಿತ್ಯ ಎಲ್ಲಕ್ಕೂ ಕೂಡ ಅಲ್ಲಲ್ಲದೆ ಇನ್ನೆಲ್ಲೂ ಕೂಡ ಗೌರವ ಬರುವಂಥದ್ದಲ್ಲ. ಆ ಕಾರಣದಿಂದ ಸರ್ಪಾನ್ ವ್ಯಾಘ್ರಾನ್ ಗಜಾನ್ ಸಿಂಹಾನ್ ದೃಷ್ಟೋಪಾಯೈರ್ವಶೀಕೃತಾನ್ ರಾಜೇತಿ ಕಿಯತಿ ಮಾತ್ರ ಧೀಮತಾಂ ಅಪ್ರಮಾದಿನಾಂ. ನಿಜ, ರಾಜರುಗಳನ್ನು ಒರೆಸ್ಕೊಳ್ಳೋದು ಕಷ್ಟ, ಆದರೆ ಹಾವುಗಳನ್ನು ಹಲ್ಲು ಕಿತ್ತು ಬುಟ್ಟಿಲಿಟ್ಟು ಪುಂಗಿ ಊದಿ ಆಡಿಸ್ತೀವಿ. ಇನ್ನು ಹುಲಿಗಳನ್ನು ಪಂಜರದಲ್ಲಿಟ್ಟು ಆ ರಿಂಗ್ ಮಾಸ್ಟರ್ ಸಿಟ್ಟು ಸ್ಟ್ಯಾಂಡಲ್ಲಿ ಇಡ್ತಾನೆ. ಆನೆಗಳನ್ನು ಖೆಡ್ಡಾದಲ್ಲಿ ಕೆಡವಿ ಅಂಕುಶ ಹಾಕಿ ತೊಲೆಗಳನ್ನು ಎತ್ತಿಸೋದ್ರಿಂದ ಮೊದಲುಗೊಂಡು ಅಂಬಾರಿಯನ್ನು ಹಾಕಿಸಿಕೊಂಡು ಮೆರೆಯುವಂಥದ್ದುಂಟು. ಹೀಗೆ ಎಲ್ಲ ದುಷ್ಟಸತ್ವಗಳನ್ನು, ಕ್ರೂರ ಮೃಗಗಳನ್ನು ವಶೀಕರಣ ಮಾಡಿಕೊಳ್ಳುವಂಥ ಚಾತುರ್ಯ ಇರೋರಿಗೆ ಈ ಜುಜುಬಿ ರಾಜನ್ನ ಬುಟ್ಟಿಗೆ ಹಾಕ್ಕೊಳ್ಳೋದು ಕಷ್ಟವ ಅಂತ. ಅಂದರೆ ನೋಡಿ, ರಾಜ ಹಾವಿದ್ದಂತೆ, ಆನೆ ಇದ್ದಂತೆ, ಸಿಂಹ ಹುಲಿಗಳಿದ್ದಂತೆ, ಆದರೂ ಆತನ್ನು ಪಳಗಿಸ್ಕೊಳ್ಬೋದು. ಏಜಾತ್ಯಾದಿ ಮಹೋತ್ಸಾಹಾನ್ ನರೇಂದ್ರಾನ್ ನೋಪಯಂತಿ ಚ ತೇಷಾಂ ಆಮರಣಂ ಭಿಕ್ಷಾ ಪ್ರಾಯಶ್ಚಿತ್ತಂ ವಿನಿರ್ಮಿತಂ. ಯಾರು ಜಾತ್ರೆ ಉತ್ಸವ ಸಂದರ್ಭಗಳಲ್ಲಿ ಹೋಗಿ ದೊಡ್ಡವ್ರನ್ನ ಗ್ರೀಟ್ ಮಾಡೋಲ್ವೋ, ಅವ್ರು ಸಾಯೋವರೆಗೂ ಭಿಕ್ಷೆ ಎತ್ತಾ ಇರಬೇಕು ಅನ್ನೋದೇನೆ ಅವ್ರಿಗೆ ಪನಿಷ್ಮೆಂಟು ಅಂತ. ಇದು ನೋಡ್ತಾ ಇದ್ದಂತೆ ಹೆದರಿಕೆ ಆಗಿಬಿಡ್ತದೆ. ಈಗಲಾದರೂ ಅಷ್ಟೇ. ಎಷ್ಟೋ ಜನ ಅಧಿಕಾರ ವರ್ಗದವರು ಹೇಳ್ತಾರೆ, ಸ್ವಾನುಭವವನ್ನು ಪ್ರಶಂಸೆಗಾಗಿ ಹೇಳ್ಕೊಳ್ಳುವಂಥದ್ದಲ್ಲ. ಈಗ ಸುಮಾರು 12 ವರ್ಷದ ಕೆಳಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅಧಿಕಾರಿಗಳಾಗಿ ಬಂದಂಥ ರಾಮಮೂರ್ತಿ ಎನ್ನುವರು ನನ್ನನ್ನು ಕೇಳಿದ್ರು, ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದು ಆಗಲೇ 11 ವರ್ಷ ಆಗಿದೆ, ಒಂದೂ ಅಪ್ಲಿಕೇಶನ್ ಹಾಕಿಲ್ವಲ್ಲ ಅಂತ. ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಿ ದುಡ್ಡು ಕೊಡಿ ಅಂತೆಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಇತ್ಯಾದಿಗಳು ಬಂದವರಿಗೆ ದೇ ಆರ್ ಆಲ್ ಸೀಡೆಡ್ ಅಂತ ಒಂದು ಸ್ವಲ್ಪ ಇರುತ್ತದೆ, ನೀವು ಯಾತಕ್ಕೆ ಹಾಕ್ಕೊಂಡಿಲ್ಲ ಅಂತ. ಇಲ್ಲ, ಯಾವಾಗಲೂ ಹಾಕ್ಕೋಬೇಕು ಅಂತ ಅನಿಸ್ಲಿಲ್ಲ, ಯಾವುದೂ ಕೆಲಸ ಕಾಣಲಿಲ್ಲ ಅಂದೆ. ನನ್ನ ಶತಾವಧಾನ ಮಾಡಿಸುವ ಸಂದರ್ಭದಲ್ಲಿ ಆದರಣೀಯರಾದ ಪ್ರಾತಸ್ಮರಣೀಯ ಲಂಕಾಕೃಷ್ಣಮೂರ್ತಿಗಳು ಅವ್ರನ್ನ ಯಾರೋ ಕೇಳಿದ್ರು, ಇದಕ್ಕೆ ಸರ್ಕಾರದ ಗ್ರ್ಯಾಂಟಿಗೆ ಹಾಕ್ಕೊಳ್ಳಿ ಅಂತ. ಬೇಡ, ಸರ್ಕಾರದ ಕೈ ಮಾತ್ರ ಬೇಡ, ನಮಗೇನು ಸಾಧ್ಯವೋ, ಯಾವ ಬಡತನವೋ ಯಾವ ತುಂಬೆವೋ ಅದರೊಳಗೆ ಮಾಡುವುದಾಗುತ್ತದೆ ಅಂತ ಮಾಡಿದ್ರು. ಆದರೆ ಅಲ್ಲಿ ಹೋಗ್ತಾ ಇರಬೇಕು, ಕೇಳ್ತಾ ಇರಬೇಕು, ಅರ್ಜಿಗಳನ್ನು ಹಾಕ್ತಾ ಇರಬೇಕು, ನೋಡ್ತಾ ಇರಬೇಕು, ಶುಭ ಆದಾಗ ಅಶುಭ ಆದಾಗ ಎಲ್ಲ ಬಂದು ಮಾತಾಡಿಸ್ತಾ ಇರಬೇಕು. ಇಲ್ಲದೇ ಯಾರು ಜ್ಞಾಪಕ ಇಟ್ಕೋತಾರೆ? ನನಟ ನವಿಟ ನ ಶಂಸಕಾಹ ನ ಚ ಸಭ್ಯೇತರ ವಾದಚಂಚವ ನೃಪಮೀಕ್ಷಿತು ಮತ್ರ ಕೇವಯಂ ಸ್ತನಭಾರಾನಮಿತ ನ ಯೋಷಿತ ಅಂತ ಭರ್ತೃರು ಹೇಳಿದ್ನಲ್ಲ, ಹಾಗಿದ್ದರೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ. ಆಮೇಲೆ ವಿದ್ಯಾವತಾಂ ಮಹೇಚ್ಛಾನಾಂ ಶಿಲ್ಪ ವಿಕ್ರಮಶಾಲಿನಾಂ ಸೇವಾವೃತ್ತಿರ್ವಿದಾಂ ಚೈವ ನಾಶ್ರಯ ಪಾರ್ಥಿವಂ ವಿನ. ವಿದ್ಯಾವಂತರಿಗೆ, ಮಹೇಚ್ಛಾನಾಂ ಆ್ಯಂಬಿಷಿಯಸ್ ಆಗಿದ್ದವರಿಗೆ, ಕಲಾ ಕೌಶಲ ಇದ್ದವರಿಗೆ, ಪರಾಕ್ರಮಿಗಳಿಗೆ ಮತ್ತು ಬೇರೆ ಬೇರೆ ಸ್ಕಿಲ್ಸನ್ನು ಸರ್ವೀಸಸ್ಸನ್ನು ಇಟ್ಕೊಂಡವರಿಗೆ ಅರಮನೆ ಗುರುಮನೆ ಇತ್ಯಾದಿಗಳು ಬಿಟ್ಟರೆ ಬೇರೆ ದಾರಿಯೇ ಇಲ್ವಲ್ಲ. ಆ ಕಾರಣದಿಂದಾಗಿ ಅಲ್ಲಿಗೆ ಹೋಗಬೇಕು. ರಾಜಾನಮೇವ ಸಂಶ್ರಿತ್ಯ ವಿದ್ವಾನ್ ಯಾತಿ ಪರಾಂ ಗತಿಂ ವಿನಾ ಮಲಯಮನ್ಯತ್ರ ಚಂದನಂ ನ ಪ್ರರೋಹತಿ. ಮಲೆ ಪರ್ವತ ಬಿಟ್ಟು ಬೇರೆ ಕಡೆ ಚಂದನ ಎಲ್ಲಿ ಬೆಳೆಯುತ್ತೆ? ಅರಮನೆಯಲ್ಲೇ ಇವೆಲ್ಲ ಬೆಳೀಬೇಕಾದಂಥದ್ದು. ಹೀಗಾಗಿ ಅರಮನೆಯಲ್ಲಿ ಇರಬೇಕು, ಅರಮನೆಗೆ ಹತ್ತಿರವಾಗಬೇಕು, ಎಲ್ಲರ ಅಪೇಕ್ಷೆಯೂ ಅದು ತಾನೆ. ಬೇರೆ ಪ್ರಾಂತದಲ್ಲಿದ್ದವರು ಬೆಂಗಳೂರಿಗೆ ಬರಬೇಕು ಅಂತಾರೆ, ಬೆಂಗಳೂರಲ್ಲಿದ್ದವರು ಡೆಲ್ಲಿಲಿರಬೇಕು ಅಂತಾರೆ, ಡೆಲ್ಲಿಲಿದ್ದವರು ನ್ಯೂಯಾರ್ಕಲ್ಲಿರಬೇಕು ಅಂತಾರೆ. ದೀಸ್ ಆರ್ ಆಲ್ ದಿ ಹ್ಯಾಪನಿಂಗ್ ಸಿಟೀಸ್ ಅಂತ. ಅಲ್ಲಿರಬೇಕು. ಒಮ್ಮೆ ಪ್ರಸಿದ್ಧರಾದ ನರ್ತನ ನಿಯೋಜನೆ ಮಾಡ್ತಕ್ಕಂಥ ಕೊರಿಯೋಗ್ರಾಫರ್ ಆದ ಕುಮುದಿನಿ ಲಾಖ್ಯ ಅವರನ್ನು ನೋಡಿ ಮಾತಾಡುವ ಸಂದರ್ಭ ಬಂತು. ಕ್ಯಾ ಆಪ್ ದಿಲ್ಲಿ ನಿವಾಸಿ ಹೈ ಅಂತ ಕೇಳಿದೆ.
ನಹಿ ನಹಿ ಮೇರ್ ಕೋಯಿ ರಾಜನರ್ತಕಿ ನಹಿ ಹೂ ಅಂತಂದರು. ನೀವೇನು ದೆಹಲಿಯಲ್ಲಿರ್ತೀರ ಅಂದರೆ, ಇಲ್ಲ ನಾನು ಯಾವ ರಾಜನರ್ತಕಿನೂ ಅಲ್ಲ ಅಂತ. ಯಾಕೆಂದರೆ ಆಗ ತಾನೇ ಪದ್ಮ ಪ್ರಶಸ್ತಿಗಳು ಹಲವರಿಗೆ ಬಂದಿತ್ತು. ಅದರೊಳಗೆ ಒಬ್ಬರಿಗೆ ಆ ಕಾಲದ ಪ್ರಧಾನಮಂತ್ರಿಗಳಿಗೆ ತುಂಬ ಖಾಸ ಅನ್ನುವಂಥ ಒಬ್ಬ ನರ್ತಕಿ ಮಣಿಗೆ ಪದ್ಮವಿಭೂಷಣ ಬಂದಿತ್ತು. ಅದನ್ನು ಗಮನದಲ್ಲಿ ಇಟ್ಕೊಂಡು ಹೇಳಿದ್ರು, ಆ ಹಣೆಯೆಲ್ಲ ದೊಡ್ಡ ಕುಂಕುಮ, ಕಿವಿಯೆಲ್ಲ ದೊಡ್ಡ ಬೆಂಡೋಲೆಗಳು ಇಟ್ಕೊಂಡು ಇಲ್ಲದ ಸೆರಗನ್ನು ಜಾರಿಸ್ಕೊಂಡು ಹೋಗ್ತಕ್ಕಂಥವ್ರು ಇದ್ದಾರಲ್ಲ, ಅಂಥವ್ರಿಗೆ ಸಿಗೋದು ಅದು ಅಂತ ಸಾಭಿನಯವಾಗಿ ವ್ಯಾಖ್ಯಾನ ಮಾಡಿ ತೋರಿಸಿದ್ರು. ಅಂದರೆ ಇದಾಗ್ಬಿಡುತ್ತದೆ, ಆ ದೊರೆಗಳನ್ನು ಲಾಲಿಸುವುದು ಪಾಲಿಸುವುದು ಬೇಕು ಅಂತ. ಧವಲಾನ್ಯಾತಪತ್ರಾಣಿ ವಾಜಿನಶ್ಚ ಮನೋರಮಾಹ ಸದಾ ಮತ್ತಶ್ಚ ನಾಗೇಂದ್ರಾಹ ಪ್ರಸನ್ನೇ ಸತಿ ಭೂಪತವು. ಬೆಳ್ಗೊಡೆಗಳು, ಕುದುರೆಗಳು, ಸುಂದರಿಯರು, ಮದಿಸಿದ ಆನೆಗಳು, ಇವೆಲ್ಲ ರಾಜ ಅನುಗ್ರಹ ಮಾಡಿದ್ರೆ ಉಂಟು, ಇಲ್ಲದೇ ಇದ್ದರೆ ಇಲ್ಲ ಅಂತ. ನೋಡಿ, ಅಧಿಕಾರ ಇಲ್ಲದೇ ಇದ್ದರೆ ಏನು ಒದ್ದಾಟ ಅನ್ನೋದಕ್ಕೆ ಯಡಿಯೂರಪ್ಪನವ್ರಿಗಿಂತ ದೊಡ್ಡ ಸಾಕ್ಷ್ಯ ಏನು ಬೇಕಾಗಿದೆ? ಹಬ್ಬ 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 ಹಬ್ಬ. ಆ ಮಟ್ಟಕ್ಕೆ ಇನ್ನೆಲ್ಲಿ ಸೈಕಲ್ ತುಳ್ಕೊಂಡು ಹೋಗ್ಬಿಟ್ಟು ಸಾರ್ವಭೌಮ ಪದವಿಗೆ ಕಾಯ್ತಾ ಇದ್ದಾರಲ್ಲ. ಇದು ಒಂದಲ್ಲ, ನಾವು ನೋಡ್ತಾ ಇದ್ದೀವಿ ಸೋನಿಯಾ ಗಾಂಧಿ ಯಾವುದಕ್ಕೂ ಇಲ್ಲದೆ ಕೂತಿರುವುದು ಆ ಪೀಠದಲ್ಲಿ, ಮತ್ತಿನ್ನು ಹೇಗೆ ಅವ್ರನ್ನ ಓಲೈಸ್ತಾ ಇರುವುದು ಹೇಗೆ? ಸಾರ್ವತ್ರಿಕವಾದ ಶಾಶ್ವತ ಸತ್ಯವನ್ನು ಪಂಚತಂತ್ರ ಹೇಳಿದೆ. ಆಮೇಲೆ ಕರ್ಟಕ ಹೇಳುತ್ತದೆ, ಅಥ ಭವಾನ್ ಕಿಂ ಕರ್ತು ಮನಃ. ಆಯಿತು, ದೆನ್ ವಾಟ್ ಆರ್ ಯುವರ್ ಪ್ಲ್ಯಾನ್ಸ್? ಅದ್ಯ ಅಸ್ಮತ್ಸ್ವಾಮಿ ಪಿಂಗಲಕಃ ಭೀತಃ ಭೀತ ಪರಿವಾರಶ್ಚ ವರ್ತತೆ. ಇವನು ಹೆದರ್ಕೊಂಡಿದ್ದಾನೆ, ಇವನ ಪರಿವಾರವೂ ಹೆದರ್ಕೊಂಡು ಬಿಟ್ಟಿದೆ. ಹಾಗಾಗಿ ಭಯಕಾರಣವನ್ನು ತಿಳ್ಕೊಂಡು ಸಂಧಿ ವಿಗ್ರಹ ಯಾನ ಆಸನ ಸಂಶ್ರಯ ದ್ವೈದೀಭಾವಾನಾಂ ಏಕತಮೇನ ಸಂವಿಧಾಸ್ಯ. ಷಾಡ್ಗುಣ್ಯ ಅಂತಿದೆಯಲ್ಲ, ಸಂಧಿ ವಿಗ್ರಹ ಯಾನ ಆಸನ ಸಂಶ್ರಯ ದ್ವೈದೀಭಾವ ಇತ್ಯಾದಿಗಳು, ಅವುಗಳನ್ನು ಹಿಡ್ಕೊಂಡು ಯಾವುದೊಂದರೊಳಗಾದರೂ ನಾನು ರಾಜನೀತಿಯ ಪ್ರಯೋಗ ಮಾಡಿಬಿಟ್ಟು ಏನು ಅಂತ ನೋಡ್ಕೊಳ್ತೀನಿ. ಕಥಂ ವೇತ್ತಿ ಭವಾನ್ ಯದ್ ಭಯಾವಿಷ್ಟೋ ಎಂ ಸ್ವಾಮಿ ಇತಿ. ನಮ್ಮ ಯಜಮಾನ ಪಿಂಗಳಕನಿಗೆ ಭಯವಾಯಿತು ಅಂತ ನಿನಗೆ ಹೇಗೆ ಗೊತ್ತಾಗುತ್ತದೆ ಅಂತ. ಜ್ಞೇಯಂ ಕಿಮತ್ರ ಯಥ ಉಕ್ತಂಚ. ತಿಳ್ಕೊಳ್ಳೋದೇನು ಕಷ್ಟ. ಉದೀರಿತೋರ್ಥ ಪಶುನಾಪಿ ಗೃಹ್ಯತೆ ಹಯಾಶ್ಚ ನಾಗಾಶ್ಚ ವಹಂತಿ ಚೋದಿತಾ ಅನುಕ್ತಮಪ್ಯೂಹತಿ ಪಂಡಿತೋ ಜನ ಪರೇಂಗಿತ ಜ್ಞಾನ ಫಲಾಹಿ ಬುದ್ಧಯ. ಮಹಾಭಾರತದಲ್ಲೂ ಬರ್ತದೆ. ಹೇಳಿದ ಮೇಲೆ ದನಕ್ಕೂ ಗೊತ್ತಾಗುತ್ತೆ. ತಿವಿದರೆ ಆನೆ ಕುದುರೆ ಎಲ್ಲ ಓಡುತ್ತವೆ. ಹೇಳದೇ ಇದ್ದರೂ ಊಹೆ ಮಾಡಿಕೊಳ್ಳುವನೇ ಪರೇಂಗಿತ ಜ್ಞಾನ ಫಲರಾದಂಥವರು ಮನುಷ್ಯರು. ಹೇಳದೇ ಇದ್ದರೂ ಗೊತ್ತಾಗುತ್ತದೆ. ಇಂಥ ಪ್ರಾಣಿಗಳ ಬಾಯಲ್ಲಿ ಮನುಷ್ಯರ ಭಾವಗಳು. ಇಂಥ ದೊಡ್ಡ ಪ್ರಫೌಂಡ್ ಸಟೈರನ್ನು ಹೇಳ್ತಾ ಇದ್ದಾನೆ ಅವನು. ಸ್ವಿಫ್ಟ್ ಬರೆದಂತಹ ಗಲಿವರ್ಸ್ ಟ್ರಾವೆಲ್ಲು ಆ 4 ಭಾಗಗಳು ಅದ್ಭುತವಾದ ವಿಡಂಬನಗಳು ಅಂತಾರೆ. ಆ ವಿಡಂಬನಗಳನ್ನು ಮೀರಿಸಿದ ವಿಡಂಬನವನ್ನು ಎಷ್ಟು ಸುಂದರವಾದ ಸಾಹಿತ್ಯವನ್ನಾಗಿ ಮಾಡಿ, ಕಾವ್ಯವನ್ನಾಗಿ ಮಾಡಿ ಕವಿ ಕೊಟ್ಟಿದ್ದಾನೆ. ಇನ್ನು ಇದು ಮುಂದೆ ಏನು ತಂತ್ರ ಮಾಡುತ್ತದೆ ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.